ಪ್ರೀತಿಯಾದ ಕ್ರೈಸ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಈ ತರಗತಿಯಲ್ಲಿ ಸ್ವಾಗತ. ನಮ್ಮ ಜೊತೆಯಲ್ಲಿ ಈ ಕ್ಲಾಸು ಇನ್ನು ಪ್ರಾರಂಭದಿಂದ ಇವಾಗ ತನಕ ಕೇಳ್ತಾ ಇರುವ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ಮತ್ತು ಇದನ್ನು ಇಷ್ಟು ದೂರ ಕೇಳಿರೋ ನೀವು ನಿಮಗೇನೆ ಗೊತ್ತಾಗಿರ್ತದೆ ಬೈಬಲ್ದು ಜ್ಞಾನ, ಬೈಬಲಲ್ಲಿ ಬರೆದಿರೋ ಸತ್ಯ ಯಾವ ಥರ ಇದೆ, ಮತ್ತು ಇವಾಗ ಕ್ರೈಸ್ತರು ಯಾವ ಥರ ಸತ್ಯವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಸೊ ಇದನ್ನು ಕೇಳಿ ಇಷ್ಟಪಟ್ಟಿರೋ ನೀವು, ನಿಮ್ಮ ಹತ್ರ ನನಗೆ ಒಂದು ಭಿನ್ನತಿ, ನೀವು ನಿಮ್ಮ ಥರ ಇರುವ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಇದನ್ನು ಹಂಚ್ಕೊಡಿ. ಅವರು ಕೇಳಿ ನಮ್ಮ ದೇವರ ನಾಮವನ್ನು ಮಹಿಮೆ ಪಡಿಸಲಿ, ಸತ್ಯದಲ್ಲಿ ಅವರು ಬೆಳೀಲಿ ಅಂತ. ಸೊ ನಾವು ನಮ್ಮ ತರಗತಿಗೆ ವಾಪಸ್ಸು. ಅದೇನು, ನಾವೀಗ ಒಂದು ಪಾಠ ಮಾಡ್ತಾ ಇರೋದು ಯೆಶಾಯ ಅಲ್ಲಿ ಬಂದಿರುವ ಪ್ರವಾದನೆಗಳು, ಯೆಶಾಯ ಪುಸ್ತಕ ಫುಲ್ಲು. ಅದರಲ್ಲಿ 7ನೇ ಅಧ್ಯಾಯ, 9ನೇ ಅಧ್ಯಾಯ, 11ನೇ ಅಧ್ಯಾಯದಲ್ಲಿರುವ ಪ್ರವಾದನೆಗಳು. ಅದು ಇವಾಗ ಕ್ರೈಸ್ತರುಗಳು ಅದನ್ನು ತುಂಬ ತಪ್ಪಾಗಿ ಯೆಶುವ ಮೆಸ್ಸಿಗೆ ಅದನ್ನು ಲಿಂಕ್ ಮತ್ತು ಅದು ಅವ್ರ ಬಗ್ಗೆ ಇರೋ ಪ್ರವಾದನೆ ಅಂತ. ನಾನು ಯೆಶುವ ಮೆಸ್ಸಿಯನ್ನು ನಂಬ್ತಾ ಇದ್ದೇನೆ, ಬಟ್ ನನಗೆ ಯೆಶುವ ಮೆಸ್ಸಿಯ ಅಂತ ನಂಬೋಕ್ಕೆ ಆ ವಾಕ್ಯ ಬೇಕಾಗಿಲ್ಲ. ಆ ವಾಕ್ಯ ಇಲ್ಲದ್ರೂ ನಾವು ದೇವರು ನಮ್ಮ ಯೆಶುವ ದೇವರು, ನಮ್ಮ ಯೆಶುವ ದೇವ್ರ ಮಗ, ಆ ವಾಕ್ಯಗಳು ಇಲ್ಲದೆ ನಾನು ನಂಬ್ತಾ ಇದ್ದೇನೆ. ಸೊ ಆ ವಾಕ್ಯದಲ್ಲಿ ಮಾತ್ರನೇ ನಾವು ನಂಬೋದಂತ ಏನಿಲ್ಲ. ಕಾರಣ ಅದು ಸತ್ಯ ಏನಿದೆ ಅದರಲ್ಲಿ, ಅದು ಯಾರ ಬಗ್ಗೆ ಇರೋ ಸತ್ಯ, ದೇವ್ರ ಚಿತ್ತ ನಾವು ತಿಳ್ಕೊಳ್ಬೇಕು. ಸೊ ಅದು ಯಾವಾಗ ಯೆಶುವ ಮೆಸ್ಸಿಯ ಬಗ್ಗೆ ಹೇಳಿಲ್ಲ, ಆಗ ನಾವು ಅದನ್ನು ಸುಳ್ಳಾಗಿ ಸೇರಿಸಬಾರ್ದು ಆ ವಾಕ್ಯಗಳಲ್ಲಿ. ಕಾರಣ ನಾವು ಅದು ಯೆಶಾಯ 7:14 ಆಹಾಸ್ ಕಾಲದಲ್ಲಿ ಇರುವ ಒಂದು ಮಗ ಇಮ್ಯಾನ್ಯುಯಲ್. ನೆಕ್ಸ್ಟು ಆ ಪ್ರವಾದನೆ ಇನ್ನೂ ಮುಂದುವರಿತಾ ಇದೆ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. 8ಕ್ಕೆ ಬರುವಾಗ ಯೆಶಾಯನಿಗೆ ಹೇಳಿದ್ರು, ನೀನೊಂದು ಮದುವೆ ಮಾಡಿ ನಿನ್ನ ಹೆಂಡತಿಗೆ ಒಂದು ಮಗು ಹುಟ್ಟಬೇಕು ಅಂತ ಹೇಳಿ. ಆಗ ಗುರುತು ನೋಡಿ, ಸೈನ್ ಅಂತ ಹೇಳೋದು ಆಚೆಗೆ ನೋಡ್ಬೇಕು ನಾವು. ಅದು ಸೈನು, ಅದ್ಭುತ ಅಲ್ಲ. ಕಣ್ಣಿಗೆ ಹುಟ್ಟೋದು ಸೈನ್ ಅಲ್ಲ, ಅದು ಗುರುತಲ್ಲ. ಅದು ಕಣ್ಣಿಗೆ ಹುಟ್ಟೋದು ಅದ್ಭುತ. ಕಾರಣ ಒಂದು ಪ್ರಕೃತಿಯಲ್ಲಿ ದೇವರು ಒಂದು ನಿಯಮ ಇಕ್ಕಿದ್ದಾರೆ. ಒಂದು ಮಗು ಹುಟ್ಟೋಕೆ ಒಂದು ಗಂಡು ಒಂದು ಹೆಣ್ಣು ಮದುವೆ ಮುಖಾಂತರ ದೇವರು ಒಡಂಬಡಿಕೆ ಮಾಡಿ, ಆ ಮದುವೆದ ಒಡಂಬಡಿಕೆ ಕೊಟ್ಬಿಟ್ಟು ಇದರಲ್ಲಿ ನೀವು ಮಕ್ಕಳು ಹುಟ್ಟಿಸ್ಬೇಕಂತ ದೇವರು ಪ್ರಮಾಣ ಮಾಡಿರೋದು. ಆಗ ಒಂದು ಗಂಡು ಇಲ್ಲದೆ ಬರೀ ಹೆಣ್ಣಲ್ಲಿ ಮಗು ಹುಟ್ಟಬೇಕಾಗಿರೋದು ಗುರುತಲ್ಲ, ಅದು ಅದ್ಭುತ. ಅದು ಸಾಧಾರಣ ನಡೆಯಲ್ಲ, ಯಾರಿಗೂ ನಡೆಯಲ್ಲ. ಆದಾಮಲ್ಲಿ ಹುಟ್ಟಿರೋ ಒಂದು ಮಕ್ಕಳಿಗೂ ಅದು ನಡೆಯಲ್ಲ. ಕಾರಣ ಆದಾಮಲ್ಲಿ ಬಂದಿರೋರು ಗಂಡು ಹೆಣ್ಣು ಸೇರಿದ ಮೇಲೆ ಮಗು ಹುಟ್ಟೋದು. ಸೊ ಬೇರೆ ಹೆಣ್ಣು ಮಾತ್ರ ಒಂದು ಮಗು ಹುಟ್ಟಬೇಕಾದ್ರೆ ಅದು ಅದ್ಭುತ, ಅದು ಅದ್ಭುತ ನಡೆಯಲ್ಲ. ಬಟ್ ಸಾಂಕೇತಿಕವಾಗಿ ಸೂಚನೆವಾಗಿ ತೋರಿಸೋದು, ಕಣ್ಮುಂದೆ ಕಾಣೋದು, ನೋಡೋಕ್ಕಿಟ್ಟಿರೋದು, ಅದು ಸೈನ್ ಲ್ಯಾಂಗ್ವೇಜು. ಅದು ನೋಡಿ ನಂಬಿ ಅಂತ. ಅದೇ ಆಹಾಸ್ ಹತ್ರ ಕೇಳಿರೋದು. ಬಟ್ ಆಹಾಸ್ ಏನು ಹೇಳಿಲ್ಲ, ಅದಕ್ಕೆ ದೇವರು ಕೊಟ್ಟರು. ಕಣ್ಣಿಗೆ ಬಾಲ ಚಿಕ್ಕ ವಯಸ್ಸಲ್ಲಿರೋದು, ದೊಡ್ಡವರಲ್ಲ, ಸ್ತ್ರೀ ಅಂತ ಇರೋರಲ್ಲ, ಅವರು ಒಂದು ಮಗು ಎತ್ತಬೇಕು, ಆ ಮಗುಗಿಂತ ಹೆಸರಿಕ್ತಾರೆ, ನಿನ್ನ ಕಣ್ಮುಂದೆ ಇರ್ತದೆ ಅಂತ ಅದು ಹೇಳಿರೋದು. ಹಂಗೆ ಯೆಶಾಯ 9ಗೆ ಬಂತು. ಯೆಶಾಯ 9 ಬರುವಾಗ ಅಲ್ಲಿ ಒಂದು ಮಗು ಅಲ್ಲ, ಅಲ್ಲಿ ಹೇಳ್ತಾ ಇರೋದು ನಮಗೆ ಒಂದು ಮಗು. ನಮಗೆ ಅದು ಹೇಳ್ತಾ ಇರೋದು ಯಾರು? ಜನ. ಅವ್ರಿಗೆ ಅರ್ಥ ಆಯ್ತದು. ನಂಬ್ತಾರೋ ಜನ, ನಮಗೆ ಒಂದು ಮಗು ಹುಟ್ಟಿದೆ, ನಮಗೆ ಒಂದು ಮಗು ಸಿಕ್ಕಿದೆ, ಹುಟ್ಟಿದೆ ಸಿಕ್ಕಿದೆ, ಎರಡು ಒಂದು ಮಗು ಅಲ್ಲ. ಅದು 2 ಪ್ರವಾದನೆ ಇದೆ ಅಲ್ಲಿ. ಅದೇ ಥರ ನೀವು ಯೆಶಾಯ 11ಗೆ ಬರುವಾಗ ಈಶಾನ್ ಅಂತ ಬುಡದಲ್ಲಿ ಒಂದು ಮಗು ಹುಟ್ಟಬೇಕು. ಈಶಾನ್ ಅಂತ ಇರುವ ಬ್ರಾಂಚು, ಶಾಖೆಯಲ್ಲಿ, ಇಲ್ಲ ಅದಕ್ಕೆ ಏನು ಹೇಳ್ತಿದ್ರು ಕನ್ನಡದಲ್ಲಿ, ಗಂಬೆ ಅನ್ನೋದು, ಅದು ಅದ್ರ ಕೊಂಬೆಯಲ್ಲಿ, ಕೊಂಬಲ್ಲಿ ಒಂದು ಮಗು ಹುಟ್ಟಬೇಕು. ಹಾಗಾದ್ರೆ ಈಶಾ ಅಂತ ಒಂದು ವ್ಯಕ್ತಿಗೆ ಬೇರಂತ ಹೇಳೋದು ಅವರ ಪೂರ್ವಿಕರು, ಅಲ್ಲಿಂದ ಒಂದು ಬೇರು ಮಗು ಹುಟ್ಟಬೇಕು. ಈಶಾಗೆ ಫ್ಯೂಚರು ಅವ್ರ ಮಗ ದಾವೀದು, ಅಲ್ಲಿ ಒಂದು ಮಗು ಬರಬೇಕು.
ಇದು ಎರಡು ದಾವೀದ್ಗೆ ವಾಗ್ದಾನ ಮಾಡಿಲ್ಲ. ಈಶಾ ಅಂತ ಹೇಳಿ ದಾವೀದ್ಗೆ ಅಂತ ಹೇಳಿಲ್ಲ. ನೀವು ನೋಡಿ ಯೆಶಾಯ 11:2 ಓದಿ ನೋಡಿ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ 11 ಇಷಿಯನ ಬುಡದಿಂದ ಇಷಯ ಅನ್ನೋದು ದಾವೀದ್ ತಂದೆ. ದಾವೀದ್ಗೆ ವಾಗ್ದಾನ ಮಾಡಿಲ್ಲ ಅದು. ಈಶಾಗೆ ದಾವೀದ್ ಬಿಟ್ಟು ಇನ್ನೂ ಬೇರೆ ಮಕ್ಕಳಿದ್ರು. ಸೊ ಈಶಾ ಅಂತ ವ್ಯಕ್ತಿಗೆ ಬುಡ ಅಂದ್ರೆ ರೂಟ್, ಬೇರು. ಸೊ ಅವ್ರ ಅಪ್ಪ ಈಶಾಗೆ ತಂದೆ, ಅವ್ರ ತಂದೆ ಬೋವಾಜು, ಆತರ ಹೋಗ್ತದೆ ಹಿಂದೆ, ಅದು ಯೂದ ಆತರ ಹೋಗ್ತದೆ. ಅಲ್ಲಿಂದ ಒಂದು ಬುಡ ಅಂದ್ರೆ ಅಬ್ರಾಮ್ ತನಕ ಹೋಗ್ಬಿಡ್ತದೆ ಅದು. ಕಾರಣ ಯೂದ ದಾವೀದ್ಗೆ ಬುಡ, ಈಶಾಗೆ ಅವ್ರ ತಂದೆ ಆ ವಂಶಾವಳಿ ನೋಡಿ ನೀವು. ಹಾಗಾಗಿ ಯೂದ ಗೋತ್ರಕ್ಕೆ ಹೋಗ್ತದೆ. ಯೂದ ಗೋತ್ರಕ್ಕೆ ಯಾಕೋಬ ಬುಡ, ಯಾಕೋಬ್ಗೆ ಈಸಾಕ್ಗೆ ಅಬ್ರಾಮ. ಸೊ ಈಸಾದು ಬುಡ ಹೋಗಿ ನಿಂತ್ಕೊಳ್ಳೋದು ಅಬ್ರಾಮಲ್ಲಿ. ಕಾರಣ ಅಬ್ರಾಮನ್ನ ಆರಿಸ್ಕೊಂಡು ಅಲ್ಲಿಂದ ಒಂದು ವಂಶ ಮಾಡಿರೋದು, ಒಂದು ದೇಶ ಮಾಡಿರೋದು. ಸೊ ಅದು ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ದಾವೀದ್ಗೆ ವಾಗ್ದಾನ ಮಾಡಿಲ್ಲ ಅದು. ಸೊ ಈಶಾಯನಿಗೆ ಅವ್ರ ಬುಡದಲ್ಲಿ ಒಂದು ಮಗು ಹುಟ್ಟಬೇಕು ಅಲ್ವಾ? ಓದಿ. ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ಒಂದು ಚಿಗುರು, ಹಾಗಾದ್ರೆ ಬೇರಿಂದ ಒಂದು ಚಿಗುರು ಅಂದ್ರೆ ಇನ್ನೊಂದು ವಂಶ ಬರುತ್ತದೆ, ಇನ್ನೊಂದು ಮಗು, ಅವ್ರಿಗೆ ಮಕ್ಕಳು ಅಂತ ಒಂದು ವಂಶ, ಇನ್ನೊಂದು ವಂಶ ಬೇರಿಂದ ಬರ್ತದೆ. ಬಟ್ ಈಶಾ ಅಂತ ಒಂದು ಮರ ಇದೆ, ಆ ಮರದಲ್ಲಿರುವ ಅಂಕುರ ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ನೋಡಿ. ಸೊ ಬೇರಿಂದ ಹೊರಟಿದೆ ಅದು. ಸೊ ಇಂಗ್ಲಿಷ್ ಅಲ್ಲೂ ಕ್ಲಿಯರ್ ಆಗಿದೆ, ಫ್ರಮ್ ದ ರೂಟ್, ಫ್ರಮ್ ದ ಬ್ರಾಂಚ್. ಸೊ ಅದಕ್ಕೆ ಹೆಸರು ನೆತ್ಸರ್ ಅಂತ, ಬ್ರಾಂಚ್. ಸೊ ಬ್ರಾಂಚ್ ಅಂತ ಹೇಳೋದು ಇರೋ ಮರ. ಈಶಾ ಅಂತ ಒಂದು ಮರ, ಅದಕ್ಕೆ ಒಂದು ಬ್ರಾಂಚು ಈಶಾಗೆ ಒಂದು ಬ್ರಾಂಚು ಸಾಲಮೋನ್ಗೆ ಒಂದು ಬ್ರಾಂಚು ರಹೋಬಾಮು. ಆ ತರ ಬಂದು ಕೊನೆಗೆ ಆ ವಂಶದಲ್ಲಿ ಬರಬೇಕು, ಆ ಮಗು ಹುಟ್ಟಬೇಕು. ಆ ಮಗು ಇವರಿಬ್ಬರು ಬರಬೇಕು ನೋಡಿ. ಒಂದು ಬೇರಿಂದ ಬರ್ತದೆ, ಒಂದು ಅಂಗೂರಿಂದ ಬರ್ತದೆ, ಅಂಕುರ ಅಂತ. ಇದು ಎರಡು ಪ್ರಬಂಧನೆ, ಇದು ಒಂದಲ್ಲ. ಬಟ್ ಇವತ್ತು ಕ್ರೈಸ್ತರು ಇದನ್ನು ಪೂರ್ತಿಯಾಗಿ ಸುಳ್ಳು ಹೇಳ್ತಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಇರೋ ಸತ್ಯ ಏನಂತನೂ ಅರ್ಥ ಆಗ್ತಾ ಇಲ್ಲ. ಕಾರಣ ಈ ಕ್ರೈಸ್ತರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ? ರಿಸರ್ಚ್ ಮಾಡ್ತಾ ಇಲ್ಲ, ರೀಸ್ಟಡಿ ಮಾಡ್ತಾ ಇಲ್ಲ. ಯಾರೋ ಒಬ್ರು ಹೇಳ್ಬಿಡ್ತಾರೆ, ಅದನ್ನ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸೊ ಒಂದು ಕ್ಯಾಥಲಿಕ್ ಅಂತ ಒಂದು ಸಮುದಾಯದಲ್ಲಿ ಒಂದು ಸಂಸ್ಥೆ ಅದು, ಅಲ್ಲಿ ಮೇಲಿಂದ ಆರ್ಡರ್ ಬರ್ತದೆ ಈ ತರನೇ ಹೇಳ್ಕೊಡ್ಬೇಕಂತ. ನೆಕ್ಸ್ಟ್ ಪ್ರೊಟೆಸ್ಟೆಂಟ್, ಇವ್ರಿಗೂ ಹೆಡ್ ಇದೆ. ಈ ಹೆಡ್ ಹೇಳ್ತಾರೆ ಈ ಸತ್ಯಗಳು ಈ ತರನೇ ಹೇಳ್ಕೊಡ್ಬೇಕಂತ. ಇದೆಲ್ಲ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದೇ ತರ ಪ್ರೊಟೆಸ್ಟೆಂಟ್ಗೂ ಒಂದು ಹೆಡ್ ಇದೆ. ಆ ಹೆಡ್ಗಳು ಹೇಳೋ ತರನೇ ಇವ್ರು ಮಾಡೋದು. ಪೆಂಟೆಕೋಸ್ಟ್ಗೂ ಹೆಡ್ ಇದೆ. ಸೌತ್ ಇಂಡಿಯಾಗೆ ಒಂದು ಹೆಡ್ ಇದ್ದಾರೆ, ಇಡೀ ದಕ್ಷಿಣ ಭಾರತಕ್ಕೆ ಒಂದು ಹೆಡ್ ಇದ್ದಾರೆ, ಇಡೀ ಇಂಡಿಯನ್ ಪೆಂಟೆಕೋಸ್ಟ್ ಒಂದು ಹೆಡ್ ಇದ್ದಾರೆ, ಫುಲ್ ವರ್ಲ್ಡ್ಗೆ ಇದ್ದಾರೆ. ಸೊ ಇವರೆಲ್ಲ ಕೂತ್ಕೊಂಡು ಕಮಿಟಿ ತೀರ್ಮಾನ ಮಾಡ್ತಾರೆ ಏನ್ ಬೋಧನೆ ಸಭೆಗೆ ಹೇಳ್ಕೊಡ್ಬೇಕಂತ. ಅದಕ್ಕೆ ಅವ್ರು ಹೇಳೋದು ಇದು ನನ್ನ ಸಭೆ ಬೋಧನೆ, ಇದು ನಮ್ಮ ಸಭೆ ಬೋಧನೆ, ಬೈಬಲ್ ಬೋಧನೆ ಅಂತ ಹೇಳಲ್ಲ ಅವರು. ಇದು ನೋಡಿ, ಇದು ಕ್ಯಾಥಲಿಕ್ ಬೋಧನೆ, ಇದು ಪ್ರೊಟೆಸ್ಟೆಂಟ್ ಬೋಧನೆ, ಇದು ಬಂದು ಪೆಂಟೆಕೋಸ್ಟ್ ಬೋಧನೆ. ನಾವು ಹೇಳೋದು ಬೈಬಲ್ ಬೋಧನೆ. ಅದು ಕ್ಯಾಥಲಿಕ್ಗಳು ಸಿಗ್ಬೋದು, ಅದು ಬಂದು ನಿಮ್ಗೆ ಪ್ರೊಟೆಸ್ಟೆಂಟ್ ಅಲ್ಲಿ ಇರುತ್ತದೆ, ಅದು ನಿಮ್ಗೆ ಪೆಂಟೆಕೋಸ್ಟ್ ಇರ್ತದೆ. ಈ ಪಂಗಡಗಳು ಇನ್ನೊಂದು ಪಂಗಡದಲ್ಲಿ ಒಂದು ಸ್ವಲ್ಪ ಒಂದು ಸತ್ಯ ಕಲ್ತ್ಕೊಂಡು, ಕ್ಯಾಥಲಿಕ್ ಇಂದ ಒಂದು ಸ್ವಲ್ಪ ಸತ್ಯ ಕಲ್ತು ಪ್ರೊಟೆಸ್ಟೆಂಟ್ ಆಗ್ಬಿಟ್ರು. ಈಗ ನೋಡಿ, ತ್ರಯಕ ನರಕ ಅಂತ ವಿಷಯ ತಗೊಳ್ಳಿ. ತ್ರಿಏಕ, ನಾವು ತ್ರಿಏಕ ನಂಬಲ್ಲ, ನಾವು ಮೂರು ದೇವ್ರು ಅಂತ ನಂಬ್ತಾ ಇದೀವಿ. ಇವರು ಮೂರು ಒಬ್ರೇ ಅಂತ ಹೇಳ್ತಾರೆ. ಮೂರು ಅಂತ ಹೇಳೋದಕ್ಕೂ ಒಂದೇ ಅಂತ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತಂದೆನೇ ಮಗ ಆಗ್ಬಿಟ್ರು, ಮಗನೇ ಪವಿತ್ರಾತ್ಮ ಆಗ್ಬಿಟ್ರು. ಇದು ಕೆಲವರು ನಂಬೋದು ತ್ರಿಏಕ ಅಂತ. ತ್ರಿಏಕ, ನಾವು ತ್ರಿಏಕ ಅಲ್ಲ. ತಂದೆ ಆಗಿರೋ ದೇವರು, ಮಗನಾಗಿರೋ ದೇವರು, ಪವಿತ್ರಾತ್ಮನಾಗಿರೋ ದೇವರು. ಈ ಮೂರು ದೇವರುಗಳಿಗೂ ಮೂರು ಕೆಲಸ ಇದೆ. ತಂದೆ ಅಂತ ಹೇಳೋದು ನಮ್ಮನ್ನು ಹುಟ್ಟಿಸೋದು. ಆಗ ನಮ್ ಯೇಸು ಮೆಸ್ಸಿಯ ಅವ್ರಿಗೆ ಮಗನೇ, ನಮ್ಗೆ ಅಣ್ಣ ಅವರು. ಸೊ ಮೆಸ್ಸಿಯ ನಮ್ಗೆ ಕರ್ತನು, ನಮ್ಮನ್ನು ನಡೆಸೋರು, ನಮ್ಗೆ ರಕ್ಷಣೆ ಕೊಟ್ಟಿರೋರು. ಪವಿತ್ರಾತ್ಮ ನಮ್ಗೆ ಸತ್ಯ ಹೇಳ್ಕೊಡೋರು. ಮೂರು ಜನ, ಮೂರು ವ್ಯಕ್ತಿಗಳು ಮೂರು ಕ್ರಿಯೆ ಮಾಡ್ತಿದ್ದಾರೆ ಇವಾಗ. ಅದೇ 1 ಕೊರಿಂಥಿ 12 ಪೌಲ್ ಹೇಳ್ತಾ ಇರೋದು, ಇವ್ರು 3 ಕ್ರಿಯೆ ಮಾಡ್ತಿದ್ದಾರೆ. ಬಟ್ ಕ್ರಿಯೇಕ ಅಂತ ಹೇಳುವಾಗ ತಂದೆನೇ ಮಗ ಆಗಿರೋದು, ಮಗನೇ ಪವಿತ್ರಾತ್ಮ ಇರೋದು, ಇವ್ರು ಅವರು ಅಂತ ಹೇಳ್ಬಿಟ್ಟು ಇವ್ರು ಮೂರು ಒಬ್ಬರೇ ಅಂತ ಹೇಳ್ಬಿಡ್ತಾರೆ. ಅದು ನಮ್ ನಂಬಿಕೆ ಇಲ್ಲ. ಅದು ಕ್ಯಾಥಲಿಕ್ ಮಾಡಿರೋದು, ಅದು ಪ್ರೊಟೆಸ್ಟೆಂಟ್ ಇದೆ, ಅದು ಪೆಂಟೆಕೋಸ್ಟಲ್ ಇದೆ. ನರಕದ ಬಗ್ಗೆನೂ ಅದೇ ತರನೇ. ಸೊ ಬೈಬಲ್ ಎಲ್ಲಿರೋ ಬೋಧನೆ ಏನು, ಅದೇ ನಾವು ತಿಳ್ಕೊಳ್ತಾ ಇದೀವಿ. ಬೈಬಲ್ ಅಲ್ಲಿ ಇರೋ ನರಕ ಏನು, ಬೈಬಲ್ ದೇವ್ರ ಬಗ್ಗೆ ಏನ್ ಹೇಳಿದ್ದಾರೆ.
ಸೊ ಸತ್ಯವೇದ ಪುಸ್ತಕವನ್ನು ನಾವು ಅದಕ್ಕೆ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಳ್ತಾ ಇರೋದು. ಸೊ ಎಲ್ಲ ಕ್ರೈಸ್ತರು ಅದನ್ನು ಒಪ್ಕೊಳ್ಬೇಕಂತ ಇಲ್ಲ, ಎಲ್ಲ ಕ್ರೈಸ್ತರು ಇದನ್ನು ಒಪ್ಕೊಳ್ಳಲ್ಲ. ಬಟ್ ಸತ್ಯವನ್ನು ನಾವು ಕೇಳಬೇಕು, ಸತ್ಯದಲ್ಲಿ ನಾವು ನಡಿಬೇಕಂತ ಸತ್ಯವನ್ನು ಮೆಚ್ಚುತ್ತಾ ಇರುವ ಕ್ರೈಸ್ತರಿಗೆ ನಾವು ಹೇಳೋದು ಅರ್ಥ ಆಗ್ತದೆ. ಆಗ ಈ 11ನೇ ಅಧ್ಯಾಯದಲ್ಲಿ ಬರೆದಿರುವ ಆ ಮಗ, ಅಲ್ಲಿ ಕ್ಲೀನಾಗಿ ಏನಿದೆ, ಆ ಮಗ ಹುಟ್ಟುವಾಗ ಆ ಮಗ ಹಿಂಗಿರ್ಬೇಕು ಮತ್ತು ಆ ಮಗ ಆಳ್ವಿಕೆ ಮಾಡಬೇಕು, ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಯೇಸು ಮೆಸ್ಸಿಯ ಇಸ್ರೇಲ್ಗೆ ಅರಸನೇ ಆಗಿಲ್ಲ ಅವರು. ಅದಕ್ಕೆ ಅವ್ರು ಕೇಳಿದ್ರು, ನೀನ್ ನಿಮ್ ದಾವೀದ್ ವಂಶದಲ್ಲಿ ನೀವು ಕೂತ್ಕೊಂಡೇ ಇಲ್ಲ, ನಿಮ್ಮನ್ನ ಹೆಂಗ್ ನಾವು ಮೆಸ್ಸಿ ಅಂತ ಹೇಳೋದು? ಅಲ್ಲಿರೋ ಜನರು ಯೋಹನ 6:15 ನೀವು ಓದ್ ನೋಡಿ, ಅವ್ರನ್ನ ಅರಸನಾಗಿ ಮಾಡೋಕೆ ತಯಾರಾಗುವಾಗ ಓಡೋಗ್ಬಿಟ್ರು ಯೇಸು ಅಲ್ಲಿಂದ, ಬೇಡ ಅಂತ. ಆಮೇಲೆ ಅರಸನು ಕೇಳಿದ್ರು, ನೀನ್ ನಿಜವಾಗಿ, ಅವ್ರಿಗೂ ಏನು ಉತ್ತರ ಕೊಟ್ಟಿಲ್ಲ ಅವರು. ಇದು ನನ್ನ ರಾಜ್ಯವಾಗಿದ್ರೆ ನನ್ನ ಕಡೆಯಿಂದ ಜನ ಬಂದಿರ್ತಾರೆ, ಈ ಭೂಮಿ ಅವ್ರ ರಾಜ್ಯ ಇಲ್ಲ ಅಂತ ಹೇಳ್ಬಿಟ್ರು. ಇದು ನಿಮ್ ರಾಜ್ಯ, ನೀವು ತೀರ್ಮಾನ ಮಾಡಿ. ನನ್ನ ರಾಜ್ಯವಾಗಿದ್ದರೆ ನನಗೆ ದೂತರುಗಳು ಇಳಿದು ಬಂದಿರ್ತಾರೆ ನನ್ನನ್ನು ಕಾಪಾಡಕ್ಕೆ. ಆ ಮಾತುಗಳು ಸ್ಪಷ್ಟ ಇದೆ. ಅವ್ರು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಕ್ ಬಂದಿಲ್ಲ. ಅವ್ರು ಈ ಭೂಮಿಯಲ್ಲಿ ದಾವೀದ ಸಿಂಹಾಸನ ಕೂತ್ಕೊಂಡು ಇಸ್ರೇಲ್ನ ಆಳ್ವಿಕೆ ಮಾಡಕ್ ಬಂದಿಲ್ಲ. ಇದು ಕ್ರೈಸ್ತರು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆಗ ನಾವು ನಿಜ ಏನಂತ ಹುಡುಕ್ಬೇಕು. ಆ ನಿಜ ಏನು? ಹಾಗಾದ್ರೆ 7ನೇ ಅಧ್ಯಾಯದ 9ನೇ ಅಧ್ಯಾಯ 11ನೇ ಅಧ್ಯಾಯ ಇನ್ನೂ ಇದೆ, 12, 13, 14 ಇದೆ ನಮ್ಗೆ ಯೆಶಯ್ಯ. ಸೊ ಯೆಶಯ್ಯ ಪುಸ್ತಕ ತುಂಬಾ ಇನ್ನು ಇವತ್ತು ನಮ್ಮ ಕಾಲ ತನಕ ನೆರವೇರಿಲ್ಲ ಅಷ್ಟು ಸತ್ಯಗಳು. ಸೊ ಇದೆಲ್ಲ ನಾವು ತಿಳ್ಕೊಳ್ಳೋಕೆ ಮುಂಚೆ, ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಮುಂಚೆ, ನಾವು ಕೆಲವು ವಿಷಯಗಳು ಇನ್ನೂ ಹೇಳಲಿಲ್ಲ ಇಲ್ಲಿ, ಈ ತರಗತಿಯಲ್ಲಿ ಇನ್ನೂ ಹೇಳಿಲ್ಲ. ನಾವು ಈ ತರಗತಿ ಸ್ಟಾರ್ಟ್ ಮಾಡಿರೋದು ಯಾಕೆ ನಾವು ಬೈಬಲ್ ಓದ್ಬೇಕಂತ. ನಾವು ಬೈಬಲ್ ಏನಕ್ಕೆ ಓದಬೇಕು? ನಾವು ಬೈಬಲ್ ಏನಕ್ಕೆ ಓದಬೇಕಂದ್ರೆ ನಾವು ಒಂದು ದಿವಸ ಹೋಗಿ ಕರ್ತನ ಮುಂದೆ ನಿಂತ್ಕೊಳ್ಬೇಕು. ಬದುಕಿರೋರು ಸತ್ತಿರೋರ್ನೆಲ್ಲ ತೀರ್ಪು ಮಾಡೋದು ಯೇಸು ಮೆಸ್ಸಿಹ. ತಂದೆಯಾಗಿರೋ ದೇವರು ಆಕಾಶದಲ್ಲಿರೋ ಅಧಿಕಾರ, ಭೂಮಿಯಲ್ಲಿರುವ ಸರ್ವ ಅಧಿಕಾರಗಳು ತನ್ನ ಮಗನಿಗೆ ಒಪ್ಪಿಸ್ಬಿಟ್ರು. ಅದಕ್ಕೆ ನಮಗೆ ಪೇತ್ರು ಮತ್ತು ಪೌಲು ಹೇಳ್ತಾ ಇರೋದು, ಬದುಕಿರೋರ್ನು ಸರಿ ಸತ್ತೋಗಿರೋನು ಸರಿ ತೀರ್ಪು ಮಾಡೋದು ದೇವರಲ್ಲ, ತೀರ್ಪು ಮಾಡೋದು ಮಗ. ಸೊ ಈ ಮಗ ತೀರ್ಪು ಮಾಡುವಾಗ ಆ ತೀರ್ಪು ಪ್ರಕಾರ, ಓಕೆ, ಸೊ ಈ ಏನು ಹೇಳೋದು, ಈ ಲೈನ್ ಸಬ್ಜೆಕ್ಟ್ ಕಟ್ ಆಯ್ತು. ಓಕೆ, ಈಗ ದೇವರು ಈ ಇಸ್ರೇಲ್ ಜನನ್ನು ಕರೆಯುವಾಗ ನಾವು ಅದೇ ಮೇನ್ ಇದೆಲ್ಲ ಏನಕ್ಕೆ ಅಂತ, ಯಾವುದು ಈ ಯೆಶಯ್ಯ 7, 9, 11 ಇದೆಲ್ಲ ದೇವರ ಚಿತ್ತ ಏನು ಅಂತ ನಾವು ತಿಳ್ಕೊಳ್ಬೇಕು. ಈಗ ಅದಕ್ಕೆ ನಾವು ಕೆಲವು ವಿಷಯಗಳು ಇನ್ನೂ ಹೇಳಲಿಲ್ಲ, ಸ್ವಲ್ಪ ಗ್ಯಾಪ್ಗಳು ಕೊಟ್ಟಿದ್ದೀವಿ ನಾವು. ಆಗ ನಾವು ಅದನ್ನು ಇವಾಗ ಹೇಳಲಿಲ್ಲ ಅಂದರೆ ನಿಮಗೆ ಮುಂದೆ ನಾವು ಮಾಡೋ ತರಗತಿಗಳು ಅರ್ಥ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಇನ್ನು ಹಿಂದೆ ಹೋಗಿ ಒಂದು ಪಾಯಿಂಟು ನಾನು ಸ್ಟಾರ್ಟ್ ಮಾಡಬೇಕಂತ ಬಯಸ್ತಾ ಇದ್ದೀನಿ. ಅದು ನಾನು ಮಾಡಿದ ಮೇಲೆ ನಾವು ವಾಪಸ್ಸು ಈ ಯೆಶಯ್ಯ 7, 9, 11 ಪೂರ್ತಿಯಾಗಿರೋ ವಿಷಯಗಳು ಅರ್ಥ ಮಾಡ್ಕೊಳ್ಳೋಣ, ಡೀಟೇಲ್ಗಳು. ಸೊ ನಾವೇನು ಬೈಬಲ್ ಓದ್ತಾ ಇರೋದು ಅಂದರೆ, ನಮ್ಮ ಮಗನು ನಮ್ಮನ್ನು ತೀರ್ಪು ಮಾಡಬೇಕು. ಸೊ ಆ ತೀರ್ಪಲ್ಲಿ ನಾವು ಯೋಗ್ಯರಾಗಿ ನಿಂತ್ಕೊಳ್ಬೇಕು. ಅದಕ್ಕೆ ನಾವು ತಿಮೋತಿಯಲ್ಲಿ ಹೇಳಿರೋ ಪ್ರಕಾರ ನಾಚಿಕೆಗೆ ಗುರಿಯಾಗದೆ ನಾವು ರಕ್ಷಣೆ ಹೊಂದಬೇಕಂತ ಈ ಸತ್ಯ ಓದ್ತಾ ಇರೋದು. ಸೊ ಅದಕ್ಕೆ ನಾವು ಯಾವ ಥರ ಸತ್ಯಗಳು ಕಲಿಬೇಕು, ಯಾವ ಥರ ಬೈಬಲ್ ಬರೆದಿದ್ದಾರೆ, ಇದೆಲ್ಲ ನಾವು ಹುಡುಕಿ ಓದೋದು, ಇದೆಲ್ಲ ನಾವು ಯಾವ ಥರ ಬೈಬಲ್ ಸ್ಟಡಿ ಮಾಡಬೇಕು, ಎಷ್ಟು ಲೆವೆಲ್ಗಳಿದೆ, ಮಕ್ಕಳಿಗೆ ಒಂಥರ ಹೇಳ್ಕೊಡ್ಬೇಕು. ಮತ್ತು ಡಾರ್ಕ್ ಸೇಯಿಂಗ್ ಅಂತ ನಾವಿಲ್ಲಿ ನೋಡಿದ್ದೀವಿ. ಅರ್ಥ ಏನು? ಮರೆಯಾಗಿ ಹೇಳಿರೋ ಸತ್ಯಗಳು, ಮಿಸ್ಟಿಕ್ ನಾಲೆಜ್ ಅಂತ. ಮಿಸ್ಟಿಕ್ ಬರೆದಿರೋದಲ್ಲ, ಬರೆದೇ ಇರುವ ಬಿಟ್ವೀನ್ ಲೈನ್ಸ್ ಅಂತ ಪೌಲ್ ಹೇಳ್ತಾರೆ. ಬರೆದಿರೋ ಅಕ್ಷರಗೆ ಲಿಮಿಟ್ ಇದೆ, ಬಟ್ ಆ ಅಕ್ಷರಗಳಿಗೆ ಸ್ಪಿರಿಟ್ ಇದೆ. ಸ್ಪಿರಿಟ್ ಅಂದರೆ ಸ್ಪಿರಿಚುವಲ್, ಆತ್ಮೀಯ ಅರ್ಥಗಳಿದೆ, ಅದು ಸಾಕಷ್ಟಿದೆ. ಅದು ನಾವು ದೇವ್ರ ಚಿತ್ತದೊಳಗೆ ಹೇಳಬೇಕು. ನಮಗೆ ಫೀಲ್ ಆಗೋ ಥರ ನಾವು ಚೇಂಜ್ ಮಾಡಬಾರ್ದು. ದೇವ್ರ ಸತ್ಯ ಏನು ಅದು 2 ವಾಕ್ಯ ಓದುವಾಗ ಅದು ಮಧ್ಯದಲ್ಲಿ ಸಿಗ್ತದೆ. ಅದಕ್ಕೆ ಒಂದು ಸತ್ಯದ ಮೇಲೆ ಸತ್ಯ, ಆಗ ಸತ್ಯದ ಮೇಲೆ ಮತ್ತು ಸತ್ಯದ ಕೆಳಗೆ, ಸತ್ಯದ ಮಧ್ಯದಲ್ಲಿ ಇನ್ನೊಂದು ಸತ್ಯ ಹುಡುಕ್ಬೇಕು ನಾವು. ಅದು ಬರೋದಿಲ್ಲ, ಅದು ನಾವು 2 ಸತ್ಯ ಹುಡುಕಿದ್ರೆ ಸಿಕ್ಕುತ್ತೆ ನಮಗೆ, ಅದು ದೇಶದಲ್ಲಿ ಹೇಳಿರುತ್ತಲ್ಲ. ಅದಕ್ಕೆ ನಾವು ಬೈಬಲ್ ಸ್ಟಡಿ ಏನಂತ ಮಾಡಿದ್ವಿ. ಬೈಬಲ್ ಸ್ಟಡಿ ಏನಂತ ಹೇಳಿದ್ಮೇಲೆ ನಾವು ರಕ್ಷಣೆ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ.
ರಕ್ಷಣೆ ಅಂದ್ರೆ ಏನು? ಹೊಸ ಒಡಂಬಡಿಕೆ ರಕ್ಷಣೆ ಬೇರೆ, ಹಳೆ ಒಡಂಬಡಿಕೆ ರಕ್ಷಣೆ ಬೇರೆ. ಕಾರಣ ಇದು ಯಾಕೋಬ್ ಹೇಳಿದ್ದಾರೆ ರಕ್ಷಣೆ ಬಗ್ಗೆ, ಮೋಶೆ ಹೇಳಿದ್ದಾರೆ, ಮತ್ತು ಯೋಶುವ ಹೇಳಿದ್ದಾರೆ, ದಾವೀದ್ ಹೇಳಿದ್ದಾರೆ, ಎಲ್ಲ ಪ್ರವಾದಿಗಳು ರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಯೇಶುವ ಬಂದಿಲ್ಲ. ಸೊ ಯೇಶುವ ಬರೋಕ್ ಮುಂಚೆ ಏನ್ ರಕ್ಷಣೆ ಇತ್ತು? ಯೇಶುವ ಬಂದ ಮೇಲೆ ಏನ್ ರಕ್ಷಣೆ ಬಂತು? ಯೇಶುವ ಮೆಸಿಹ ಏನ್ ರಕ್ಷಣೆ ಪ್ರಾರಂಭ ಮಾಡಿದ್ರು ಆ ರಕ್ಷಣೆ ನಾವು ನಂಬಬೇಕು. ಆದ್ರೆ ಯೇಶುವ ಬರೋಕ್ ಮುಂಚೆ ಏನ್ ರಕ್ಷಣೆ ಹಳೆ ಒಡಂಬಡಿಕೆಯಲ್ಲಿ ಇತ್ತು ಅದೇ ನಾವು ಮೋಶೆ ಹೇಳೋದು, ನೀವು ಐಗುಪ್ತ ಬಿಟ್ಟು ಬರುವಾಗ ನೀವು ದೇವ್ರ ರಕ್ಷಣೆ ನೋಡ್ತೀರಾ ಅಂತ. ಆಮೇಲೆ ನಾವು ಆ ರಕ್ಷಣೆ ಬಗ್ಗೆ ಓದ್ತಾ ಇರುವಾಗ ದೇವರನ್ನು ಒಂದು ಕಾರ್ಯಕ್ಕೆ ಕರೆದ್ರು, ಒಂದು ಚಿತ್ತ ಇತ್ತು ದೇವರಿಗೆ. ಆ ಚಿತ್ತ ಏನು? ಭೂಮಿ ನನ್ನದು, ಈ ಭೂಮಿಯಲ್ಲಿ ನೀವು ನನಗೆ ಸ್ವಕೀಯ ಜನ ಆಗ್ಬೇಕು. ಮತ್ತು ನೀವು ಯಾರಾಗಬೇಕು? ನೀವು ಯಾಜಕರಾಗಬೇಕು, ನೀವು ಅರಸರಾಗಬೇಕು. ಇವಾಗ ಅಲ್ಲ, ಅದಕ್ಕೆ ನೀವು ನನ್ನ ಧರ್ಮಶಾಸ್ತ್ರಗಳೆಲ್ಲ ಕೇಳಿ ನಡಿಬೇಕು. ಅದೇನದು? ವರ್ತಮಾನ ಕಾಲದಲ್ಲಿ ಭೂಮಿ ನಂದಲ್ಲ. ದೇವ್ರು ಹೇಳ್ತಾರೆ ಭೂಮಿ ಇವಾಗ ನಂದಲ್ಲ. ಪೌಲು ಹೇಳ್ತಿದ್ದಾರೆ 2 ಕೊರಿಂಥಿಯ 4:4 ಈ ಭೂಮಿಗೆ ದೇವರು ಬೇರೆಯವರು ಅಂತ. ಬಟ್ ಬೇರೆಯವ್ರ ಕೈಗೆ ದೇವ್ರು ಒಪ್ಪಿಸಿರೋದು, ಆದ್ರೆ ನಿಜವಾಗಿರೋ ದೇವ್ರೇ. ಆ ದೇವ್ರು ಹೇಳ್ತಿದ್ದಾರೆ ಇಸ್ರೇಲ್ ಜನರಿಗೆ, ಈ ಭೂಮಿ ಇವಾಗ ನಂದಲ್ಲ, ಬಟ್ ಭೂಮಿ ನಂದೇ. ಇವಾಗ ಅದನ್ನು ಆಳ್ವಿಕೆ ಮಾಡ್ತಿರೋ ಬೇರೆಯವರು. ಆದ್ರೆ ನಾನು ಅವ್ರ ಕೈಯಿಂದ ವಾಪಸ್ ತಗೊಳ್ಳುವಾಗ ಈ ಭೂಮಿಯನ್ನು ಆಳ್ವಿಕೆ ಮಾಡಿ ನೀತಿ ಮಾಡ್ಬೇಕು ಈ ಭೂಮಿಯಲ್ಲೇ. ಅದಕ್ಕೆ ನನಗೆ ಅರಸರು ಬೇಕು, ಅದಕ್ಕೆ ನನಗೆ ಯಾಚಕರು ಬೇಕು. ಅದಕ್ಕೆ ನೀವು ಇಸ್ರೇಲ್ ಜನರನ್ನು ಆರಿಸ್ಕೊಂಡಿದ್ದೀನಿ, ಅಬ್ರಾಮ್ ಜನರನ್ನು ಆರಿಸ್ಕೊಂಡಿದ್ದೀನಿ. ನೀವೇನ್ ಮಾಡಿರಿ? ಧರ್ಮಶಾಸ್ತ್ರ ಪ್ರಕಾರ ನಡೆದು ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು, ಒಳ್ಳೆ ಸಾಕ್ಷಿಗಳು ಸಂಪಾದನೆ ಮಾಡ್ಬೇಕು. ಅವ್ರ ಹೆಸರುಗಳನ್ನೇ ಇಬ್ಬರೇ ಅನ್ನೋದು ನಂಬಿಕೆ ಮುಖಾಂತರ ಇವರೆಲ್ಲ ವಿಶ್ವಾಸದಲ್ಲಿ ಒಳ್ಳೆ ಹೆಸರು ತಗೊಂಡ್ರಂತ ಬಂದಿರೋದು. ಈಗ ನೋಡಿ, ಒಂದು ಪಾಯಿಂಟ್ ನಾವು ಮೋಶೆ ಹೇಳೋದು ಈಗ ಕನೆಕ್ಟ್ ಮಾಡ್ತಾ ಇದ್ದೀವಿ, ಅದು ಏನಂತ ನೋಡ್ಬೇಕು. ನೋಡಿ, ಈಗ ನಮಗೆ ಆದಾಮಲ್ಲಿ ಒಂದು ಲೋಕ ತುಂಬ್ಕೊಂಡು ಬಂತು. ಬಟ್ ಅದೇನಾಯ್ತು? ಆದಾಮಲ್ಲಿ ಬಂದಿರೋ ಮನುಷ್ಯರು ಮತ್ತು ದೇವರ ಮಕ್ಕಳಾಗಿರೋ ದೂತರು, ಆತ್ಮೀಯ ಶರೀರರು, ಸ್ಪಿರಿಟ್ ಬಾಡಿ, ಅವರು ಇಂಗ್ಲಿಷಲ್ಲಿ ನಾನು ಸೋಲು, ಕನ್ನಡದಲ್ಲಿ ಪ್ರಾಣಿ ಅಂತ ಹೇಳ್ತೀವಿ. ಅದು ಮನುಷ್ಯರಿಗೆ ಮ್ಯಾನ್ ಬಿಕೇಮ್ ಸೋಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪ್ರಾಣಿ ಅಂತ ಹೇಳ್ತೀವಿ. ಬಟ್ ಇದೆಲ್ಲ ಈಗ ನಾವು ಉಪಯೋಗ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಡೀಟೇಲ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಆ ಟೈಮ್ ಬರುವಾಗ ಪಾಠಗಳಲ್ಲಿ. ಈ ಸೋಲ್ ಅಂದ್ರೆ ಏನು, ಸ್ಪಿರಿಟ್ ಬೀಯಿಂಗ್ಸ್ ಎಲ್ಲ ಏನು ಅಂತ ಎಲ್ಲ ಹೇಳ್ತೀವಿ. ಆಗ ಇವರಿಬ್ಬರನ್ನು ಮಿಕ್ಸ್ ಮಾಡಿಬಿಟ್ರು. ಅವರೇ ನೆಫಿಲಿಮ್ಗಳು. ಬಿದ್ದೋಗಿರೋ ರಾಕ್ಷಸರಲ್ಲ, ಅವರು ಬಿದ್ದೋಗಿರೋರು, ದ ಫಾಲನ್ ಒನ್ಸ್ ಅಂತ ಇಂಗ್ಲಿಷಲ್ಲಿ. ಹೀಬ್ರೂದಲ್ಲಿ ನೆಫಿಲಿಮ್ ಅಂದ್ರೆ ಫಾಲನ್ ಒನ್ಸ್, ಬಿದ್ದೋಗಿರೋರು. ಅದು ನಿಮ್ಗೆ ಕನ್ನಡದಲ್ಲಿ ರಾಕ್ಷಸರು ಅಂತ ಟ್ರಾನ್ಸ್ಲೇಷನ್ ಮಾಡ್ಬಿಟ್ರು. ಇಲ್ಲ, ಸೊ ದ ಫಾಲನ್ ಒನ್ಸ್, ಬಿದ್ದೋಗಿರೋರು, ದೇವರ ಸೃಷ್ಟಿಯಲ್ಲಿ ಬಿದ್ದೋಗಿರೋರು. ಹೆಂಗ್ ಬಿದ್ದೋಗ್ಬಿಟ್ರು? ಭೂಮಿಯಲ್ಲಿರುವ ಹೆಂಗಸರ ಜೊತೆಯಲ್ಲಿ ಮದುವೆ ಮಾಡಿ ಕುಟುಂಬ ಮಾಡ್ಬಿಟ್ರು. ಇಲ್ಲಿ ಅವ್ರಿಗೆ ಮಕ್ಕಳು ವಂಶ ಮಾಡ್ಬಿಟ್ರು. ಆಗ ನೋವ ಕಾಲ ಬರುವಾಗ ಎಲ್ಲರೂ ಪಾಪಿ. ನೋವ ಒಬ್ಬರೇ ನೀತಿವಂತನಾಗಿದ್ರು, ಒಬ್ಬರ ಮೇಲೆ ಕೃಪೆ ಬಿತ್ತು, ಬೇರೆಲ್ಲ ಪಾಪಿ ಅಂತೆ. ಸೊ ಈಗ ದೇವರು ನೋವಾಗ ಹೇಳ್ಬಿಟ್ರು, ನೋವ, ನಾನು ಎಲ್ಲ ಮಾಂಸವನ್ನು ನಾಶ ಮಾಡೋಕೆ ತಯಾರಾಗ್ಬಿಟ್ಟಿದ್ದೀನಿ, ನೀನು ಹೋಗಿ ಸುವಾರ್ತೆ ಹೇಳ್ಬೇಕು ಇವರಿಗೆ. ನಿನ್ನ ಮಾತು ಕೇಳೋರಿಗೆ ರಕ್ಷಣೆ, ಅವ್ರ ಅಡುಗೊಳಗೆ ಬರ್ಬೋದು, 2ನೇ ಲೋಕದಲ್ಲಿ ಪ್ರವೇಶನೆ ಮಾಡ್ಬೋದು. ಸೊ ಆ ಥರ ನೋವ 2ನೇ ಲೋಕದಲ್ಲಿ ಬಂದಮೇಲೆ ಆ ಸ್ಟೋರಿ ಏನಾಗಿದೆ ಅಂತ ಬೇರೆ ಆದಿಕಾಂಡ 6 ಓದಿದ್ರೆ ಅರ್ಥ ಆಗಲ್ಲ, 6, 7, 8 ಓದಿದ್ರೆ ಅರ್ಥ ಆಗಲ್ಲ ಏನಾಯ್ತಂತ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಅಲ್ಲಿ ನಡೆದಿರೋ ಒಂದು ವಿಷಯ ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ 32ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ. ಸೊ ಈಗ 32ನೇ ಅಧ್ಯಾಯ 7ರಿಂದ ಓದ್ಬೇಕು ನಾವು. ಅದನ್ನ ನಿಧಾನಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಓದಿ. ಧರ್ಮೋಪದೇಶ ಕಾಂಡ. ಪೂರ್ವ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ, ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನೋಡಿ, ಪೂರ್ವ ಕಾಲದಲ್ಲಿ ಇರೋದು ನೆನಪಿಗೆ ತಂದುಕೊಳ್ಳಿ. ಹಂಗಾದ್ರೆ ಏನರ್ಥ? ಮೋಶೆ ಐಗಿಪ್ತಿಂದ ಕರ್ಕೊಂಡು ಬಂದಿರುವ ಇಸ್ರೇಲ್ ಜನರಿಗೆ ಅವ್ರ ಹತ್ರ ಹೇಳ್ಕೊಡ್ತಾ ಇರೋದೇನು? ನೋಡಿ ಇಸ್ರೇಲ್ ಜನರೇ, ನೀವು ಪೂರ್ವ ಕಾಲದಲ್ಲಿ ನಡೆದಿರೋದನ್ನು ನೆನಪಿಗೆ ತಂದುಕೊಳ್ಳಿ. ಮರ್ತೋಗ್ಬಿಟ್ರು ಅವ್ರು ಅಲ್ಲಿ ಹೋಗ್ಬಿಟ್ಟು. ಹಂಗಾದ್ರೆ ಅವ್ರಿಗೆ ಕೆಲವು ಸತ್ಯಗಳು ಗೊತ್ತು, ಪೂರ್ವ ಕಾಲದಿಂದ ಹೇಳ್ಕೊಂಡು ಬರ್ತಾ ಇರೋದು. ಪೂರ್ವ ಕಾಲ ಅಂತ ಹೇಳುವಾಗ ಅವ್ರ ತಂದೆಗಳು, ಅವ್ರ ತಂದೆ 430 ವರ್ಷ ಆಯ್ತು ಅಬ್ರಾಮಿಂದ ಅವರನ್ನು ಕರ್ಕೊಂಡು ಬರೋ ತನಕ 430 ವರ್ಷ. ಸೊ ಈ ಪೂರ್ವಿಕರಿಗೆ ಗೊತ್ತಿರೋ ಒಂದು ಸತ್ಯ ಈ ಇಸ್ರೇಲ್ ಜನರಿಗೂ ಗೊತ್ತಿತ್ತು, ಬಟ್ ಮರ್ತೋಗ್ಬಿಟ್ರು ಅಂತ ಏನರ್ಥ? ಅದಕ್ಕೆ ಬೆಲೆ ಇಲ್ಲ. ಅದು ಬಿಡು, ಅದೆಲ್ಲ ನಂಬೇಕಾ ನಾವು? ಅದಾಯ್ತು ನೋಡು, ಏನು ಯಾರೋ ಹೇಳಿದ್ರು ನಂಬಿಕೆ ಇಲ್ಲ.
ಅದಕ್ಕೆ ಮರ್ತು ಬೇಡ ಅಂತ ಮೋಶ ಹೇಳ್ತಿದ್ದಾರೆ, ನೆನಪಿಗೆ ತಗೊಂಡ್ ಬನ್ನಿ. ಹಾಗಾದ್ರೆ ನಿಮ್ಗೆ ಗೊತ್ತು, ನನಗೆ ಗೊತ್ತು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕು, ಅದನ್ನ ನೆನ್ಸ್ಕೊಳ್ಬೇಕು. ಹೌದಲ್ವಾ, ನನಗೆ ಪೂರ್ವಿಕರು ನನ್ನ ಅಪ್ಪ ಹೇಳ್ಕೊಟ್ಟಿರೋದು, ನಮ್ಮ ಅಜ್ಜ ಹೇಳ್ಕೊಟ್ಟಿರೋದು. ನಾನೊಂದು 2 ತಲಾಂತರ ನೋಡಿರ್ತೇನೆ, ನನ್ನ ಅಪ್ಪ ಮತ್ತು ನನ್ನ ಅಜ್ಜ. ಬಟ್ ಇಸ್ರೇಲ್ ಕಾಲದಲ್ಲಿ 3 ನೋಡಿರ್ತಾರೆ. ಅಜ್ಜ, ಕಾರಣ ಅವರು 120 ವರ್ಷ ಬಾಳ್ಬೇಕು, ಅವರಿಗೆ ಬಾಳಿಕೆ ಇತ್ತು ಲೈಫ್ ಟೈಮ್. ಮೋಶೆನೂ 120. ಸೊ 40ಗೆ ಒಂದು ತಲಾಂತರ ಅಂತ ತಗೊಂಡ್ರೆ 40ಗೆ ಮದುವೆ ಆಗ್ತಾ ಇತ್ತು. ಸೊ 80ಗೆ ಅಂದ್ರೆ ಒಂದು ತಲಾಂತರ ಬಂದ್ಬಿಡ್ತಾರೆ. 80ನ 120 3. ಸೊ ಅಲ್ಲಿ ಅಜ್ಜ, ಅವ್ರ ಮಗ, ಮೊಮ್ಮಗ, ಇವ್ರ 3ಗೆ ಒಂದು ಸಣ್ಣ ಇನ್ನೊಂದು ವಂಶ ಪ್ರಾರಂಭ ಆಗಿರ್ತದೆ. ಅವರು ಹತ್ರ ಕೇಳುವಾಗ ಅವ್ರು ಇವ್ರಿಗೆ ಹೇಳ್ಕೊಟ್ಟಿರೋದು ನೆನಪಿಗೆ ತಂದ್ಕೊಳ್ಳಿ, ನೆನಪಿಗೆ. ಅರ್ಥ ನಿಮ್ಗೆ ಗೊತ್ತಿರೋ ವಿಷಯ ಏನಂತ ನೋಡೋಣ. ಓದಿ. ಪೂರ್ವ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ, ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನೋಡಿದ, ಪೂರ್ವ ಕಾಲ ಅಂದ್ರೆ ನೀವ್ ಹೆಂಗ್ ಬಂದ್ರು, ಪೂರ್ವಿಕರ ಚರಿತ್ರೆ ಅಂದ್ರೆ ಪೂರ್ವಿಕರು ಹೆಂಗ್ ಬಂದ್ರು, ಎಲ್ಲಿಂದ ವಂಶಗಳು ಬಂತು, ಎಲ್ಲ ನೀವೇನ್ ಮಾಡಿ ಸ್ವಲ್ಪ ನೀವು ನೆನಪಿಗೆ ತಗೊಂಡ್ ಬನ್ನಿ. ನಿಮ್ಮ ನಿಮ್ಮ ತಂದೆಗಳನ್ನು ವಿಚಾರಿಸಿದರೆ ಅವರು ತಿಳಿಸುವರು. ಹಾಗಾದ್ರೆ ನೀವು ಯಾರೋ ಹೊಸ ತಲಾಂತರು, ಹೊಸ ಮಕ್ಕಳು, 15-20 ವಯಸ್ಸಾಗಿರೋ, 15 ವಯಸ್ಸಾಗಿರೋರಿಗೆ ಹೇಳ್ಕೊಟ್ಟಿರೋ ಒಂದು ಅಲ್ಲಿ ಮರ್ತೋಗ್ಬಿಟ್ರಲ್ಲ, ಅವ್ರು ಬೇಕಾದ್ರೆ ಏನ್ ಮಾಡಿ, ಇವಾಗ ನಿಮ್ಮ ಅಪ್ಪ ಹತ್ರ ಕೇಳಿ, ಇಲ್ಲ ನಿಮ್ ಬದುಕಿರೋ ಅಜ್ಜ ಹತ್ರ ಕೇಳಿ, ಅವ್ರಿಗೂ ಇದು ಗೊತ್ತು. ಆದ್ರೆ ಮೋಶೆ ಹೇಳ್ತಾ ಇರುವ ತಲಾಂತರಗೆ ಗೊತ್ತಿಲ್ಲ ಅಂದ್ರೂ ಒಂದು 2-3 ತಲಾಂತರ ಇರುವಾಗ ಮೋಶೆ ಹೇಳ್ತಾರೋ 3 ತರ ತಲಾಂತರ ಇದ್ದಿರ್ತಾರೆ. 40 ವಯಸ್ಸುಗಳಿಗೆ ಮೋಶೆಗೆ 120, 40ರಿಂದ 80 ತನಕ, 80ರಿಂದ 120 ತನಕ 3 ತಲಾಂತರ ಇದ್ದಿರ್ತಾರೆ. ಕೇಳಿ ನೋಡಿ ನಿಮ್ಮ ಅಜ್ಜ ಹತ್ರ, ಇಲ್ಲ ಅಪ್ಪ ಹತ್ರ ಕೇಳಿ ನೋಡಿ, ಅವ್ರಿಗೂ ಗೊತ್ತಿದೆ. ಅದು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ, ಇದು ಗೊತ್ತಿತ್ತು, ಬೇಡ ಅಂತ ಬಿಟ್ಬಿಟ್ರು ಇಸ್ರೇಲ್ ಜನ. ಅದ್ ಏನಂತ ವಾಪಸ್ ಹೇಳ್ತಿದ್ದಾರೆ, ಸತ್ಯ ಹೇಳ್ಕೊಡ್ತಿದ್ದಾರೆ ಮೋಶೆ. ಏನಂತದು ಹಳೆಯ ಕಾಲದಲ್ಲಿರೋ ಭಕ್ತರಿಗೆ, ಇಸ್ರೇಲ್ ಜನರಿಗೆ ಗೊತ್ತಿರೋ ಸತ್ಯ ಏನಂತ ಮೋಶೆ ಹೇಳ್ಕೊಡ್ತಾ ಇದ್ದಾರೆ. ಈಗ ಏನದಂತ ನೋಡಿ. ಅದು ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು. ಹಿರಿಯರಂದ್ರೆ ದೊಡ್ಡವರು. ಹಂಗಾದ್ರೆ ಜನರಿಗೆ ನ್ಯಾಯ ಇದು ಸೀನಿಯರ್ಗಳು ಮತ್ತು ಸತ್ಯ ಹೇಳ್ಕೊಡೋರು, ಉಪದೇಶ ಮಾಡೋರು, ಈ ತರ ಜ್ಞಾನಿಗಳು, ಅವ್ರ ಹತ್ರ ಹೋಗಿ ಕೇಳಿ. ಅಪ್ಪ ಅಮ್ಮ ಹತ್ರ ಕೇಳಿಲ್ಲ ಅಂದ್ರೂ ಊರಿಗೆ ಜ್ಞಾನಿಗಳು ಇರ್ತಾರೆ, ಪಂಚಾಯತ್ಗಳು ಮಾಡೋರು, ಅವ್ರ ಹತ್ರ ಹೋಗಿ ಏನ್ ಮಾಡಿ ಕೇಳಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಹೇಗೆಂದರೆ ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ. ಹಾಗಾದ್ರೆ ಪರಾತ್ಮನಾಗಿರೋ ದೇವರು ನೋಡಿ, ಇಲ್ಲಿ ಪರಾತ್ಮನ, ಇಲ್ಲ ನೀವು ಇಂಗ್ಲಿಷ್ ಅಲ್ಲಿ ದ ಮೋಸ್ಟ್ ಹೈ ಅಂತ ಹಾಕಿರ್ತಾರೆ. ಎಲಿಯಾನ್ ಅಂತ ಹೀಬ್ರೂ ಅಲ್ಲಿ, ಎಲಿಯಾನ್ ಅಂತ ಹೀಬ್ರೂ ಪದಕ್ಕೆ ಪರಾತ್ಮನ ದೇವರು ಅಂತ ಹಾಕಿದ್ದಾರೆ. ನೀವು ಇಂಗ್ಲಿಷ್ ಅಲ್ಲಿ ದ ಮೋಸ್ಟ್ ಹೈ, ದ ಮೋಸ್ಟ್, ಎಲ್ಲ ಉನ್ನತವಾಗಿರೋ ದೇವರು, ಎಲ್ಲರಿಗಿಂತ ಮೇಲಿರೋ ದೇವರು. ಸೊ ಪರಾತ್ಮನ ದೇವರು ಅಂತ ಹೇಳುವಾಗ ಆ ಪದ ಏನಕ್ಕೆ ಬರ್ಬೇಕು? ಹಂಗಾದ್ರೆ ಅವ್ರ ಕೆಳಗೆ ದೇವರುಗಳಿದೆ ಅಂತ ಅರ್ಥ. ಅದು ನಮ್ ಜನ ಹೇಳ್ಕೊಡಲ್ಲ ನಿಮ್ಗೆ. ಎಲ್ಲರಿ ನಮ್ಗೆ ದೇವರುಗಳು ಯಾರು ಇಲ್ಲ, ಎಲ್ಲ ಸೈತಾನ್ಗಳು ಅಂತ ಹೇಳ್ಬಿಡ್ತಾರೆ. ಇಲ್ಲ ಇಲ್ಲ, ನೀವು ನೋಡಿ ಪರಾತ್ಮನ ದೇವರು, ಅದಕ್ಕೆ ಕನ್ನಡದವ್ರು ಬೇಕು ಅಂತ ಮಾಡಿ ಎಲಿಯಾನ್ ದ ಮೋಸ್ಟ್ ಹೈ, ಉನ್ನತನಾಗಿರೋ ದೇವರು ಅಂತ ಬೇರೆ ಕಡೆ ಬರ್ತಿದ್ದಾರೆ. ಬಟ್ ಇಲ್ಲಿ ಪರಾತ್ಮನ ಅಂತ ಹಾಕಿದ್ದಾರೆ. ಇರ್ಲಿ, ಪರವಾಗಿಲ್ಲ, ನಾವು ಕನ್ನಡ ಬೈಬಲ್ ಓದೋಣ, ನೋ ಪ್ರಾಬ್ಲಮ್. ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರಿಗೆ ಸ್ವದೇಶವನ್ನು ನೇಮಿಸಿಕೊಟ್ಟಾಗ, ಆಗ ನಾವು ನೋವಾ ಕಾಲಕ್ಕೆ ಬಂದಿದ್ದೀವಿ. ನೋವಾಗೆ 3 ಮಕ್ಕಳು, ಶೆಮ್ಮು, ಯಾಫೆತ್ತು, ಹ್ಯಾಮು. ಇವರಿಂದನೇ 2ನೇ ಲೋಕ ಮಾಡಿರೋದು. ಹಂಗಾದ್ರೆ ಇವತ್ತು ತನಕ ಇರೋ ಜನ ಆಗಿರೋ ನಾವೆಲ್ಲರೂ ಇವತ್ತು ಒಂದು ಆಲ್ಮೋಸ್ಟ್ 9 ಬಿಲಿಯನ್ ಹತ್ರ ಬರ್ತಾ ಇದೀವಿ ನಾವೀಗ. ಇವರೆಲ್ಲರೂ ಎಲ್ಲಿಂದ ಬಂದಿರೋರು? ಈ ನೋವನ ಮಕ್ಕಳೇ. ನಾವು 2ನೇ ಲೋಕ, ನೋವಾಗೆ ವಂಶದಲ್ಲಿ ಬಂದಿರೋರು ನಾವೆಲ್ಲರೂ 3 ಮಕ್ಕಳಿಂದ ಬಂದಿರೋದು. ಈಗ ಎಷ್ಟು ಜನಕ್ಕೆ ಸತ್ಯ ಗೊತ್ತು? ನಾವು ಏನೇನು ಹೇಳ್ಕೊಳ್ತಾ ಇದ್ದೀವಿ ನಾವು, ನಮ್ಮ ದೇಶ ಅಂತ. ಅದು ಬೈಬಲ್ ಪ್ರಕಾರ ನೋವಾಗೆ ಹುಟ್ಟಿರುವ 3 ಮಕ್ಕಳಿಂದ ಬಂದಿರೋ ಲೋಕ ಇದು. ಅದರಲ್ಲಿ ಶೆಮ್ ಅಂತ ಬಂದಿರೋದು ಅಬ್ರಾಮ್, ಹ್ಯಾಮ್ ಅಂತ ಬಂದಿರೋದು ಆಫ್ರಿಕಾ ಕಡೆ ಹೋಯ್ತು, ಯಾಫೆತ್ ಇಂದ ಬಂದಿರೋದು ಯುರೋಪ್ ಕಡೆ ಹೋಯ್ತು. ಸೊ ಆಸಿಯಾ ಅವರು ಏಷ್ಯಾ, ಯುರೋಪು, ಆಫ್ರಿಕಾ, ಈ ತರ ನೋವಾ ಮಕ್ಕಳನ್ನು ಭಾಗ ಮಾಡಿ ಕೊಟ್ಬಿಟ್ರು. ಭೂಮಿ ಭಾಗ ತಗೊಳ್ಳಿ ನೀವಂತ. ಇದು ನೀವು ಆದಿಕಾಂಡ 10ನೇ ಅಧ್ಯಾಯದಲ್ಲಿ ಓದುವಾಗ ಒಂದು 70 ದೇಶದ ಹೆಸರುಗಳು ಬರ್ತದೆ. 70 ನೇಷನ್. ಆ ಚಾಪ್ಟರ್ಗೆ ಹೆಸರು ದ ಟೇಬಲ್ ಆಫ್ ನೇಷನ್ ಅಂತ. 70 ದೇಶದ ಬಗ್ಗೆ ಇದೆ. ಇದು ನಾವು ಡೀಟೇಲ್ ಮಾಡ್ತೀವಿ ಆಮೇಲೆ ಕ್ಲಾಸ್, ಏನಕ್ಕೆ ಬಂತು ಇದು, ಈ ಡಿವಿಷನ್ ಏನಕ್ಕೆ ಮಾಡಿದ್ರು. ಇವಾಗ ನಾವು ಇಷ್ಟೇ ಹೇಳ್ತಾ ಇರೋದು, ದೇವರು ಯಾರು? ಪರಾತ್ಮನವಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡಿದ್ರಂತೆ.
ಶೆಮ್ ಅವರು ಈ ಕಡೆ ಹೋಗಿ, ಶೆಮ್ಗೆ ತುಂಬಾ ಮಕ್ಕಳಿದ್ರು ಈ ಕಡೆ ಹೋಗಿ, ಮತ್ತು ಹ್ಯಾಮ್ ಅವರು ಭೂಮಿ ಈ ಕಡೆ ತಗೊಳ್ಳಿ, ಯಾಫೆತ್ ಅವರು ಇನ್ನೊಂದು ಭಾಗ ತಗೊಳ್ಳಿ, ಭೂಮಿಯನ್ನು ಭಾಗ ಮಾಡಿ ಕೊಟ್ಬಿಟ್ರು. ನೆಕ್ಸ್ಟ್, ಇಸ್ರಾಯೇಲ್ಯರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು, ಇಸ್ರಾಯೇಲ್ಯರು ಮಾತ್ರ ಯೆಹೋವನ ಸ್ವಂತ ಜನರಾಗಿದ್ದು. ನೋಡಿ, ಪರಾತ್ಮನ ದೇವರು ಮತ್ತು ಈಗ ಯೆಹೋವನು ಅಂತ ಹೇಳ್ಬಿಟ್ರು. ನೋಡಿ, ಯೆಹೋವನು ಆಗ ಪರಾತ್ಮನು ಯಾರು, ಯೆಹೋವನು ಯಾರು? ಖಂಡಿತ ಪರಾತ್ಮನು ಯೆಹೋವನು. ಈಗ ಎರಡ ಕಾಣಿಸ್ತಾ ಇದೆ ಇಲ್ಲಿ. ಅವ್ರು ಹೇಳಿರೋದು ಪರಾತ್ಮನವಾಗಿರೋ ದೇವರು ಭೂಮಿನ ಭಾಗ ಮಾಡಿದ್ರು. ಆಗ ಇಸ್ರೇಲ್ ದೇಶವನ್ನು ಯೆಹೋವನಿಗೆ ಕೊಟ್ಬಿಟ್ರು. ಯೆಹೋವ ಅಂತ ಒಂದು ದೇವರಿಗೆ ನೀನು ಇಸ್ರೇಲ್ ತಗೋ ಅಂತ ಹೇಳ್ಕೊಟ್ರು. ನೋಡಿ, ಹಂಗೇನ ಇದೆಯಾ ಅದು? ಹೌದು. ನೋಡಿ, ಎಷ್ಟೆಲ್ಲ ಗೆಳಿಬಿಲಿ ಮಾಡ್ತಾರೆ ಗೊತ್ತಾ, ಅರ್ಥ ಆಗ್ಬಾರ್ದಂತ ಟ್ರಾನ್ಸ್ಲೇಷನ್. ನಾನು ಇಂಗ್ಲಿಷಲ್ಲಿ ಓದ್ತೀನಿ, ಅದನ್ನು ಓದಿ. ಇಸ್ರಾಯೇಲ್ಯರು ಮಾತ್ರ ಯೆಹೋವನ ಸ್ವಂತ ಜನರಾಗಿದ್ದು, ಯಾಕೋಬ್ ವಂಶದವರು ಆತನಿಗೆ ಸ್ವಕೀಯ ಪ್ರಜೆಯಾಗದದ್ದು. ಸೊ ಯಾಕೋಬ್ ಜನ ಮಾತ್ರ ಯೆಹೋವನಿಗೆ ಸ್ವಕೀಯ ಜನ ಆಗ್ಬೇಕು, ಯೆಹೋವನಿಗೆ ಸ್ವಕೀಯ ಜನ ಆಗ್ಬೇಕು. ಆಗ ಇಲ್ಲಿ ಯೆಹೋವ ಯಾರು ಮತ್ತು ಪರಾತ್ಮನ ದೇವರು ಯಾರು? ಸೊ ಇನ್ನೊಂದು ವಾಕ್ಯ ನೋಡಿ, 13 ನೋಡಿ, ಅದೇ 13 ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ಅಭಿವೃದ್ಧಿಯನ್ನುಂಟು ಮಾಡಿ. ಯಾರು? ಬಂಡೆ ಯೆಹೋವ ದೇವರ ಬಗ್ಗೆ ಹೇಳ್ತಿದ್ದಾರೆ. 11 ಯಾವ ಅನ್ಯ ದೇವರಾದರೂ ಇಲ್ಲದೆ. ನೋಡಿ, ಯಾವ ಅನ್ಯ, ಯಾರಿಗೆ? ಇಸ್ರೇಲ್ಗೆ ಅನ್ಯ ದೇವರು ಸಹಾಯ ಮಾಡಿಲ್ಲ. ಬಟ್ ಪರಾತ್ಮನು ಭೂಮಿನ ಹಂಚ್ಕೊಡುವಾಗ ಯಾರ ಕೈಲಿ ಒಪ್ಪಿಸಿದ್ರಂತೆ? ಅನ್ಯ ದೇವ್ರ ಕೈಲಿ ಅವ್ರನ್ನ ಕೊಟ್ಬಿಟ್ರು. ಬಟ್ ಇಸ್ರೇಲ್ನು ಯೆಹೋವ ಕೈಯಲ್ಲಿ ಒಪ್ಪಿಸಿದ್ರು. ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು, ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ. ಯೆಹೋವ ಒಬ್ಬನೇ. ಈ ಪದ ಬರುವಾಗ ಅರ್ಥ ಏನು? ಬೇರೆ ದೇವರುಗಳಿದೆ ಅಂತ ಅರ್ಥ, ಬೇರೆ ದೇವರುಗಳಿದೆ ಅಂತ ಅರ್ಥ. ಇದೇ ಮತ್ತೆ ಪೌಲು ನಮ್ಗೆ ಹೇಳ್ತಾ ಇರೋದು. ನೀವು 2 ಕೊರಿಂಥಿಯ 8:5 ನೋಡಿ. ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರದ 2 ಕೊರಿಂಥಿಯ 8:5. ಅದೇ ಪ್ರಕಾರ ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ನಮ್ಮನ್ನೇ. ಇಲ್ಲ, ಆಗ 1 ಕೊರಿಂಥಿಯ ನೋಡಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ? ಇರಿ, ಏನಂತ ಹೇಳಿದ್ರು? ಅನೇಕರನ್ನು ದೇವರುಗಳೆಂದು. ಲೋಕದಲ್ಲಿ ಅನೇಕ ದೇವರುಗಳು, ಅನೇಕ ಕರ್ತರುಗಳಂತ ಇರೋದು ನಿಜವೇ? ಇನ್ನೊಂದ್ಸಲ ಓದಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ? ನೋಡಿದ್ರ, ಸುಳ್ಳಂತ ಹೇಳಿಲ್ಲ. ಪೌಲ್ ಭಾಷೆ ಇದು. ಕಾರಣ ಪೌಲು ಹಳೆ ಒಡಂಬಡಿಕೆ ಚೆನ್ನಾಗಿ ತಿಳಿದಿರೋ ವ್ಯಕ್ತಿ. ಪೌಲು ಫರಿಸಿಯನು, ಒಂದು ರಬ್ಬಿ, ಧರ್ಮಶಾಸ್ತ್ರ ಗಮಾಲಿಯಲ್ ಅಂತ ಕಾಲದಲ್ಲಿ ಉನ್ನತ ಪದವಿಯಲ್ಲಿದ್ದಿರೋ ಸನ್ಹೆಡ್ರಿನ್ ಅಂತ ಗ್ರೂಪಿಗೆ ಲೀಡರು ಗಮಾಲಿಯಲ್. ಅವ್ರ ಕೆಳಗೆ ಓದಿರೋ ವ್ಯಕ್ತಿ ಅವರು. ನಾವೀಗ ಆಕ್ಸ್ಫೋರ್ಡು, ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, ಆ ತರ ಗ್ರೇಟ್ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಓದಿರೋ ವ್ಯಕ್ತಿ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಇನ್ನೊಂದ್ ಕಡೆ ಅಲ್ಲ, ಪುಸ್ತಕ 22 ಹೇಳ್ತಿದಾರ, ನಾನು ಅವ್ರ ಪಾದದಲ್ಲಿ ಕಲ್ತ್ಕೊಂಡೆ, ನಾನು ಗಮಾಲಿಯಲ್ ಪಾದದಲ್ಲಿ. ಅವ್ರು ಹೇಳ್ತಿದ್ದಾರೆ, ಈ ಭೂಮಿಯಲ್ಲಿ ಅನೇಕ ದೇವರುಗಳು, ಅನೇಕ ಕರ್ತನಂತ ಇರೋದು ನಿಜವೇ, ಸುಳ್ಳಂತ ಹೇಳಿಲ್ಲ, ನಿಜವೇ. ನೆಕ್ಸ್ಟ್, ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ಅನೇಕರನ್ನು ದೇವರುಗಳೆಂದು ಕರೆಯುತ್ತಾರೆ. ನೋಡ್ರ, ಅನೇಕರು ದೇವರಂತೂ ಕರ್ತಂತೂ ಭೂಮಿಯಲ್ಲಿ ಇರೋದ್ರ ಜನ ಕರೀತಾ ಇದ್ದಾರೆ. ನೆಕ್ಸ್ಟ್, ಒಬ್ಬನೇ ದೇವರಿದ್ದಾನೆ. ಯಾರಿಗೆ? ನಮಗೆ. ಇದು ಬರೀತಾ ಇರೋದು ಕ್ರೈಸ್ತರಿಗೆ. ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು. ನೋಡಿದ್ರ, ಸೊ ತಂದೆ ಅಂತ ಇರೋ ದೇವರು ನಮ್ ದೇವರು. ಈಗ ನಮಗೆ ಇರೋ ದೇವರೇ ಇಡೀ ಪ್ರಪಂಚಕ್ಕೆ ದೇವರು. ಆದ್ರೆ ಆ ದೇವ್ರು ಏನ್ ಮಾಡಿದಾರಂತೆ, ಲೋಕದಲ್ಲಿರೋರನ್ನು ಅವ್ರ ಕೈಗೆ ಒಪ್ಪಿಸಿದಾರಂತೆ. ಅವ್ರನ್ನ ದೇವ್ರಂತ ಕರೀಲ್ಲ, ಆ ಮಾರ್ಗದಲ್ಲಿ ಬರಲಿ ಅಂತ. ನಮ್ಮನ್ನು ಮಾತ್ರ ಯಶ್ವಾ ಮೆಸ್ಸಿಯಲ್ಲಿ ಕರೆದ್ಬಿಟ್ಟು
ನಾವು ಯಶ್ಯಾಮಿಷಿಯನ್ ಕರ್ತನ ಅಂತ ಹೇಳ್ಬೇಕು. ನಾವು ಯಶ್ಯಾಮಿಷಿಯರು ತಂದೆಯನ್ನು ದೇವರಂತ ಕರಿಬೇಕಂತ ನಮಗೆ ಹೇಳ್ಕೊಟ್ಟಿರೋದು ಅವರು. ನಾವು ಬೇರೆಯವ್ರನ್ನು ದೇವರಂತ ಹೇಳಕ್ಕಾಗಲ್ಲ. ಕ್ರೈಸ್ತರು ಯಶ್ವನ್ ನಂಬಿರೋರು ಯಶ್ವ ತಂದೆನೇ ನಮ್ಗೆ ದೇವರಾಗ್ಬೇಕು, ಯಶ್ವ ನಮಗೆ ಕರ್ತನಾಗ್ಬೇಕು. ಉಳಿದಿರೋರು ಕಾರಣ ಅದಕ್ಕೆ ನಮ್ಮ ಕರ್ತನ ಏನಂತ ಹೇಳುದು, ನನ್ನ ತಂದೆ ಕರೆದೇ ಹೊರತು ಯಾರು ನನ್ನ ಹತ್ರ ಬರಲ್ಲ. ಹಂಗಾದ್ರೆ ಪಾಸ್ಟರ್ಗಳು ಎಷ್ಟು ಪ್ರಾರ್ಥನೆ ಮಾಡಿದ್ರು ಯಾರು ಕ್ರೈಸ್ತ ಮತದಲ್ಲಿ ಸೇರಲ್ಲ. ಇದು ಪಾಸ್ಟರ್ಗಳು ಹೇಳೋದು, ನಾನ್ ಪ್ರಾರ್ಥನೆ ಮಾಡಿದ್ದಕ್ಕೆ ನಿನ್ ಬಂದೆ, ನಾನ್ ನಿಮ್ಗೆ ಉಪವಾಸ ಮಾಡಿದೆ, ಅದೆಲ್ಲ ಪಾಸ್ಟರ್ಗಳು ಹೇಳೋದು. ನೀವು ಯೋಹಾನ 6:44 ನೋಡಿ, ಯೇಸು ಏನ್ ಹೇಳ್ತಿದ್ದಾರೆ ನಮ್ಮ ಕರ್ತನು. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆಯದೆ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ನೋಡಿದ್ರ, ಕಾರಣ ಯಶ್ವ ಕಾಲದಲ್ಲಿ ಎಲ್ಲ ಇಸ್ರೇಲ್ ಜನ ನಂಬಿಲ್ಲ, ಯಶ್ವನು ನಂಬಲ್ಲ ಅಂತೆ. ಇದಕ್ಕೆ ಪೌಲು ರೋಮದಲ್ಲಿ 11 ಬರ್ದಿರೋದೇನು, ರೋಮ 11 ದೇವರು ಅವ್ರನ್ನು ಮಂಕು ಮಾಡ್ಬಿಟ್ರಂತೆ, ಅವ್ರಿಗೆ ದೃಷ್ಟಿನ ಕೊಟ್ಟಿಲ್ಲ ಅಂತೆ. ಅವರು ಯಶ್ವನ್ ನಂಬೇಕಂತ ದೇವ್ರ ಚಿತ್ತಾನೇ ಇಲ್ಲ ಅಂತೆ, ದೇವ್ರು ಬಿಟ್ಬಿಟ್ರಂತೆ ಅವರನ್ನು. ಅದಕ್ಕೆ 11 ಕ್ರೈಸ್ತರೇ ಅಹಂಕಾರ ಮಾಡ್ಬೇಡಿ, ದೇವ್ರನ್ನವ್ರು ಬಿಟ್ಬಿಟ್ಟು ನಮ್ಮನ್ನು ಕರೆದಿದ್ದಕ್ಕೆ ಅಹಂಕಾರ ಮಾಡ್ಬೇಡಿ ಅಂತ ಹೇಳ್ಬಿಟ್ರು. ಕಾರಣ ನಮ್ಮನ್ನು ಅಂಟಿಸಿರೋದು, ನಮ್ಮನ್ನು ಎತ್ತು ಕೆಳಗೆ ಬಿಸಾಕಕ್ಕೆ ದೇವ್ರಿಗೆ ತುಂಬಾ ತಗೊಳಲ್ಲ. ಸೊ ನಾವೀಗ ಇಸ್ರೇಲ್ ಮರದಲ್ಲಿ ಸೇರಿ ಇರೋರು. ಹಂಗಾದ್ರೆ ಅಬ್ರಾಮ್ಗೆ ನಾವು ಮಕ್ಕಳು. ಯಶ್ವನ್ ನಂಬೋರು, ಗಲಾತ್ಯ 3:7 ನಾವು ಯಶ್ವನ್ ನಂಬೋರು, ಅಬ್ರಾಮ್ಗೆ ಮಕ್ಕಳು. ಸೊ ನಮ್ ಪೂರ್ವಿಕರು, ಅದೇ ಮೋಶೆ ಹೇಳ್ತಾ ಇರೋದು, ನಮ್ ಪೂರ್ವಿಕರು. ದೇವರು ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡಿಕೊಡುವಾಗ ಇಸ್ರೇಲ್ ಯಾರು, ಅಬ್ರಾಹ್ಮಲ್ಲಿ ಬಂದಿರೋರನ್ನು, ಇಸ್ರೇಲನ್ನು ಯೆಹೋವಾ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ರಂತೆ. ಈಗ ಬನ್ನಿ ವಾಪಸ್ ಅದಕ್ಕೆ, ಅದೇನೆ ಪೌಲದ್ ಬರ್ದಿರೋದು, ಧರ್ಮೋಪದೇಶ ಕಾಂಡ 32. ನಾನು ಅದು ಇಂಗ್ಲಿಷಲ್ಲಿ ಓದ್ತೀನಿ ಸ್ವಲ್ಪ. ನೋಡಿ 32:8 ನಾನು ಓದ್ತೀನಿ ನೋಡಿ. ರಿಮೆಂಬರ್ ದ ಡೇಸ್ ಆಫ್ ಓಲ್ಡ್, ಕನ್ಸಿಡರ್ ದ ಇಯರ್ಸ್ ಆಫ್ ಮೆನಿ ಜನರೇಷನ್ಸ್, ಆಸ್ಕ್ ದೈ ಫಾದರ್ and he will shew thee thy elders, they will tell you. ಹಾಗಾದ್ರೆ ನೀವು ಪೂರ್ವಿಕರ ಹತ್ರ ಇಲ್ಲ ನಿಮ್ಮ ಹಿರಿಯರ ಹತ್ರ ಕೇಳಿ ನೋಡಿ ಅಂತ. when the most high, ನೋಡಿ ಅದಕ್ಕೆ ಹೀಬ್ರೂ ಪದ ಎಲ್ಯಾನ್ ನೋಡಿ, ಎಲ್ಯಾನ್ ಡಿವೈಡೆಡ್ ಟು ದ ನೇಷನ್ಸ್, ಭೂಮಿಯನ್ನು ಭಾಗ ಮಾಡುವಾಗ ದೇರ್ ಇನ್ಹೆರಿಟೆನ್ಸ್, ಅವ್ರ ವಂಶವನ್ನು, ಭೂಮಿಯನ್ನು ಭಾಗ ಮಾಡಿ ಅವ್ರ ವಂಶಗಳನ್ನು. when he separated the sons of Adam, ಅಲ್ಲೇನಿದೆ ಇಸ್ರೇಲ್ ಅಂತ ನೋಡಿದ್ರೆ ಸನ್ಸ್ ಆಫ್ ಆಡಮ್, ಇದೆಲ್ಲ ಬೇಕು ಅಂತ ಮಾಡಿರೋ ಒಂದೇ. ಹೆಂಗೆ ಬೈಬಲ್ ಈ ತರ ಟ್ರಾನ್ಸ್ಲೇಷನ್ ಬಂತು? ಓದಿ 8 ಓದಿ ಬದ. ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲ್ಯರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ, ಇಸ್ರೇಲರ ಸಂಖ್ಯೆ ಅಂತೆ, ಇಸ್ರೇಲರ ಸಂಖ್ಯೆಗೆ ತಕ್ಕದಾಗಿ ನೋಡಿ. when the most high divided to the nations their inheritance, when he separated the sons of Adam. ಸೊ ಇಂಗ್ಲಿಷ್ ಬೈಬಲ್ ಸನ್ಸ್ ಆಫ್ ಆಡಮ್ ಅಂತ ಇದೆ, ಅಲ್ಲಿ ಇಸ್ರೇಲ್ ಲೆಕ್ಕ ಅಂತ 70 ಅಂತ. ಓಕೆ, ಇದ್ರು ನಾವು ಡೀಟೇಲ್ ಆಮೇಲೆ ಮಾಡ್ತೀವಿ. ಬಟ್ ಏನಿದ್ರು ಈಗ ನಮ್ಗೆ ಪಾಠ ಆಗಲ್ಲ. ನಮ್ಗೆ ಅದು ಅಬ್ರಾಹಂ ಸಾದ ಮಕ್ಕಳಾಗ್ಲಿ ಇಲ್ಲ ಸಂಖ್ಯೆ ಅಂತ ಆಗ್ಲಿ, ಇಸ್ರೇಲ್ ಸಂಖ್ಯೆ 70 ಇದೆ. ಅದಕ್ಕೆ ಇಸ್ರೇಲ್ ಜನ ನಂಬೋದು 70 ದೇಶ ಬಂತಂತ. ಓಕೆ, ಈಗ ನಾವು ಸನ್ಸ್ ಆಫ್ ಈ ಸೆಟ್ ದ ಬೌಂಡ್ಸ್ ಆಫ್ ದ ಪೀಪಲ್ ನೋಡಿ, ಎಲ್ಲರಿಗೂ ಬೌಂಡ್ರಿ ಕೊಟ್ರಂತೆ. ಇದೇ ನೀವು ಅಪೊಸ್ತಲ ಕೃತ್ಯ 17:26 ಇದೆ ಪೌಲ್ ಹೇಳ್ತಾ ಇರೋದು. ಇದೇ ಸತ್ಯವನ್ನು ಓದಿ. ಅದು ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ. ನೋಡಿ, ಇದು ಆದಾಮ್ಗೆ ಹೇಳಲಿಲ್ಲ, ಆದಾಮ್ ಮಕ್ಕಳಿಗೆ ಇದು ಮಾಡಲಿಲ್ಲ, ಇದು ಮಾಡಿರೋದು ನೋವಾ ಮಕ್ಕಳಿಗೆ. ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿದ್ರೆ ಆಗ ಏನ್ ಮಾಡ್ಬಿಟ್ರು ದೇವರು, ಬೇರೆ ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡಿಕೊಡುವಾಗ ಬೇರೆ ದೇವ್ರುಗಳಿಗೆ ಒಪ್ಪಿಸ್ಬಿಟ್ಟು ನನ್ನನ್ನು ಹುಡುಕಿ ಅಂತ ಬಿಟ್ಬಿಟ್ರು. ಅದಕ್ಕೆ ಪೌಲ್ ಕೊರಿಂಥದಲ್ಲಿ ಬರ್ದಿರೋ ಅನ್ಯ ದೇವರುಗಳು ತುಂಬಾ ಇದ್ದಾರೆ, ಅವರು ಆ ದೇವರುಗಳ ಮಾರ್ಗದಲ್ಲಿ ಪರಾತ್ಮನ್ನು ಹುಡುಕ್ಬೋದು. ಆದ್ರೆ ನಮಗೆ ಆತರ ಇಲ್ಲ ಅಂತೆ.
ನಮಗೆ ಅಲ್ಲಿ ಹೇಳ್ತಾ ಇರೋದು ಇದು ಪೌಲ್ ಹೇಳ್ತಾ ಇರೋದು, ಹುಡುಕಿದಾರೆ ಜನ, ಅನ್ಯ ಜನರು ದೇವರನ್ನು. ನೋಡಿ ಈಗ ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಯಾರು? ಈ ಭೂಮಿಯನ್ನು ಭಾಗ ಮಾಡಿರೋ ದೇವರು ಯಾರಿಂದನೂ ದೂರ ಇಲ್ಲ. ಭೂಮಿಯನ್ನು ದೇಶ ಭಾಗ ಮಾಡಿರೋದು ಪರಾತ್ಮನಾಗಿರೋ ದೇವರು. ಈ ಪರಾತ್ಮನ ಇಲ್ಲ ಅತಿ ಉನ್ನತವಾಗಿರೋ ದೇವರು, ಇಲ್ಲ ನಮ್ಮ ಯಶೋ ಹೇಳೋ ತರ ತಂದೆ ಆಗಿರೋ ದೇವರು, ಪೌಲ್ ಹೇಳೋ ತರ ತಂದೆ ಆಗಿರೋ ದೇವರು. ಈ ತಂದೆ ಆಗಿರೋ ದೇವರು ಯಾರಿಂದನೂ ದೂರ ಇಲ್ಲ ಅಂತೆ. ಕಾರಣ ನಾವು ಅವರಲ್ಲಿ ವಾಸ ಮಾಡೋದು, ಅವರಲ್ಲಿ ನಾವು ಇರೋದು, ಅವ್ರು ನಮ್ಮಲ್ಲಿ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಪೌಲ್ ಯಾರಿಗೆ ಹೇಳ್ತಾ ಇರೋದು? ಪೌಲ್ ಇದು ಅನ್ಯ ಜನರಿಗೆ ಹೇಳ್ತಾ ಇರೋದು, ಏಥೆನ್ಸ್ ಅಲ್ಲಿರುವ ಅನ್ಯ ಜನರಿಗೆ ಹೇಳ್ತಾ ಇರೋದು. ಪೌಲ್ ಇದು ಕ್ರೈಸ್ತರಿಗೆ ಹೇಳಲಿಲ್ಲ. ನಿಮ್ಮ ಕಿವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನೀವು ಕೇಳಿದ್ದೀರಾ. ಕೆಲವರು ಆಲ್ರೆಡಿ ಆ ತಂದೆಯನ್ನು ಕಂಡಿಡಿದು ಅವ್ರಿಗೆ ಮಕ್ಕಳಾಗ್ಬಿಟ್ಟಿದ್ದಾರೆ ಕೆಲವರು. ನಿಮ್ಗೂ ಕೆಲವರು ಹೇಳಿದ್ದಾರೆ, ನಿಮ್ಮಲ್ಲೂ ನಿಮ್ ಪುಸ್ತಕದಲ್ಲೂ ಅದು ಬರೆದಿದೆ ಅಂತ. ನೆಕ್ಸ್ಟ್, ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ನೋಡಿದ್ರೆ ಈಗ ಹೇಳ್ತಾ ಇರೋದು ಅನ್ಯ ಜನರೇ ನಾವು ತಂದೆಯಾಗಿರೋ ದೇವ್ರನ್ನು ಕಂಡಿಡಿದ್ಮೇಲೆ ಮತ್ತು ಹೆಂಗೆ ದೇವರಿಗೆ ನಾವು ವಿಗ್ರಹ ಮಾಡೋಕ್ಕಾಗತ್ತೆ? ಸೊ ವಿಗ್ರಹ ಮಾಡೋದು ದೇವರಿಗೆ ಇಷ್ಟ ಇಲ್ಲ. ಅದು ದೇವ್ರನ್ನ ಹುಡುಕೋರು ಯಾರು ವಿಗ್ರಹ ಮಾಡಕ್ ಹೋಗಲ್ಲ. ಯಾವಾಗ ನಾವು ದೇವ್ರನ್ನ ಹುಡುಕಿಲ್ಲ, ವಿಗ್ರಹದಲ್ಲಿ ಹುಡುಕ್ತಾ ಇರ್ತೀವಿ ದೇವರನ್ನು, ವಿಗ್ರಹದೊಳಗೆ ದೇವ್ರನ್ನ ಹುಡುಕ್ತಾ ಇರ್ತೀವಿ. ದೇವ್ರನ್ನ ಹುಡುಕೋರು ವಿಗ್ರಹವನ್ನು ಬಿಟ್ಟು ಆಚೆ ಬರಬೇಕು. ಆಗ ದೇವ್ರು ಯಾರಿಂದಲೂ ದೂರ ಇಲ್ಲ ಅಂತೆ. ಸೊ ಭಾಗ ಮಾಡಿರೋ ದೇವ್ರು ಹೇಳ್ತಿದ್ದಾರೆ, ನಾನು ಭಾಗ ಮಾಡಿ ಕೊಟ್ಬಿಟ್ಟೆ, ಯಾರನ್ನು ನಾನು ದೂರ ಇಲ್ಲ. ಅವ್ರು ಯಾರ್ಯಾರು ಎಲ್ಲಿ ವಾಸ ಮಾಡ್ಬೇಕು. ಸೊ ಪೌಲ್ ಇದೇನೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಈ ಧರ್ಮೋಪದೇಶ ಕಾಂಡ 30 ಅಲ್ಲೂ ಹೇಳ್ಕೊಡ್ತಾ ಇರೋದು. ಈ ಧರ್ಮಕ್ಕೆ ಶಾಸ್ತ್ರ ಬರೆದಿರೋದು ಮೋಶೆ ಇಸ್ರೇಲ್ ಜನರಿಗೆ ಇದು ಗೊತ್ತಿತ್ತು, ಬಟ್ ಅನ್ಯ ಜನರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಪೌಲ್ ಅನ್ಯ ಜನರು ಹೇಳ್ಕೊಡ್ತಿದ್ದಾರೆ, ನಿಮ್ಮಲ್ಲೂ ಇದೆಯಲ್ಲ ಮಕ್ಕಳು, ನೀವು ಪರಾತ್ಮನ ಹುಡುಕಿದ್ದೀರಲ್ಲ, ನೀವು ಪರಾತ್ಮನಾಗಿರೋ ತಂದೆಗೆ ನೀವು ಮಕ್ಕಳಾಗಿದ್ದೀರಲ್ಲ, ಅದಕ್ಕೆ ನೀವು ಯಾಕೆ ನೀವು ದೇವಾಲಯಗಳು ಮಾಡ್ಕೊಂಡು ವಿಗ್ರಹಗಳು ಮಾಡ್ತಾ ಇದ್ದೀರಾ, ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರು. ಇನ್ನು ಓದಿ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗ ಏನು ಹಳೆ ಕಾಲ ಬಿಟ್ಬಿಡಿ, ಇವಾಗ ಬಂದಿರೋ ಕಾಲ. ಈಗ ನಿಮ್ಗೆ ಇನ್ನೂ ಸತ್ಯ ಹೆಚ್ಚಾಗಿ ತನ್ನ ಮಗನ ಮುಖಾಂತರ ತಿಳಿಸಿರೋದಕ್ಕೆ ನಾವು ನಿಮ್ಗೆ ಸುವಾರ್ತೆ ಸಾರ್ತಾ ಇದೀವಿ. ಏನು? ವಿಗ್ರಹಗಳನ್ನು ಕಲ್ಲು ಮಣ್ಣಲ್ಲಿ ಮಾಡಿರೋದನ್ನ ಬಿಟ್ಬಿಟ್ಟು ಅದ್ರ ಹಿಂದೆ ಇರುವ ಶಕ್ತಿ ದೇವರು ಯಾರಂತ ಹುಡುಕಿ ಆಗ ನಿಮ್ಗೆ ಪರಾತ್ಮ ಸಿಗ್ತದೆ ಅಂತಾನೆ ಹೇಳಿರೋದು. ಆಗ ಈಗ ನಾವು ವಾಪಸ್ ಧರ್ಮೋಪದೇಶ ಕಾಂಡದಲ್ಲಿ ಈ ಸತ್ಯ ಯಾವ ತರ ಮೋಶೆ ಬರೆದ್ರಂತ ನೋಡಿ. ಆಗ ಏನ್ ಹೇಳ್ತಿದ್ದಾರೆ? ಅಕಾರ್ಡಿಂಗ್ ಟು ದ ನಂಬರ್ ಆಫ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್, ಇದು ಸೆಕೆಂಡ್ ಬಂತು. ಸನ್ಸ್ ಆಫ್ ಆಡಮ್ ಒಂದು, ಆಮೇಲೆ ದ ನಂಬರ್ ಆಫ್ ಚಿಲ್ಡ್ರನ್ ಆಫ್ ಇಸ್ರೇಲ್ ಫಾರ್ ದ ಲಾರ್ಡ್ಸ್ ಪೋರ್ಷನ್ ಆಸ್ ಇಸ್ ಪೀಪಲ್, ಜೇಕಬ್ ಇಸ್ ಅ ಲಾಟ್ ಆಫ್ ಹಿಸ್ ಇನ್ಹೆರಿಟೆನ್ಸ್. ಲಾರ್ಡ್ ಅಂದ್ರೆ ಯೆಹೋವನಿಗೆ ಸಿಕ್ಕಿರೋದು ಯಾಕೋಬ್ ಅಂತ. ದೆನ್ ಹಿ ಫೌಂಡ್ ಹಿಮ್ ಇನ್ ಅ ಡೆಸರ್ಟ್. ನೋಡಿ, ಅದು ಹತ್ತು ಓದಿ. ಎಲ್ಲಿ ಸಿಕ್ಕಿದ್ರು ಯಾಕೋಬು? ಅರಣ್ಯದಲ್ಲಿ ಸಿಕ್ಕಿದ್ರು ಯಾಕೋಬನು ದೇವರಿಗೆ, ಯೆಹೋವನಿಗೆ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಲಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದು. ನೋಡಿದ್ರ, ಇಸ್ರೇಲಿಗೆ ದೇವರು ಯೆಹೋವ, ಬಟ್ ಇಡೀ ಭೂಮಿಗೆ ದೇವರು ಪರಾತ್ಮನಾಗಿರುವ ದೇವರು, ಅತಿ ಉನ್ನತನಾಗಿರೋ ದೇವರು. ಸೊ ಅತಿ ಉನ್ನತನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡ್ಕೊಳ್ಳುವಾಗ ಯೆಹೋವಾ ಅಂತ ಇರುವ ಕರ್ತನಿಗೆ ಸಿಕ್ಕಿರೋ ಭಾಗ ಅದು ಬಂದು ಇಸ್ರೇಲು. ಸೊ ಇದು ಪೂರ್ವಿಕರ ಹತ್ರ ಕೇಳಿ. ಹಂಗ ದೇವರು ಭೂಮಿಯನ್ನು ಭಾಗ ಮಾಡುವಾಗ ಶೆಮ್ಮು, ಯಾಫೆತು ಮತ್ತು ಹ್ಯಾಮಲ್ ಬಂದಿರೋ ಮಕ್ಕಳಲ್ಲಿ ನಾವು ಅದಕ್ಕೆ ಆದಿಕಾಂಡ 11 ಓದುವಾಗ ಶೆಮ್ ವಂಶ ಹೇಳ್ತಿದ್ದಾರೆ. 11 ಕೊನೆಗೆ ಅಬ್ರಾಮ್ ತಂದೆ ತೇರ. 12ರಲ್ಲಿ ದೇವರು ಅಬ್ರಾಮನ್ ಹೇಳಿದ್ರು, ನೀನು ನಿನ್ ಅಪ್ಪ ವಂಶ ಬಿಟ್ಟು ಬಂದ್ಬಿಡು, ಅರ್ಥ ಶೆಮ್ ವಂಶ ಬಿಟ್ಟು ಬಂದ್ಬಿಡು, ನಿನ್ನನ್ನು ನಾನೊಂದು ತಂದೆಯಾಗಿ ಮಾಡಿ ನಿನ್ನೊಳಗೆ ನಾನೊಂದು ಹೊಸ ವಂಶವನ್ನು ಸೃಷ್ಟಿ ಮಾಡ್ತೇನೆ. ಅದೇ 12ರಲ್ಲಿ ಬರ್ತಿರೋದು. ಆಗ ಏನಾಯ್ತು? ನೋವಾದಲ್ಲಿ ಎಲ್ಲರೂ ಒಂದ್ ಕಡೆ ಆಗ್ಬಿಟ್ರು. ಅದರಲ್ಲಿ ಅಬ್ರಾಮ್ ಮಾತ್ರ ದೇವರ ಪ್ರಜೆ ಆಗಿರೋದು, ದೇವರ ವಂಶ ಆಗಿರೋದು ಬರೀ ಅಬ್ರಾಮ್ ಮಾತ್ರ.
ಈಗ ಅಬ್ರಾಮಿಗೆ ದೇವ್ರು ಹೇಳಿರ್ದೇನು, ನಿನ್ನನ್ನು ನಾನು ದೊಡ್ಡ ಜನಾಂಗ ಮಾಡ್ತೀನಿ ಅಂತ. ಅವಾಗ ಅಬ್ರಾಮ್ ಒಬ್ಬನೇ ಇದ್ದಿರೋದು. ಅಬ್ರಾಮ್ ಒಬ್ಬನೇ ಆಗಿರುವಾಗ ನಾನು ಅಬ್ರಾಮನ್ ಕರೆದೆ ಅಂತ ವಾಕ್ಯಗಳಿದೆ. ಅಬ್ರಾಮ್ ಒಂದ್ ಮಗ ಈಸಾಕು, ಈಸಾಕ್ ಒಂದ್ ಮಗ ಯಾಕೋಬು, ಎರಡಲ್ಲಿ ಒಂದನ್ನ ಆರಿಸ್ಕೊಂಡ್ರು. ಯಶ್ವನ್ ಈಸಾವನ್ ಬಿಟ್ಬಿಟ್ರು. ಮತ್ತು ಯಾಕೋಬಿಗೆ 12 ಮಕ್ಕಳು, ಯಾಕೋಬಿಗೆ 13 ಮಕ್ಕಳು ಇದ್ರು. ಒಂದು ಹುಡುಗಿನೂ ಇದಾರೆ, ಒಂದು ಮಗಳು ಇದಾರೆ, ದೀನಾ ಅಂತ. 12 ಹುಡುಗರನ್ನು ಆರಿಸ್ಕೊಂಡು ಒಂದು ದೇಶ ಮಾಡ್ಬಿಟ್ರು. ಯಾಕೋಬನ್ ಹೊಸ ಹೆಸರು ಕೊಟ್ಬಿಟ್ರು. ಇನ್ನು ಮುಂದೆ ನೀನು ಯಾಕೋಬಲ್ಲ, ನಿನ್ನ ಹೆಸರು ಇಸ್ರೇಲ್ ಅಂತ. ಅದಕ್ಕೆ ಯಾಕೋಬಲ್ಲಿ ಬಂದಿರೋ 12 ಮಕ್ಕಳು ಒಂದು ದೇಶವಾಗಿ ಅವರು ಐಗುಪ್ತ ಬಿಟ್ಟು ಬರುವಾಗ ದೇವರು, ಇದನ್ನು ನೀವು ನೋಡಿ ಬೇಕಾದ್ರೆ, ಅದು ವಿಮೋಚನಾ ಕಾಂಡ 4:22 ನೋಡಿ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳ್ಕೋ. ಆಗ ನೀನ್ ಹೋಗಿ ಅವ್ರಿಗೆ ಹೇಳ್ಬೇಕಂತೆ, ಯೆಹೋವಗೆ ಚೊಚ್ಚಲ ಮಗನು ಇಸ್ರೇಲ್ ಅಂತ ಹೋಗಿ ಹೇಳು. ಇಲ್ಲೇ ಹೆಸರು ಬಂತು, ಹೋಗಿ ಹೇಳು. ಈ ಅಬ್ರಾಮಲ್ಲಿ ಬಂದಿರೋ ಜನರು ಇಸ್ರೇಲ್ ಅವರು. ಸೊ ಸ್ಟೋರಿ ಏನ್ ಬಂತು, ಅಬ್ರಾಮನ್ನ ಆರಿಸ್ಕೊಳ್ಳುವಾಗ ಯೆಹೋವಗೆ ಸಿಕ್ಕಿರೋದು ಅಬ್ರಾಮು. ಸೊ ಅಬ್ರಾಮನು ಕರೆದು ಆಶೀರ್ವಾದ ಮಾಡಿರೋದು ಸರ್ವಶಕ್ತನಾಗಿರೋ ದೇವರು, ಅದು ಯೆಹೋವ. ಅದಕ್ಕೆ ಅವರು ಮೋಶೆಗೆ ಹೇಳಿದ್ರು, ನಾನು ಅಬ್ರಾಮ್ಗೆ ಈ ಹೆಸರಲ್ಲಿ ಹೇಳಿಲ್ಲ, ನಾನು ಅಬ್ರಾಮ್ಗೆ ನಾನು ಹೇಳಿರೋದು ನಾನು ಸರ್ವಶಕ್ತನಂತ. ಬಟ್ ಮೋಶೆ ಆಗಿರೋ ನಿನಗೆ ನಾನು ಹೇಳ್ತಾ ಇದ್ದೀನಿ, ಆ ಹೆಸರು ಅಬ್ರಾಮ್ ಯೆಹೋವ ಅಂತ ಹೇಳೋಕ್ ಮುಂಚೆ ನಾನಾಗಿದೆ ಅಂತ ಹೇಳಿದ್ರು. ಹೇ ಅಶರ್ ಹೇ ಅಂತ ಹೇಳಿದ್ರು. ನಾನೇ, ಅದು ತುಂಬಾ ಅರ್ಥಗಳಿದೆ. ಆಮೇಲೆ ಹೇಳಿದ್ರು, ನಂದು ಹೆಸರು ಇವಾಗ ನಿನ್ಗೆ ಹೇಳ್ತೀನಿ ನಾನು, ಯೆಹೋವ ಅಂತ. ಹಂಗಂದ್ರೆ ಈ ಹೆಸರಿಗೆ ಸರ್ವಶಕ್ತಿ, ಎಲ್ ಶಡಾಯ್ ಅಂತಾನೆ ಹೇಳಿರೋದು. ಆದಿಕಾಂಡ 17 ಅಬ್ರಾಮ್ಗೆ ಹೇಳುವಾಗ ನಾನು ಎಲ್ ಶಡಾಯ್ ಅಂತ ಹೇಳಿದ್ರು. ಅದೇ ಮೋಶೆಗೆ ಹೇಳುವಾಗ ಹೇ ಯಶರ್ ಹೇ ಅಂತ ಹೇಳುವಾಗ, ನೆಕ್ಸ್ಟು ಅದೇ ಇದಕ್ಕೆ ಹೋಗಿ ನಾನು ಹೆಂಗೆ ಹೇಳೋದು, ನಾನೇ ಅಂತ ಏನ್ ಹೆಸರಾಗಲ್ಲ ಅದು. ಬಟ್ ಇಸ್ರೇಲ್ ಅಲ್ಲಿ ಕೇಳ್ತಾರೆ ಹೆಸರೇನಂತ. ನಾನು ಹೋಗಿ ಏನ್ ಹೆಸರು ಹೇಳಿ ಅಂತ ಕೇಳೋ, ಸರಿ ಇನ್ನು ಹೋಗಿ ಯೆಹೋವ ಅಂತ ಹೇಳು. ಆವಾಗ ಹೋಗಿ ಅವರು ಯೆಹೋವ ಅಂತ ಹೇಳಿದ್ರು, കാരണം ಯೆಹೋವನ ಹೆಸರು ತರ ಇದೆ. ಸೊ ಈ ಯೆಹೋವಾಗೆ ಸಿಕ್ಕಿರೋದು ಇಸ್ರೇಲು. ಬಟ್ ಈ ಯೆಹೋವನ್ನು ಇಸ್ರೇಲ್ ಹುಡುಕುವಾಗ ಇಸ್ರೇಲ್ ಆಗಿ ಇರ್ಲಿಲ್ಲ, ಅರಣ್ಯದಲ್ಲಿ ಇದ್ದರಂತೆ. ಈ ಅರಣ್ಯದಲ್ಲಿ ಹೆಂಗ್ ಹೋಗ್ಬಿಟ್ರು ಇವರು? ಅದಕ್ಕೆ ನಮ್ಗೆ ಇನ್ನೊಂದು ಪಾಠನೂ ತುಂಬಾ ಮುಖ್ಯವಾಗಿದೆ. ನಾ ಗ್ಯಾಪ್ ಅಂತ ಹೇಳಿರೋದು ಇದೇನೆ. ಈಗ ನೋಡಿ, ದೇವರು ಅಬ್ರಾಮನ ಆರಿಸ್ಕೊಂಡ್ರು. ಅಬ್ರಾಮನ್ನ ಆರಿಸ್ಕೊಂಡು ಅಬ್ರಾಮ್ಗೆ ಮಕ್ಕಳೇ ಇಲ್ಲ, ಅಬ್ರಾಮ್ಗೆ ಒಂದು ಮಗುನೂ ಇಲ್ಲ ಈಗ. ಸೊ ಅಬ್ರಾಮ್ ಹೋಗಿ ದೇವ್ರ ಹತ್ರ ಕೇಳ್ತಿದ್ದಾರೆ, ದೇವ್ರ ನಾನು ಏನ್ ಮಾಡ್ಲಿ, ನನಗೆ ಮಕ್ಕಳೇ ಇಲ್ಲ, ನೀನ್ ಹೇಳ್ಬಿಟ್ಟು ಇನ್ನೂ ಕೊಟ್ಟೇ ಇಲ್ಲ ಮಕ್ಕಳು. ಆದಿಕಾಂಡ 15 ಸ್ಟಾರ್ಟಿಂಗ್ ನೋಡಿ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯವು ಉಂಟಾಯಿತು. ಅದೇನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವವನಾದ್ರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ. ಮನೇಲಿ ಒಂದು ಸೇವಕರು ಇದ್ರು, ಹಾಗೆ ಹೇಳ್ತಿದ್ದಾರೆ, ನಾನು ಆ ಸೇವಕನ ಮಗನಾಗಿ ದತ್ತೆತ್ಬಿಟ್ಟು ಅವ್ರಿಗೆ ಕೊಡ್ಬೇಕಾ? ದೇವ್ರ ನೀನ್ ಹೇಳ್ತಿರೋದೇನು? ನನಗೆ ಸ್ವಂತವಾಗಿ ಇನ್ನೂ ಮಕ್ಕಳೇ ಇಲ್ಲ, ನಾನು ದೊಡ್ಡ ದೇಶ ಆಗ್ತೀನಿ ಅಂತ ಹೇಳ್ಬಿಟ್ಟೆ ನೀನು. ನೋಡಿದ್ರೆ ಯಾರು ಇಲ್ಲ. ಈಗ ನಾನೇನ್ ಮಾಡ್ಲಿ? ನನ್ನ ಮನೆಯಲ್ಲಿ ಸೇವಕರು ನನ್ನ ಮಗನಂತ ದತ್ತೆತ್ಕೊಂಡು ಆ ಮಗನಿಗೆಲ್ಲ ಕೊಟ್ಬಿಡ್ಲ ಅಂತ. ಅದಕ್ಕೆ ದೇವರು ಯಾರು? ಯೆಹೋವ ದೇವರೇ, ಸರ್ವಶಕ್ತನಾಗಿರೋ ದೇವರು. ತಿರುಗಿ ಅಬ್ರಹಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ. ನೋಡಿದ್ರೆ ಇಲ್ಲ, ಇವನು ನಿಜವಾಗಿ ನಿನ್ ಮಾಂಸದಿಂದನೇ ನಿನಗೊಂದು ಮಗು ಹುಟ್ಟಬೇಕು. ಓಕೆ, ಸೊ ಅದಕ್ಕೆ 13 ಸ್ವಲ್ಪ ಶಾರ್ಟ್ ಮಾಡ್ತಾ ಇದೀವಿ. 13 ನೋಡಿ ಏನ್ ಹೇಳ್ತಿದ್ದಾರೆ. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು. ನೋಡಿ ಹಾಗಾದ್ರೆ ಅಬ್ರಾಮ್, ನಿನ್ನ ಆರಿಸ್ಕೊಂಡಿದ್ದೀನಿ ನಾನು, ನಿನ್ನನ್ನು ದೊಡ್ಡ ಪ್ರಜಾವಾಗಿ ಮಾಡ್ತೇನೆ,
ಬಟ್ ಈ ಪ್ರಜಾ ಮಾಡೋಕೆ ಸ್ವಲ್ಪ ಸಮಯ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತದೆ. ಅಷ್ಟು ಬೇಗ ನಾನು ಮಾಡೋಕ್ಕಾಗಲ್ಲ. ಯಾಕೆ? ಸರ್ವಶಕ್ತನಾಗಿರೋ ದೇವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ? ಹಾಗಾದ್ರೆ ಸರ್ವಶಕ್ತನಾಗಿರೋ ದೇವ್ರು ಹಂಗೆ ಹೇಳುವಾಗ ಸರ್ವಶಕ್ತನು ಅದಂಗೆ ಹೇಳುವಾಗ ಅದ್ರ ಹಿಂದೆ ನ್ಯಾಯ ಇದೆ, ಅದ್ರ ಹಿಂದೆ ಸ್ವಲ್ಪ ನೀತಿಗಳಿದೆ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸರ್ವಶಕ್ತನಾಗಿದ್ದಕ್ಕೆ ಸುಮ್ಮನೆ ಹೇಳಿದ್ರೆ ಆಗಲ್ಲ. ಅದಕ್ಕೆ ನ್ಯಾಯಗಳಿದೆ, ನೀತಿಯಿಂದನೂ ಮಾಡ್ಬೇಕು ದೇವರು. ಅದಕ್ಕೆ ಹೇಳ್ತಾ ಇರೋದು, ನೋಡಪ್ಪ, ನಿನ್ನ ಜನರು ನೀನು ಇರೋ ದೇಶದಲ್ಲಿ ಇರಕ್ಕಾಗಲ್ಲ. ಇದೇ ಸತ್ಯವನ್ನೇ ಸ್ಟೇಫನಸ್ ಹೇಳುವಾಗ ಕಾಲಿಕ್ಕಕ್ ಜಾಗ ಕೊಟ್ಟಿಲ್ಲ ಅಂತೆ ದೇವರು ನಮ್ಗೆ ವಾಗ್ದಾನ ಮಾಡಿರೋ ದೇಶದಲ್ಲಿ. ಅವರು ಸ್ವಂತ ದೇಶದಲ್ಲಿ ಪರದೇಶಿಯಾಗಿ ನಡೆದ್ರಂತೆ. ಮನೇನೂ ಇರಲಿಲ್ಲ ಅವ್ರಿಗೆ, ಗೂಡಾರಗಳು ಮಾಡ್ಕೊಂಡು ವಾಸ ಮಾಡಿದ್ರಂತೆ. ಪರ್ಮನೆಂಟ್ ಮನೆ ಮಾಡೋಕ್ಕಾಗಲ್ಲ, ಕಾರಣ ಇವತ್ತು ಇಲ್ಲಿರೋ ನಾಳೆ ಅಲ್ಲಿ ಹೋಗು ಅಂತ ಹೇಳಿದ್ರೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಟೆಂಟ್ ಗೂಡಾರಗಳು ಎತ್ಕೊಂಡು ಹೋಗ್ಬೋದು, ಮರ್ಚಿಬಿಟ್ಟು ಎತ್ಕೊಂಡು ಹೋಗ್ಬೋದು. ಅದಕ್ಕೆ ಒಂದು ಪರ್ಮನೆಂಟ್ ಮನೇನು ಮಾಡಿಲ್ಲಂತೆ, ಮಾಡಕ್ ಬಿಟ್ಟಿಲ್ಲ ದೇವರು. ಕಾರಣ ನೀನು ಇವತ್ತು ಇಲ್ಬೇಕು, ಸ್ವಲ್ಪ ವರ್ಷ ಆಗಿದ್ಮೇಲೆ ಒಂದು ಅರ್ಸ ಬರ್ತಾನೆ, ಸರಿ ಇಲ್ಲ ಅಂತ ಹೇಳೋಗಿ ಬಿಟ್ಟು ಹೋಗ್ಬೇಕು, ಈ ತರ ಇತ್ತು. ಸೊ ನಿನ್ನ ಸಂತಾನಗಳು ಅವರು ಹಂಗೆ ಸುತ್ತಾಡ್ತಾ ಇರ್ಬೇಕು. ಅವರು ಸ್ವಂತ ದೇಶದಲ್ಲಿ ಕಾಲು ಇಕ್ಕಲ್ಲ. ನೆಕ್ಸ್ಟ್ ಆ ದೇಶದವರಿಗೆ ದಾಸರಾಗುವರು. ನೋಡ್ದ, ಆಮೇಲೆ ಹೋಗಿ ದಾಸರಾಗ್ಬೇಕಂತೆ. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ನೋಡಿದ್ರ, ಟೈಮ್ ಹೇಳ್ಬಿಟ್ರು. 400 ವರ್ಷ ನಿನ್ ಮಕ್ಕಳು ಸ್ವಂತ ದೇಶದಲ್ಲಿ ಬರಲ್ಲ. ಆಮೇಲೆ ನಾನು ಅವ್ರನ್ನು ತೀರ್ಪು ಮಾಡ್ತೀನಿ. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದುವಿ. 125 ವಯಸ್ಸಲ್ಲಿ ಅಬ್ರಾಮ್ ತೀರೋಗ್ಬಿಟ್ರು. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಸೊ ಹೋಗಿರೋ ಕಾಲದಿಂದ ಹಿಡಿದು 4ನೇ ತಲಾಂತರ, ಯಾಕೋಬಿಂದ 4ನೇ ತಲಾಂತರ ಮೋಶೆ ವಾಪಸ್ ಬಂದ್ಬಿಟ್ರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಅಂದಾಗ ಯಾಕೆ 400 ವರ್ಷ? ಅಮೋರಿಯರಿಗೆ ಒಂದು ದೇವರು ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮೋಶೆ ಹೇಳಿರೋದೇನು? ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡಿಕೊಡುವಾಗ ಅಲ್ಲಿ ಅಮೋರಿಯರಂತ ದೇಶ ಇದ್ದಾರೆ ಆಲ್ರೆಡಿ. ಅವ್ರು ಯಾರು? ಅವ್ರು ಕಾನಾನ ಮಕ್ಕಳು. ಹ್ಯಾಮ್ ಹುಟ್ಟಿರೋ ಕಾನಾನ್ ಹುಟ್ಟಿರೋ ಮಕ್ಕಳು ಇವರಲ್ಲ. ಈ ದೇಶನ್ನೇ ಕಾನಾನಾಗಿ ಕೂತಿದ್ದಾರೆ ಅಲ್ಲಿ. ಅಮೋರಿಯರು, ಕಾನಾನೈತು, ಹಿತ್ತಿಯರು, ಎಬುಸಿಯರು ಇದ್ದಾರೆ. ಈ ದೇಶಗಳು ಅಬ್ರಾಮಿಂದ ಹಿಡಿದು 400 ವರ್ಷಕ್ಕೆ ದೇಶಗಳಾಗ್ಬಿಟ್ರು, ಬಲವಾಗಿರೋ ದೇಶಗಳಾಗ್ಬಿಟ್ರು ಇಸ್ರೇಲ್ಗಿಂತ. ಹಾಗೆ ಹೇಳ್ತಿದ್ದಾರೆ ನೋಡಿ, ನೀವು ವಾಪಸ್ ಬರುವಾಗ ಇನ್ನೂ ಎಮೋರಿಯರ ಪಾಪ ಪೂರ್ತಿ ಆಗಿಲ್ಲ ಅಂತ ಅಲ್ವಾ? ಪೂರ್ತಿ ಆಯ್ತಾ ಇಲ್ಲ? ಪೂರ್ತಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಪೂರ್ಣ ಸ್ಥಿತಿಗೆ ಬರಲಿಲ್ಲ. ಹಾಗಾದ್ರೆ ಎಮೋರಿಯರ್ ಇನ್ನೂ ಪಾಪ ಮಾಡ್ತಾರೆ. ಆಗ ಎಮೋರಿಯರ್ ಇನ್ನೂ ಪಾಪ ಮಾಡುವಾಗ ಎಮೋರಿಯರ್ ದೇವ್ರು ಯಾರಾಗ? ಖಂಡಿತ ಉನ್ನತನಾಗಿರೋ ದೇವರಲ್ಲ, ಪರತ್ಮನಾಗಿರೋ ದೇವರಲ್ಲ. ಆಗ ಯೆಹೋವನು ಅಲ್ಲ. ಯೆಹೋವ ಯಾರಿಗೆ ದೇವರು? ಯೆಹೋವ ಬಂದು ಇಸ್ರೇಲ್ಗೆ ಮಾತ್ರ ದೇವರು. ಒಬ್ಬನೇ ಕರ್ಕೊಂಡು ಬಂದ್ರಂತೆ, ಅವರನ್ನು ಕರ್ಕೊಂಡು ಬಂದು ಕಾನಾನ್ಗೆ ಸೇರಿಸಿರೋದು. ಇವ್ರಿಗೆ ಪರಾತ್ಮನು ಸಹಾಯ ಮಾಡಿರೋ ತರ ಬರ್ದಿದ್ದಾರೆ ಅವರು. ನೋಡಿ, ಭಾಗ ಮಾಡಿಕೊಟ್ಟಿರೋದು ಪರಾತ್ಮನಾಗಿರೋ ದೇವರು, ಸಿಕ್ಕಿರೋದು ಯೆಹೋವಾಗೆ. ಆಮೇಲೆ ಮೋಶೆ ಹೇಳ್ತಿದ್ದಾರೆ, ಯೆಹೋವ ನಮ್ಮನ್ನು ಒಬ್ಬನೇ ಅದ್ದು ತನ್ನ ರೆಕ್ಕೆಗಳ ಮೇಲೆ ತಗೊಂಡು ತನ್ನ ಮರಿಯನ್ನು ತಗೊಂಡ್ ಬರೋ ತರ ದೇವ್ರು ನಮ್ಮನ್ನು ಆತರ ಅರಣ್ಯದಿಂದ ತಗೊಂಡು ಇಸ್ರೇಲ್ಗೆ ಸೇರಿಸಿದ್ದಾರೆ, ಕಾನಾನ್ಗೆ. ಯೆಹೋವ ಒಬ್ಬನೇ ಅಂತ ಕ್ಲೀನ್ ಇದೆಯಲ್ವಾ ಅಲ್ಲಿ? ಒಬ್ಬನೇ. ನಾನು ಹೇಳ್ತಿರೋದು ವಾಕ್ಯ. ಯಾಕಿದು ಯಾವ ಪ್ರಾಸೆಸ್ ಹೇಳ್ತಾ ಇಲ್ಲ? ಯಾಕಿದು ಯಾವ ಕ್ರೈಸ್ತರು ಹೇಳ್ತಾ ಇಲ್ಲ? ಕಾರಣ ಇಷ್ಟ ಇಲ್ಲ. ಎಲ್ಲ ಕ್ರಿಸ್ತರು ಏನ್ ಹೇಳ್ತಾರೆ ನೋಡಿ, ಅದು ಹೇಳ್ಬೇಕು. ಕ್ರೈಸ್ತರಿಗೆ ಧೈರ್ಯ ಹೇಳಕ್ಕೆ ಈ ಸತ್ಯ ಓದ್ಬಿಟ್ಟು ಅದ್ರ ನ್ಯಾಯ ಹಂಗಲ್ಲ, ಹಿಂಗಲ್ಲ, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದು ಹಂಗ್ ಬರ್ದಿಲ್ಲ, ಹೀಗ್ ಬರ್ದಿಲ್ಲ ಅಂತೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಯಾಕೆ? ಕನ್ನಡದಲ್ಲಿ ಅರ್ಥ ಆಗ್ತಾ ಇಲ್ವಾ ಅದು? ಅವ್ರು ಒಬ್ಬನೇ ಕರ್ಕೊಂಡು ಬಂದ್ರು. ಸೊ ಅವ್ರಿಗೆ ಭಾಗ ಕೊಟ್ಟಿರೋದು ಯಾರು? ಪರಾತ್ಮನಾಗಿರೋ ದೇವರು ಯೆಹೋವನಿಗೆ ಹೇಳಿದ್ರಂತೆ, ನೋಡಪ್ಪ ಅಬ್ರಾಮ್ ತಗೋ, ನೀನು ದೇಶವಾಗಿ ಮಾಡು. ಅದು ಕೊಟ್ಟಿದ ಮೇಲೇನೆ ಅಬ್ರಾಮನ್ನು ಸರ್ವಶಕ್ತನಾಗಿರೋ ದೇವರು ಕಳೆದ್ರು. ಬಾಪ, ನಿನಗೆ ಪರಾತ್ಮನಾಗಿರೋ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ. ನೀನ್ ಈಗ ಶೆಮ್ಮಲ್ ಬಂದಿರೋನು, ನಿನ್ನ ಅಪ್ಪ ತೇರ, ಇವರೆಲ್ಲ ಪರಾತ್ಮನ ದೇವರು ಭಾಗ ಮಾಡಿರೋದು. ಈಗ ಪರಾತ್ಮನಾಗಿರೋ ದೇವರು ಯೆಹೋವನಾಗಿರೋ ನನಗೆ ಅಬ್ರಾಮನಾಗಿರೋ ನಿನ್ನನ್ನು ಕೊಟ್ಬಿಟ್ರು. ಅದಕ್ಕೆ ಸರ್ವಶಕ್ತನಾಗಿರೋ ದೇವರು ಅಬ್ರಾಮ್ ಹತ್ರ ಬಂದ್ಬಿಟ್ಟು, ಅಬ್ರಾಮು, ನಾನ್ ಸರ್ವಶಕ್ತನಾಗಿರೋ ದೇವರು, ನಾನ್ ಕರೀತಾ ಇದ್ದೀನಿ, ಬಾ, ನಾನ್ ನಿನ್ನನ್ನು ಕರ್ಕೊಂಡೋಗಿ ಸೇರಿಸ್ತೀನಿ ಜಾಗಕ್ಕೆ. ಆಮೇಲೆ ಅದೇ ಅಬ್ರಾಮ್ ಹೇಳಿದ್ರು, ನಿನ್ಗೂ ಮಕ್ಕಳಿಲ್ಲ ತಾನೆ,
ಹುಟ್ಟಿದ ಮೇಲೆ ನಾನು ಎಲ್ಲರನ್ನು ಕರ್ಕೊಂಡು ಬರ್ತೀನಿ, ದೊಡ್ಡ ದೇಶವಾಗಿ ಮಾಡ್ಕೊಂಡು ಕರ್ಕೊಂಡು ಸಂಪನ್ನರಾಗಿ ಕರ್ಕೊಂಡು ಬರ್ತೀನಿ, ತುಂಬಾ ಹಣ ಇರೋರಾಗಿ ಕರ್ಕೊಂಡು ಬರ್ತೀನಿ ನಾನು. ಆದ್ರೆ 400 ವರ್ಷ ಎಮೋರಿದು ಪಾಪ ಇನ್ನೂ ಇದೆಯಪ್ಪ. ಎಮೋರಿಯವ್ರ ಪಾಪಗಳು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲಿ, ಅವ್ರು ಮಾಡೋಕೆ ನಾನು ಬಿಟ್ಟಿದ್ದೀನಿ. ಯೆಹೋವ ದೇವರು ಹೇಳ್ತಿರೋದು ಮಾಡ್ಲಿ ಅಂತ. ಎಮೋರಿಯವ್ರು ನಿಮ್ಗೆ ವಿರುದ್ಧವಾಗಿ ಪಾಪ ಮಾಡ್ಲಿ, ಎಷ್ಟು ಮಾಡ್ತಾರೋ ಮಾಡ್ಲಿ. ಅವ್ರು ಇನ್ನೂ ಪೂರ್ತಿ ಆಗಿಲ್ಲಂತೆ, ಅವಾಗಲೂ ಕರ್ಕೊಂಡು ಬಂದ್ಬಿಟ್ರಂತೆ. ಕರ್ಕೊಂಡು ಬರೋವಾಗ ಅರ್ಥ ಮಾಡ್ಕೊಳ್ಳಿ. ಈಗ ಯೆಹೋವ ಹೇಳ್ತಿದ್ದಾರೆ, ಇದು ಈ ಭೂಮಿ ಜನ ನಂದಾಗ್ಬೇಕು. ಹಂಗಾದ್ರೆ ಪರಾತ್ಮನಾಗಿರೋ ದೇವರು ಅದು ಯೆಹೋವನಿಗೆ ಒಪ್ಪಿಸ್ಬೇಕು ಇಡೀ ಭೂಮಿಯಲ್ಲಿ. ಅದಕ್ಕೆಲ್ಲ ನ್ಯಾಯ ನೀತಿಗಳಿದೆ, ಅದೆಲ್ಲ ಬೈಬಲಲ್ಲೂ ಇದೆ. ನಾನು ನಿಮ್ಗೆ ಅದು ಹೇಳ್ಕೊಡ್ತೀನಿ, ಬೈಬಲಲ್ಲೂ ಇದೆ. ಇದಲ್ಲ ಸುಮ್ಮನೆ ಅಲ್ಲ, ಅದು ನ್ಯಾಯವಾಗಿ ಪರಾತ್ಮನಾಗಿರೋ ದೇವ್ರ ಕೈಯಿಂದ ಯೆಹೋವ ತಗೊಂಡು ಭೂಮಿಯನ್ನು, ಕಾರಣ ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡಿಕೊಟ್ಟಿರೋದು. ಈಗ ಇದೇ ದೇವರು ಮೋಶೆಗೆ ಹೇಳಿರೋದು, ನೀನು ಇಸ್ರೇಲ್ಗೆ ಹೇಳು ಭೂಮಿ ನಂದು. ಹಾಗಾದ್ರೆ ನಾವು ಮುಂದಿನ ತರಗತಿಯಲ್ಲಿ ಪರಾತ್ಮನಾಗಿರೋ ದೇವರು ಯಾರು, ಯೆಹೋವ ಯಾರು, ಇದೆಲ್ಲ ನಾವು ಡೀಟೇಲ್ ಆಗಿ ಮಾಡ್ತೀವಿ. ಇವಾಗ ಇಷ್ಟೇ ಮಾಡೋಕ್ಕಾಗೋದು. ಯೆಹೋವ ಭೂಮಿಯನ್ನು ಸಂಪಾದನೆ ಮಾಡಿ ಅದನ್ನ ನಡೆಸಕ್ಕೆ ಅದು ಯಾಜಕರು ಬೇಕು. ಆಗ ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಯಾರ ಕೈಗೆ ಒಪ್ಪಿಸ್ಕೊಟ್ರು? ಪರಾತ್ಮನಾಗಿರೋ ದೇವರು ಅವ್ರ ಕೈಲಿಲ್ಲ, ಅವ್ರು ಭಾಗ ಮಾಡಿ ಕೊಟ್ಬಿಟ್ರಂತೆ. ಭಾಗ ಮಾಡಿ ತಗೊಳ್ಳಿ ಅಂತ ಯಾರು ಕೊಟ್ರು? ಬೈಬಲ್ ಸ್ವಲ್ಪ ಓದ್ಬೇಕು, ಯಾರು ಕೊಟ್ರು ಅಂತ. ಕೀರ್ತನೆ 82 ಸ್ವಲ್ಪ ಪ್ರಾರಂಭದಿಂದ ಓದ್ ನೋಡಿ, ಗೊತ್ತಾಗ್ತದೆ ಉನ್ನತನಾಗಿರೋ ದೇವರು ಯಾರ ಕೈ ಕೊಟ್ರಂತ. 82 ಕೀರ್ತನೆ 82. ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸುತ್ತಾನೆ. ನೋಡಿ, ದೇವರು ಸಭೆಯೊಳಗೆ. ಹಾಗಾದ್ರೆ ಇದು ದೇವರುಗಳು ಮಾತಾಡ್ತಾ ಇರೋದು. ಒಳ್ಳೆ ದೇವರುಗಳು ತಪ್ಪಾಗಿರೋ ದೇವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದಾರೆ. ತಪ್ಪಾಗಿರೋ ದೇವರುಗಳೇ, ನೀವ್ ಯಾವ ತಪ್ಪು ಮಾಡ್ತಾ ಇದ್ದೀರಾ ಅಂತ ಒಳ್ಳೆ ದೇವರುಗಳು ತಪ್ಪಾಗಿರೋ ದೇವ್ರ ಹತ್ರ ಎಲೋಹಿಮ್ ಅದು ಹಿಂಗ ಹೀಬ್ರೂದಲ್ಲಿ ಎಲೋಹಿಮ್ ಹತ್ರ. ಹಂಗಾದ್ರೆ ನಮ್ಮ ಕಾಲದಲ್ಲಿ ಒಂದು 100 ಮೇಷ್ಟ್ರು ಇದೆ, ಒಂದು 20 ಮೇಷ್ಟ್ರು ಒಳ್ಳೇದಾಗಿರ್ತಾರೆ, ಒಂದು 80 ಮೇಷ್ಟ್ರು ತಪ್ಪಾಗ್ಬಿಟ್ರು. ಆಗ 20 ಮೇಷ್ಟ್ರು ಹೋಗಿ 80 ಮೇಷ್ಟ್ರ ಹತ್ರ ಹೇಳೋದು, ಯಾಕ್ರಿ ನೀವು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಗೆ ಬುದ್ಧಿ ಇಲ್ವಾ ಅಂತೆಲ್ಲ ಅವ್ರವರಲ್ಲಿ ಮಾತಾಡೋದು. ಇದು ಸ್ವಲ್ಪ ಇನ್ನು ಓದಿ ಇನ್ನೊಂದ್ಸತಿ. ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸುತ್ತಾನೆ. ದೇವರಂತ ಇರೋದು ನೀವು ಹೀಬ್ರೂಲ್ಲಿ ಚೆಕ್ ಮಾಡಿ ನೋಡಿ, ಎಲೋಹಿಮ್ ಅಂತ. ಎಲೋಹಿಮ್ ಯಾವಾಗಲೂ ಒಬ್ಬನೇ ಅಲ್ಲ, ಎಲೋಹಿಮ್ ಬಹುವಚನ ಅದು. ಅದನ್ನು ನಮ್ಮ ಜನ ಏನ್ ಮಾಡ್ಬಿಟ್ರು, ಬೇಕು ಅಂತ ಟ್ರಾನ್ಸ್ಲೇಷನ್ ಮಾಡುವಾಗ ಏಕವಚನದಲ್ಲಿ ಹಾಕ್ಬಿಟ್ರು. ಇಲ್ಲ, ಅದು ಏಕವಚನ ಬರೋಕ್ ಸಾಧ್ಯನೇ ಇಲ್ಲ. ನೀವು ಮುಂದೆ ಓದಿ, ಟೆಕ್ಸ್ಟ್ ಓದಿ, ಆಗ ನಿಮ್ಗೆ ಅರ್ಥ ಆಗ್ತದೆ ಅದು ಏಕವಚನನೇ ಅಲ್ಲ, ಅದು ಬಹುವಚನ ಅಂತ. ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಕಂಡಿಡಿಯಕ್ಕಾಗತ್ತೆ. ಇದಕ್ಕೆ ಹೀಬ್ರೂ ಬೇಕಂತಿಲ್ಲ, ನಾನು ಕನ್ನಡದಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ, ಓದಿ. ದೇವರುಗಳೊಳಗೆ ನಿಂತುಕೊಂಡು ನ್ಯಾಯ ವಿಧಿಸುತ್ತಾನೆ. ಸೊ ದೇವರುಗಳು, ಒಂದು ದೇವರು ಇನ್ನೊಂದು ದೇವ್ರ ಒಳಗೆ, ಈ 2 ದೇವರುಗಳಿಗೆ ಬರುತ್ತದೆ ನ್ಯಾಯ ವಿಚಾರಣೆ ಮಾಡಕ್ಕೆ. 2 ದೇವರಿದ್ರೆ ಒಂದು ದೇವರು, ನೋಡಿ, ದೇವರು ಓದಿ ದೇವರುಗಳೊಳಗೆ. ಹಾಗಾದ್ರೆ ಒಂದು ದೇವರುಗಳು ಒಳಗೆ. ಆಗ ಇಲ್ಲಿ ಯಾರಿದ್ದಾರೆ? ಜಾಸ್ತಿ ಬಹುವಚನ ಆಗಿದೆ. ಅಲ್ಲೂ ದೇವರು, ಇಲ್ಲೂ ದೇವರು. ಅದು ಹೀಬ್ರೂದಲ್ಲಿ ಎಲೋಹಿಮ್ 2. ಸೊ ಕನ್ನಡದಲ್ಲಿ ಒಂದಕ್ಕೆ ದೇವರಂತ ಹಾಕಿದ್ದಾರೆ, ಒಂದು ಎಲೋಹಿಮ್ಗೆ, ಇನ್ನೊಂದು ಎಲೋಹಿಮ್ಗೆ ದೇವರುಗಳಂತ ಹಾಕಿದ್ದಾರೆ. ಬಟ್ ಹೀಬ್ರೂದಲ್ಲಿ 2 ಎಲೋಹಿಮೆ. ಹಾಗಾದ್ರೆ ದೇವರುಗಳಂತ ಬರ್ಬೇಕು. ಪರವಾಗಿಲ್ಲ ಬಿಡಿ, ನಮ್ಗೆ ಸತ್ಯದಲ್ಲಿ ಏನ್ ಬೇಕು, ದೇವರಂತ ಒಂದು ಸಭೆಯಲ್ಲಿ ದೇವರುಗಳು ಅಂತ. ಆಗ ಇಲ್ಲಿ ಒಬ್ಬರು ಅಂತೆ, ಇಲ್ಲಿ ತುಂಬಾ ಜನ ಇದ್ದಾರಂತೆ. ಈ ಒಬ್ಬರಾಗಿರೋ ದೇವರು ಹೋಗ್ಬಿಟ್ಟು ಈ ತುಂಬಾ ಇರೋ ದೇವರುಗಳ ಬಗ್ಗೆ ನ್ಯಾಯ ಮಾಡ್ತಿದ್ದಾರೆ. ಏನಂತ ನೋಡಿ, ವಾಕ್ವಾದ ಮಾಡ್ತಾ ಇರೋದು. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು ಯಾರು? ಈ ಕೆಟ್ಟ ದೇವರುಗಳೇ, ನೀವು ಯಾಕೆ ಅನ್ಯಾಯವಾಗಿ ತೀರ್ಪು ಕೊಡ್ತಾ ಇದ್ದೀರಾ? ಯಾರಿಗೆ? ನಿಮ್ ಪ್ರಜೆಗಳಿಗೆ. ನೀವು ಯಾಕೆ ನಿಮ್ ಪ್ರಜೆಗಳಿಗೆ ತಪ್ಪಾಗಿರುವ ತೀರ್ಪು ಕೊಡ್ತಾ ಇದ್ದೀರಿ ಅಂತ ಉನ್ನತ ಸ್ಥಾನದಲ್ಲಿ ದೇವರುಗಳು ಸಂಘದಲ್ಲಿ ಕೂತಿದ್ದಾರೆ. ದೇವರಿಗೆ ಸಂಘ ಇದೆ, ಅಲ್ಲಿ ದೇವರುಗಳ ಸಂಘ. ಇದು ಕ್ರೈಸ್ತ ನಮ್ಗೆ ಹೇಳ್ಕೊಡಲ್ಲ. ಹೇಳ್ಬಿಟ್ರೆ ನಿಮ್ ರಕ್ಷಣೆದೆಲ್ಲ ಸಭೆ ಹೋಗ್ಬಿಡ್ತದೆ. ಸಭೆಯಲ್ಲಿ ಬೇರೆ ಸುಳ್ಳಿದೆ, ಸಭೆ ಅಂತ ಹೇಳ್ಕೊಂಡು ನಡೆಯೋರು. ಇದು ಅದಕ್ಕೆ ಅವ್ರು ಹೇಳ್ಕೊಡಲ್ಲ ನಿಮ್ಗೆ. ಕಾರಣ ವಿಶ್ವಾಸಿಗಳು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಇವ್ರು ಉತ್ತರ ಇಲ್ಲ, ಹೇಳಿದ್ರೆ ಇವ್ರು ಸಭೆ ನಿಲ್ಲಲ್ಲ. ಅದಕ್ಕೆ ಇವ್ರು ಮರೆ ಮಾಡೋದು. ನಮ್ಗೆ ಹಂಗಲ್ಲ, ಸತ್ಯ ಹೇಳ್ಕೊಡ್ಬೇಕು. ನೋಡಿ, ಇನ್ನು ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟರವರೆಗೆ? ಹಾಗಾದ್ರೆ ನೋಡಿ, ಈ ದೇವರುಗಳೇ, ನಿಮ್ಮ ರಾಜ್ಯದಲ್ಲಿರುವ ದುಷ್ಟರುಗಳಿಗೆ ಯಾಕೆ ನೀವು ಒಳ್ಳೇದ್ ಮಾಡ್ತಾ ಇದ್ದೀರಾ? ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಈಗ
ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇಲ್ಲ. ಎಲ್ಲರಿಗೂ ಗೊತ್ತು ಏನಾಗ್ತಾ ಇದೆ ಅಂತ. ಇವಾಗ ಏನು ತುಂಬಾ ಒಳ್ಳೆಯವರು ಆಳ್ವಿಕೆ ಮಾಡ್ತಾ ಇದಾರೆ, ಇಲ್ಲ ಒಳ್ಳೇದು ಮಾಡ್ತಾ ಇದಾರೆ ಎಲ್ಲ ಜನರಿಗೆ. ಎಲ್ಲರಿಗೂ ಚೆನ್ನಾಗಿ ಗೊತ್ತು ಯಾವ ತರ ಆಳ್ವಿಕೆ ನಡೀತಾ ಇದೆ ಅಂತ. ಇದ್ರ ಮೇಲೆ ಒಂದು ದೇವರಿದ್ದಾರೆ ಅಂತೆ. ಈ ಭಾರತ ದೇಶಕ್ಕೂ ಒಂದು ದೇವರಿದ್ದಾರೆ, ಎಲ್ಲ ರಾಜ್ಯಗಳಿಗೂ ಒಂದು ದೇವರಿದ್ದಾರೆ. ಹಾ, ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ. ಹಾಗಾದ್ರೆ ಏನು, ನೀವು ನಿಮ್ಮ ರಾಜ್ಯದಲ್ಲಿ ಅನಾಥರನ್ನು ಸೃಷ್ಟಿಸಿದ್ದಾರೆ, ಅವ್ರಿಗೆ ನ್ಯಾಯನೇ ಮಾಡ್ತಾ ಇಲ್ಲ ನೀವು ದೇವರುಗಳು. ಹಾ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ನೋಡಿದ್ರ, ನಿಮ್ಮ ರಾಜ್ಯದಲ್ಲಿರುವ ಅನಾಥರಿದ್ದಾರೆ, ದುಃಖಿಗಳಿದ್ದಾರೆ. ನೋಡಿ, ಇಡೀ ಲೋಕದಲ್ಲಿ ನೋಡಿ ನೋಡಿ. ಹಂಗಾದ್ರೆ ಮೇಲೆ ಸಂಘದಲ್ಲಿ ಒಳ್ಳೆ ದೇವರುಗಳು, ತಪ್ಪಾಗಿರೋ ದೇವ್ರ ಹತ್ರ ಒಳ್ಳೆ ದೇವರುಗಳು ಒಳ್ಳೆ ರಾಜ್ಯ ನಡೆಸ್ತಾ ಇದ್ದಾರೆ, ಅಲ್ಲೆಲ್ಲ ಸಮವಾಗಿದ್ದಾರೆ. ಈ ಕೆಟ್ಟೋಗಿರೋ ದೇವರುಗಳು ಅವ್ರ ರಾಜ್ಯದಲ್ಲಿ ಪ್ರಜೆಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇದು ಮೇಲೆ ನಡೀತಾ ಇರೋದು ಒಂದು ದರ್ಶನವಾಗಿ ನೋಡ್ಬಿಟ್ಟು ಅವ್ರು ಬರೀತಾ ಇರೋದು ಇದನ್ನು. ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ನೋಡಿದ್ರ, ನಿಮ್ಮ ರಾಜ್ಯದಲ್ಲಿ ನ್ಯಾಯ ಮಾಡಿ, ನಿಮ್ಮ ರಾಜ್ಯಗಳಲ್ಲಿ ನ್ಯಾಯ ಮಾಡಿ ದೇವರುಗಳೇ. ಇವರು ಬುದ್ಧಿಹೀನರು ವಿವೇಕ ಶೂನ್ಯರು ಆಗಿ ಅಂಧಕಾರದಲ್ಲಿ ಅಲಿಯುತ್ತಾರೆ. ನೋಡಿದ್ರೆ ನಿಮ್ ಜನ ಏನಾಯ್ತು, ಬುದ್ಧಿ ಇಲ್ಲದ ಯಾಮಾರ್ಸಿ ಸುಳ್ಳು ಹೇಳಿ ಅವನು ರಾಜ್ಯ ಮಾಡ್ತಾ ಇದಾರಲ್ಲ ದೇವರುಗಳೇ. ನಿಮ್ ದೇವರುಗಳು ಸರಿ, ನಿಮ್ಮ ನೀತಿ ನ್ಯಾಯಸ್ಥಾಪಕರು ಸರಿ. ಈ ದೇವರುಗಳು ಈ ಭೂಮಿಯಲ್ಲಿ ಅವ್ರ ರಾಜ್ಯದಲ್ಲಿ ಇಟ್ಟಿರೋ ನ್ಯಾಯಸ್ಥಾಪಕರು ಅದೇ ತರ ಇದ್ದಾರೆ, ಅವ್ರ ತರಾನೇ ಸ್ವಾರ್ಥಿಗಳು. ಭೂಮಿಯ ಅಸ್ಥಿವಾರಗಳೆಲ್ಲ ಕದಲುತ್ತವೆ. ನೋಡಿದ್ರ, ಭೂಮಿ ಎಲ್ಲ ಕೆಡಿಸ್ಬಿಟ್ಟಿದ್ದೀರಲ್ಲ ದೇವರುಗಳೇ, ಭೂಮಿಯಲ್ಲಿರೋ ದೇವರುಗಳೇ. ಆಗ ಪರಾತ್ಮನಾಗಿರೋ ದೇವರು ಭೂಮಿಯನ್ನು ಭಾಗ ಮಾಡ್ಕೊಡುವಾಗ ಈ ದೇವರುಗಳು ಆವಾಗ ಒಳ್ಳೆಯವರಾಗಿದ್ರು. ಬಟ್ ಈ ಭೂಮಿ ಅವ್ರ ಕೈಗೆ ಸಿಕ್ಕಿದ್ಮೇಲೆ, ಅದಕ್ಕೆ ದೇವರಾಗಿದ್ಮೇಲೆ ಭೂಮಿನ ಕೆಡಿಸ್ಬಿಟ್ರಂತೆ. ನೀವು ದೇವರುಗಳು. ನೋಡಿ, ನೀವು ದೇವರುಗಳು. ನೋಡಿದ್ರೆ, ನಾವು ದೇವರುಗಳು, ನೀವು ದೇವರುಗಳು. ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಸ್ವಲ್ಪ ಲೈನ್ ನಿಂತಿರ್ಗೋ ಓದಿ. ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ನೋಡಿದ್ರ, ಏನು ಸ್ವಲ್ಪ ನೆನ್ಸ್ಕೊಳ್ಳೆ. ಕೆಟ್ಟೋಗಿರೋ ದೇವರುಗಳೇ, ನೀವು ಪರಾತ್ಪರ ಮಕ್ಕಳೇ. ಒಳ್ಳೆ ದೇವರುಗಳು ಪರಾತ್ಮನ ಮಕ್ಕಳೇ. ಆಗ ಇವರೆಲ್ಲ ಯಾರು? ತಂದೆಗೆ ಮಕ್ಕಳು ಇವರೆಲ್ಲರೂ. ಪರಾತ್ಮನಾಗಿರೋ ದೇವರು ತಂದೆ ಆಗಿರೋ ದೇವರು. ಆ ತಂದೆ ಆಗಿರೋ ದೇವರು ಭೂಮಿಯನ್ನು ಭಾಗ ಮಾಡುವಾಗ ಅವರು ತನ್ನ ಮಗನಿಗೆ ಒಂದು ರಾಜ್ಯ ಕೊಟ್ಬಿಟ್ರು. ಅದು ಯೇಸುವ ಮೆಸ್ಸಿಯ ಅವ್ರ ಮಗ. ಅವ್ರು ಒಬ್ಬನೇ ಅಲ್ಲ ಮಗ. ಬೈಬಲ್ ಅಲ್ಲಿ ಒನ್ಲಿ ಬಿಗಾಟನ್ ಸನ್ ಅಂತ ಬರೀದ ತಕ್ಷಣ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಅದು ಹೊಸ ಮಡಿಕೆದಲ್ಲಿ ಏನಕ್ಕೆ ಆ ತರ ಬರೆದ್ರು? ಒಬ್ಬನೇ ಮಗನ್ ಕೊಟ್ಬಿಟ್ರು, ಏನಕ್ಕೆ ಬರೆದ್ರು ಅದು? ಹಂಗಾದ್ರೆ ತಂದೆಗೆ ಬೇರೆ ಮಕ್ಕಳಿಲ್ಲ ಅಂತ ಅಲ್ಲ. ಇಲ್ಲಿ ನೋಡಿ, ಪರಾತ್ಮನಿಗೆ ದೇವ್ರ ಮಕ್ಕಳಿದಾರಂತೆ. ನೀವೆಲ್ಲ ಪರಾತ್ಮನಿಗೆ ಮಕ್ಕಳಲ್ವಾ? ನೆಕ್ಸ್ಟ್, ಆದರೂ ನರರಂತೆ ಸತ್ತೇ ಹೋಗುವಿರಿ. ನೋಡಿದ ದೇವ್ರುಗಳೇ, ಮನುಷ್ಯರ ತರ ಸತ್ತೋಗ್ಬಿಡ್ತೀರ. ಯಾಕೆ? ಒಂದ್ ಕಾಲ ಪರಾತ್ಮನಾಗಿರೋ ದೇವ್ರು ನಿಮ್ಮನ್ನು ತೀರ್ಪು ಮಾಡ್ತಾರೆ. ಈಗ ಅವ್ರು ಸುಮ್ಮನೆ ಕೂತಿದ್ದಾರೆ ಅವರು. ಆಗ ಪರಾತ್ಮನವಾಗಿರುವ ದೇವ್ರ ಕಡೆ ಇರುವ ಒಳ್ಳೆ ದೇವರುಗಳು ಅವರು ದೇವ್ರ ಮಕ್ಕಳೇ. ಮತ್ತು ಪರಾತ್ಮನವಾಗಿರೋ ದೇವರು ಅವರು ಮಕ್ಕಳಿಗೆ ಭೂಮಿನ ಭಾಗ ಮಾಡಿಕೊಟ್ಟು ಅವ್ರ ಮಕ್ಕಳಿಗೆನೆ ಹಂಚ್ಕೊಟ್ರು. ಅದನ್ನು ಆಳ್ವಿಕೆ ಮಾಡಿ ಪರಿಪಾಲನೆ ಮಾಡಿ ಅಂತ. ಆಗ ರಾಜ್ಯದಲ್ಲಿ ಭೂಮಿಯಲ್ಲಿ ಕೆಲವು ಕಡೆ ಒಳ್ಳೆ ದೇವರುಗಳಿದ್ದಾರೆ, ಪರಾತ್ಮನ ಮಕ್ಕಳು. ಭೂಮಿಯಲ್ಲಿ ತುಂಬಾ ಕಡೆ ಕೆಟ್ಟೋಗಿರೋ ಪರಾತ್ಮನ ಮಕ್ಕಳಿದ್ದಾರೆ, ಅವ್ರು ಅನ್ಯಾಯ ಮಾಡ್ತಿದ್ದಾರೆ. ಅದಕ್ಕೆ ಪರಾತ್ಮನವ ದೇವರ ಒಳ್ಳೆ ಮಕ್ಕಳು ಕೆಟ್ಟೋಗಿರೋ ಮಕ್ಕಳ ಹತ್ರ ಹೋಗ್ಬಿಟ್ಟು, ಯಾಕಿಂತ ತಪ್ಪು ಮಾಡ್ತಾ ಇದ್ದೀರಾ ನೀವು? ಎಷ್ಟು ಕಾಲ ಮಾಡ್ತೀರಾ? ಪರಾತ್ಮನಾಗಿರೋ ದೇವರಿಗೆ ಕೋಪ ಬಂತು, ತೀರ್ಪು ಮಾಡ್ಬಿಟ್ರು ನಿಮ್ಮನ್ನು. ಮನುಷ್ಯರ ತರ ಸಾಯ್ತೀರಾ ರೀ ನೀವು, ಮನುಷ್ಯರ ತರ ಸಾಯ್ತೀರಾ. ಪರಾತ್ಮನಾಗಿರೋ ದೇವರು ಅವಾಗ ನಿಮ್ಮನ್ನು ಅವ್ರ ಮಕ್ಕಳಂತ ನೋಡಲ್ಲ, ಮನುಷ್ಯರನ್ನು ಸಾಯಿಸೋ ತರ ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ತಿತ್ಕೊಳ್ಳಿ ಅಂತ ಹೇಳಿದ್ರು. ತಿತ್ಕೊಳ್ಳಿ ಬೇಗ ದೇವರುಗಳೇ, ತಿತ್ಕೊಳ್ಳಿ. ವಾಪಸ್ ಪರಾತ್ಮನ ಪ್ರಜೆಗಳನ್ನು ಪರಾತ್ಮನ ದೇವರ ಹತ್ರ ನಡೆಸಿ, ಸ್ವಾರ್ಥಿಯಾಗಿ ನಡಿಬೇಡಿ ಅಂತಾನೆ. ಈ ತುಂಬಾ ರಹಸ್ಯಗಳಿದೆ. ಸೊ ಈ ರಹಸ್ಯ ನಮ್ ಜನರಿಗೆ ಗೊತ್ತೇ ಇಲ್ಲ. ಇದು ಗೊತ್ತಿಲ್ಲದೆ ಏನೇನೋ ಹೇಳ್ಕೊಡ್ತಾರೆ ಬೈಬಲ್. ಇದು ನನ್ನ ಬೈಬಲಿಂದನೂ ಹೋಗಿ ಯಾವತ್ತು ಇದು ಒಂದಲ್ಲ, ಇನ್ನು ಇದೇ ತರ ಇದೆ. ಇದು ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇರೋದು. ಇದನ್ನೇ ನಮ್ಮ ಯಶವನ್ನು ಕೋಟ್ ಮಾಡಿದ್ರು. ನೀವೆಲ್ಲ ಪರಾತ್ಮನ ಮಕ್ಕಳಾಗಿರೋ ದೇವರಲ್ವೋ ಅಂತ ಕೇಳಿದ್ರು ಇಸ್ರೇಲ್ ಜನರನ್ನು. ಯಶೋ ಈ ಭೂಮಿಯಲ್ಲಿ ನಾನೇ ದೇವ್ರ ಅಂತ ಹೇಳುವ ಎಲ್ಲ ಸಂದೇಹ ಪಟ್ರು. ನಿಮ್ಮ ಗ್ರಂಥದಲ್ಲಿ ಬರ್ತಿದೆಯಲ್ಲ ಪರಾತ್ಮನ ದೇವರಿಗೆ ಮಕ್ಕಳಿದೆ ಅಂತ. ಬೇರೇನ್ ಬೇಕು ನಮ್ಗೆ? ಯಶೋನೇ ಅದನ್ನ ಕೋಟ್ ಮಾಡ್ಬಿಟ್ರು. ಇದಕ್ಕಿಂತ ಬೇರೇನ್ ಬೇಕು ನಮ್ಗೆ? ಯಶೋ ಸುಳ್ಳು ಹೇಳಲ್ಲ, ಮೆಸ್ಸಿಯ ಸುಳ್ಳು ಹೇಳಲ್ಲ, ದೇವ್ರ ಮಗ ಅವರು.
ಆವಾಗ ಮಾತಾಡಿರೋರು ಒಬ್ಬರಲ್ಲಿ ಅವರೇ ಭೂಮಿಯಲ್ಲಿ ಮನುಷ್ಯನಾಗಿ ಬಂದ್ಬಿಟ್ಟು ಹೇಳ್ತಾ ಇರೋದು, ಪರಸ್ಪನಿಗೆ ಮಕ್ಕಳಿದ್ದಾರೆ. ಸೊ ಚೆನ್ನಾಗಿ ತಿಳ್ಕೊಳ್ಳಿ, ಇದು ದೊಡ್ಡ ಸೀಕ್ರೆಟ್ ಇದು ಬೈಬಲಲ್ಲಿ. ಪರಾತ್ಮನಾಗಿರೋ ತಂದೆ ಆಗಿರೋ ದೇವರು ಭೂಮಿನ ಭಾಗ ಮಾಡ್ಕೊಡುವಾಗ ಯೆಹೋವ ಅಂತ ದೇವರಿಗೆ ಇದನ್ನ ಕೈಗೆ ಒಪ್ಪಿಸ್ಬಿಟ್ರು, ಇಸ್ರೇಲ್ ನಡ್ಸಪ್ಪ ಇವರನ್ನು. ಅದಕ್ಕೆ ಯೆಹೋವ ಬಂದು ಒಂದ್ ಕಡೆನೂ ಯೆಹೋವ ಹೆಸರು ಹೇಳಲಿಲ್ಲ. ಅವ್ರು ಬರೀ ತಂದೆ 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 ಅಂತಾನೆ ಹೇಳಿರೋದು, ತಂದೆ ಆಗಿರೋ ದೇವರು ಅಂತಾನೆ ಹೇಳಿರೋದು. ಒಂದ್ ಕಡೆ ಮಾತ್ರ ಇಡೀ ಇಸ್ರೇಲ್ ಜನ ಕೇಳಿರಿ, ನಮ್ ಕರ್ತನು ಒಬ್ರೇ ಅಲ್ವಾ ಅಂತ ಮಾತ್ರ ಹೇಳಿದ್ದಾರೆ. ಅದು ಇಸ್ರೇಲ್ಗೆ ಧರ್ಮಶಾಸ್ತ್ರ ಬರ್ದಿರೋದು. ಉಪದೇಶ ಕಂಡ 6ನೇ 4ನೇ ವಾಕ್ಯದಲ್ಲಿ ಬರ್ದಿರೋದನ್ನು ಎತ್ತಿ ಹೇಳಿದ್ರು ಮಾರ್ಕ್ 11ರಲ್ಲಿ. ನೋಡಿ, ಹಿಂಗೆ ಬರ್ದಿದಾರಲ್ಲ, ನಮ್ ಕರ್ತನು ಯಾರು? ಹಿಯರ್ ಯು ಇಸ್ರೇಲ್, ಅವರ್ ಲಾರ್ಡ್ ಯೆಹೋವಾ ಗಾಡ್ ಇಸ್ ಎ ಕಾರ್ಡ್, ಯುನೈಟೆಡ್ ಗಾಡ್. ಆತರ ಬರ್ದಿರೋ ಸಿಂಗಲ್ ಗಾಡ್ ಅಂತ ಬರ್ದಿದೆಯಲ್ಲ ಅಂತ ಹೇಳ್ಕೊಟ್ರು ಅವ್ರಿಗೆ. ಮತ್ತು ತಿರ್ಗಾ ತಂದೆ ಅಂತ ದೇವರು ಅಂತ ಹೇಳ್ತಾರೆ, ನನ್ನ ತಂದೆ ಪರಲೋಕದಲ್ಲಿ. ಸೊ ಪರಾತ್ಮನಾಗಿರೋ ದೇವರು ಭೂಮಿನ ಭಾಗ ಮಾಡ್ಕೊಳ್ಳುವಾಗ ಯೆಹೋವ ಅಂತ ದೇವರಿಗೆ, ಸರ್ವಶಕ್ತನಾಗಿರೋ ದೇವರಿಗೆ ಒಂದು ಇಸ್ರೇಲ್ನ ಕೊಟ್ಬಿಟ್ಟು ನಡೆಸು ಅಂತ ಹೇಳಿದ್ರು. ಈಗ ಈ ಇಸ್ರೇಲ್ನ ನಡೆಸುವಾಗ ಪರಾತ್ಮನ ಚಿತ್ತದ ಪ್ರಕಾರ ಕೀರ್ತನದಲ್ಲಿ 82 ಓದಿರೋ ತರ ತಪ್ಪಾಗಿರೋ ದೇವರುಗಳು ಬಿಟ್ಬಿಡ್ತಾರ ನಡೆಸೋಕೆ ಯೆಹೋವ ದೇವರನ್ನು? ಬಿಡಲ್ಲ. ಕಾರಣ ಅವರು ಪರಾತ್ಮನ ದೇವರಿಂದ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವರಿಂದ ಅವರೇ ದೇವರುಗಳು ಆಗ್ಬಿಟ್ಟು ನಾವೇ ದೇವರು, ನಾವೇ ಸೃಷ್ಟಿ ಮಾಡಿದ್ವು, ಈ ಭೂಮಿ ನಂದು ಅಂತ ಹೇಳ್ಕೊಂಡು ಕೂತಿದ್ದಾರೆ. ಅದಕ್ಕೆ ಯೆಹೋವ ಹೇಳಿದ್ರು, ಈ ಭೂಮಿ ನಂದಾಗುತ್ತೆ. ಇವಾಗ ಇದು ಎಲ್ಲರ ಕೈಯಲ್ಲಿದೆ, ಬಟ್ ಈ ಭೂಮಿ ಇನ್ನು ಮುಂಚಿನ ಕಾಲದಲ್ಲಿ ನಂದಾಗುತ್ತೆ. ನನ್ ಸ್ವಂತ ಮಾಡ್ಕೊಳ್ತೇನೆ. ಆವಾಗ ನನಗೆ ಯಾಚಕರು ಬೇಕು, ಆವಾಗ ನನಗೆ ಅರಸರುಗಳು ಬೇಕು. ಈ ಭೂಮಿಯನ್ನು ಆಳ್ವಿಕೆ ಮಾಡಿ ನೀತಿಯಾಗಿ ಮಾಡಬೇಕು ಪರಾತ್ಮನ ದೇವರಿಗೆ. ಆ ಯೋಜನೆ ಒಳಗೆ ನೀವು ಬನ್ನಿರಿ ಅಂತ ಇಸ್ರೇಲ್ ಜನನ ಕರೆದುಬಿಟ್ಟು ಅವ್ರನ್ನ ದೇಶ ಮಾಡಿ, ಅವ್ರನ್ನ ಅರಸನೆಲ್ಲ ಮಾಡಿ, ಅವ್ರಿಗೆ ಧರ್ಮಶಾಸ್ತ್ರ ಕೊಟ್ಟು ನಡೆಸುವಾಗ ನೀವೇ ಯೋಚನೆ ಮಾಡಿ, ಅನ್ಯ ದೇವರುಗಳು ಬಿಟ್ಬಿಡ್ತಾರೆ. ಅದಕ್ಕೆ ಅವರು ರಕ್ಷಣೆ 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 ಅಂತ ಹೇಳ್ತಾ ಇದ್ರು. ಕಾರಣ ರಕ್ಷಣೆ ಅಂತ ನಾವು ಕಲಿಯುವಾಗೆಲ್ಲ ನಮ್ಗೆ ಶತ್ರು ಬಗ್ಗೆ ನೆನ್ಸ್ಕೊಳ್ಬೇಕು. ಶತ್ರು ಇರುವ ಕಾಲವೆಲ್ಲ ನಮ್ಗೆ ರಕ್ಷಣೆ ಇನ್ನೂ ಆಗಿಲ್ಲ. ಅದಕ್ಕೆ ಇಸ್ರೇಲ್ ಜನರಿಗೆ ರಕ್ಷಣೆ ಇನ್ನೂ ಅವ್ರು ಹೊಂದಿಲ್ಲ. ಕಾರಣ ಅವ್ರಿಗೆ ಶತ್ರುಗಳು ಅನ್ಯ ದೇವರುಗಳಿದ್ದಾರೆ ಮತ್ತು ಅನ್ಯ ರಾಜ್ಯದಲ್ಲಿರೋ ಜನರಿದ್ದಾರೆ. ಅವ್ರು ಏನ್ ಮಾಡ್ತಾರಂತೆ, ಅನ್ಯ ದೇವರುಗಳು ಅನ್ಯ ಜನರನ್ನು ಇಟ್ಕೊಂಡು ಇಸ್ರೇಲನ್ನು ಧರ್ಮಶಾಸ್ತ್ರ ನಡೆಯೋಕ್ ಬಿಡಲ್ಲ. ಅದನ್ನೇ ಆಹಾಸ್ ಕಾಲದಲ್ಲಿ ಆಗಿರೋದು. ಅಸಿರಿಯ ರಾಜ ಅನ್ಯ ಜನರ ದೇವರುಗಳು ಯೆಹೋವ ಗೆಲ್ಲಬಾರದು, ಯೆಹೋವ ಜನರನ್ನು ಸತ್ಯದಲ್ಲಿ ನಡೆಸಬಾರದು, ಯೆಹೋವಗೆ ಯಾರು ಸಿಕ್ಕಬಾರದು ಅಂತ ಶತ್ರುಗಳಾಗ್ಬಿಟ್ಟಿದ್ದಾರೆ. ಆಗ ನಮ್ಗೀಗ ಇದು ಇನ್ನೂ ಡೀಟೇಲ್ಗಳಿದೆ. ಇವಾಗ ಇಷ್ಟೇ ಮಾತ್ರ ನಾನು ಹೇಳ್ತಾ ಇರೋದು. ಇನ್ನೂ ಡೀಟೇಲ್ ತಿಳ್ಕೊಳ್ಳೋಕೆ ನಿಮ್ಗೂ ಸ್ವಲ್ಪ ಸತ್ಯ ಗೊತ್ತಾಗ್ಬೇಕು. ನಿಮ್ಗೆ ಸತ್ಯ ಹೆಚ್ಚಾಗಿ ಗೊತ್ತಾಗ್ತಾ ನಾವು ಇನ್ನೂ ಡೀಪ್ ಆಗಿ ಇನ್ನೂ ಡೀಟೇಲ್ ಮಾಡ್ತೀವಿ. ಇನ್ನೊಂದು ಪ್ರತಿ ಒಂದೊಂದು ಲೈನ್ಗೂ ಡೀಟೇಲ್ ಮಾಡ್ತೀವಿ ನಾವು. ಸೊ ಆಗ ತುಂಬಾ ರಹಸ್ಯಗಳಿದೆ. ಈಗ ಇಷ್ಟೇ ತಿಳ್ಕೊಳ್ಳಿ. ಈಗ ಕಾರಣ ರಹಸ್ಯವಾಗಿರುವಾಗ ದೇವರು, ಬಟ್ ಅದು ಬಯಲಾಗುವಾಗ ಅದು ನಮ್ದು, ಅದು ಪ್ರಕಟಣೆ ಆಗುವಾಗ ಅದು ನಮ್ದು. ಇವಾಗ ಕೆಲವು ಜನರೇ ನಿಮ್ಗೆ ಪ್ರಕಟಣೆ ಆಗ್ತಾ ಇದೆ ವಾಕ್ಯದಲ್ಲಿ. ಈಗ ಇದು ನಿಮ್ದು ಸತ್ಯ, ಈ ಸತ್ಯ ಈಗ ನಿಮ್ದು ಸ್ವಂತ. ನೀವು ಇದರಲ್ಲಿ ನಡಿಬೇಕು, ಇದರಲ್ಲಿ ನಂಬಿಕೆ ಹೊಂದಬೇಕು. ನೀವು ಹಾಗೇನಾಗ್ಬೇಕು? ಇಸ್ರೇಲ್ ಜನರು ಯಾಕೆ ಅಷ್ಟು ಪ್ರೀತಿ ಇರೋ ಯೆಹೋವನ್ ಬಿಟ್ಬಿಟ್ಟು ಬೇರೆ ದೇವರುಗಳನ್ನ ಪೂಜೆ ಮಾಡಿದ್ರು? ಈಗ ಅರ್ಥ ಆಗ್ತಿದೆ. ಕಾರಣ ಯೆಹೋವ ಗೆಲ್ಲಬಾರದು, ಭೂಮಿ ಯೆಹೋವನಿಗೆ ಸ್ವಂತ ಆಗ್ಬಾರ್ದು. ಅದಕ್ಕೆ ಆ ಜನರು ಇಸ್ರೇಲ್ ಜನರನ್ನು ಸತ್ಯದಲ್ಲಿ ನಡೆಯೋಕೆ ಬಿಡ್ತಾ ಇಲ್ಲ. ಅದಕ್ಕೆ ಆಹಾಜು ಅವ್ರ ಮಗ ಯೆಹೋವನಿಗೆ ಬರ್ಬೇಕಾಗಿರುವ ಸಂತಾನವನ್ನು ತಗೊಂಡೋಗ್ಬಿಟ್ಟು ಆ ದೇವರುಗಳಿಗೆ ಬೆಂಕಿಯನ್ನು ಹಾಕುವಾಗ ಯಾರು ಗೆದ್ರು? ಯೆಹೋವನ್ನ? ಅನ್ಯ ಜನರ ದೇವರ? ಅರ್ಥ ಮಾಡ್ಕೊಳ್ಬೇಕು ನೀವು. ಅದಕ್ಕೆ ದೇವರು ಹೇಳಿದ್ರು, ಪ್ಲಾನ್ ಕೊಟ್ರು. ಸರಿ, ನಾನು ಮಾಡ್ತೀನಿ, ನನ್ಗೆ ಗೊತ್ತು ಅದು ಹೆಂಗ್ ಮಾಡಬೇಕು. ಅನ್ಯ ಜನರ ದೇವರುಗಳೇ, ನೀವು ಎಷ್ಟೇ ನನಗೆ ವಿರೋಧವಾದ್ರೂ ನಾನು ಹೇಳಿರೋದು ಮಾಡೇ ಮಾಡ್ತೀನಿ ಅಂತ. ಸೊ ಯೆಹೋವ ದೇವರು ಬಿಟ್ಕೊಡಲ್ಲ ಈಗ. ಅದಕ್ಕೆ ಯೆಹೋವ ದೇವರು ತನ್ನ ಪ್ರವಾದಿಗಳ ಮುಖಾಂತರ ತಿಳಿಸಿರೋದೇ, ಅವ್ರು ಸುಳ್ಳು ಹೇಳಲ್ಲ. ಸೊ ಅವ್ರು ಹೇಳಿರೋ ಸತ್ಯವನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ. ನಾವು ಯೆಹೋವನ ಚಿತ್ತ ಮಾಡ್ತಾ ಇಲ್ಲ.
ಯೇಸು ಏನಂತ ಹೇಳಿದ್ರು? ನನ್ನ ಹೆಸರಲ್ಲಿ ಅದ್ಭುತ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ನನ್ನ ತಂದೆ ಚಿತ್ತ ಯಾರು ಮಾಡಿಲ್ಲ, ನನ್ನ ತಂದೆ ಚಿತ್ತದ ಪ್ರಕಾರ ಯಾರು ನಡೆಯಲಿಲ್ಲ, ಅವ್ರಿಗೆ ಯಾರು ಪರಲೋಕ ರಾಜ್ಯದಲ್ಲಿ ಸೇರಲ್ಲ. ನೀವು ಈ ಭೂಮಿಯಲ್ಲಿ ಕ್ರೈಸ್ತರಾಗಿ ಇಟ್ಕೊಂಡು ಎಷ್ಟು ದೊಡ್ಡ ಅದ್ಭುತವಾಗಿರೋ ಸೃಷ್ಟಿಗಳು, ಎಷ್ಟು ಅದ್ಭುತವಾಗಿರೋ ಸೇವೆ ಮಾಡಿರ್ಬೋದು, ಅದು ದೇವರಿಗೆ ಬೇಕಾಗಿಲ್ಲ. ನೋಡಿ ಇದು ಮತ್ತೆ 7:22 ನೋಡಿ ಅದನ್ನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಕ್ರೈಸ್ತರು ಹೇಳೋ ಮಾತು. ಕ್ರೈಸ್ತರುಗಳು ಯೇಸುವ ಹೆಸರಲ್ಲಿ ತುಂಬಾ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಏನ್ ಮಾಡಿದ್ರು, ಎಷ್ಟು ಅದ್ಭುತ ಮಾಡಿ, ಎಷ್ಟು ದೊಡ್ಡ ಸಭೆ ನಡೆಸಿ ನೀವು, ಎಷ್ಟು ಅದೆಲ್ಲ ನಿಜಾನೇ, ನಾವು ಸುಳ್ಳು ಅಂತ ಹೇಳಲ್ಲ. ಕಾರಣ ದೇವ್ರು ಕೊಡದೆ ಏನು ಮಾಡಲ್ಲ. ಹಾಗಾದ್ರೆ ದೇವ್ರ ಹೆಸರಲ್ಲಿ ನೀವು ಸೇವೆ ಮಾಡುವಾಗ ನಿಮ್ಗೆ ಲಕ್ಷಾಂತರ ಜನ ಬರ್ಬೋದು ನಿಮ್ ಸಭೆಯಲ್ಲಿ, ಅದು ದೇವ್ರು ಕೊಟ್ಟಿರೋದೇ, ಇಲ್ಲ ಅಂತಲ್ಲ. ಕೆಲವರು ಸೈತಾನ್ ಅಂತ ಹೇಳಿ, ಇಲ್ಲ, ಸೈತಾನ್ ಏನು ಒಳ್ಳೇದ್ ಮಾಡಲ್ಲ. ಇದು ಯೇಸುವ ಹೆಸರಲ್ಲಿ ಮಾಡುವಾಗ ಯೇಸುವನೇ ಕೊಟ್ಟಿರೋದು ನಿಮ್ಗೆ. ಆದ್ರೆ ಫಲ ಏನು? ಕೊನೆಗೆ ಇದೆಲ್ಲ ಮಾಡಿದ್ಮೇಲೆ ನಾವು ಒಬ್ಬರೇ ಹೋಗಿ ನಿಂತ್ಕೊಳ್ಳುವಾಗ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಎಷ್ಟೋ ಕ್ರೈಸ್ತರು ಬಂದು ನನ್ನ ಹತ್ರ ಹೇಳ್ತೀರಾ, ತುಂಬಾ ಜನ ಬಂದು ಹೇಳ್ತೀರಾ, ಯಾಕೆ ಏನಾಯ್ತು ನಮ್ಗೆ, ಯಾಕೆ ಸಿಕ್ಕಿಲ್ಲ ಅಂತ. ಆಗ ನಾನು ಅವರಿಗೆ, ಆ ಕ್ರೈಸ್ತರಿಗೆ ಏನೋ ದೊಡ್ಡ ಸೇವೆ ಮಾಡಿ ದೊಡ್ಡ ಸಭೆ ನಡೆಸಿ ಗ್ರೇಟ್ ಪಾಸ್ಟರ್ಗಳಾಗಿರೋರು ಏನೇನೋ ಸತ್ಯಗಳು ಹೇಳಿ ಸಭೆ ನಡೆಸಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ನಾನು ಹೇಳೋದೇನು, ಕೊನೆಗೆ ಅಂತ್ಯದಲ್ಲಿ ಬಂದು ನಿಂತ್ಕೊಳ್ತಾರಲ್ಲ ತೀರ್ಪು ಮಾಡುವಾಗ, ಆವಾಗ ನಾನೆಂದು ನಿಮ್ಮ ಗುರುತನ್ನು ಕಾಣೆನು. ನಾನೇನು ಒಳ್ಳೇದು ನೋಡಿಲ್ಲ ನಿಮ್ಮಲ್ಲಿ, ನೀವು ಮಾಡಿದಿರ, ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಪರಲೋಕ ಸೇರಿಸೋದ ಏನು ಒಳ್ಳೇದು ನೋಡಿಲ್ಲ ನಾನು. ಧರ್ಮವನ್ನು ಮೀರಿ ನಡೆಯುವವರೇ, ನೋಡಿದ್ರೆ ಧರ್ಮವನ್ನು, ನ್ಯಾಯಗಳನ್ನು, ಎರಡಿದೆ, ಧರ್ಮ ಕರ್ಮ, ಇದು ಎರಡಿದೆ. ಧರ್ಮ ಬೇರೆ, ಕರ್ಮ ಬೇರೆ. ನೀವು ಧರ್ಮ ಮೀರಿದ ಮೇಲೆ ಕರ್ಮ ಮಾಡಿರ್ಬೋದು, ಕರ್ಮದಲ್ಲಿ ಒಳ್ಳೇದು ಬರ್ಬೋದು, ಒಳ್ಳೆ ಕರ್ಮಗಳು ಮಾಡಿದ್ದಾರೆ. ಸೈತಾನ್ ಬಡಿಸಿರೋದೆಲ್ಲ ಕರ್ಮಗಳು, ಧರ್ಮ ಅಲ್ಲ ಅದು. ಧರ್ಮ ಬೇರೆ, ಕರ್ಮ ಬೇರೆ. ಈಗ ಯೇಸು ಹೇಳ್ತಾರೆ, ಅಧರ್ಮ ಮಾಡಿರೋರೆ ಬಟ್ ಕರ್ಮ ಮಾಡಿದ್ದಾರೆ. ಕರ್ಮ ಅಂದ್ರೆ ಕ್ರಿಯೆ. ಏನ್ ಕ್ರಿಯೆ ಮಾಡಿದ್ದಾರೆ? ಅದ್ಭುತ, ಸೈತಾನ್ ಉಳಿಸಿದ್ದಾರೆ, ದೊಡ್ಡ ಸೇವೆ ಮಾಡಿದ್ದಾರೆ, ಅದ್ಭುತಗಳ ಮೇಲೆ ಅದ್ಭುತ. ಅದು ಕರ್ಮ, ಕ್ರಿಯೆ. ಕರ್ಮ ಅಂದ್ರೆ ಕ್ರಿಯೆ ಮಾಡಿರೋರು, ಬಟ್ ಧರ್ಮ ಮಾಡಿಲ್ಲ. ಅಲ್ಲಿ ಧರ್ಮ ಇಲ್ಲ. ನೀವು ಮಾಡಿರೋ ಕ್ರಿಯೆಯಲ್ಲಿ ಧರ್ಮ ಇಲ್ಲ. ಕನ್ನಡ ಲ್ಯಾಂಗ್ವೇಜ್ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ನನ್ನಿಂದ ತೊಲಗಿ ಹೋಗಿರಿ ಎಂದು ದೂರ ಹೋಗ್ಬಿಡಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ಎಲ್ಲರೂ ಆಲ್ರೆಡಿ ಕೂತಿರೋರ ಮುಂದೆ ಇವ್ರು ಪರಲೋಕ ಬರಕ್ ಆಗಲ್ಲ. ಕಾರಣ ಪರಲೋಕದಲ್ಲಿ ಸೇರ್ಸಲ್ಲ ಇವರನ್ನು. ಅಲ್ಲಿ ಇರೋರೆಲ್ಲ ಧರ್ಮ ಮಾಡಿರೋರು, ಇವ್ರು ಬರೀ ಕರ್ಮ ಮಾಡಿರೋರು. ಹಾಗಾದ್ರೆ ಕಲಿಬೇಕು, ಧರ್ಮ ಏನು, ಕರ್ಮ ಏನು. ಕರ್ಮಕ್ಕಿಂತ ಶ್ರೇಷ್ಠ ಕ್ರಿಯೆಗಳೇ ಧರ್ಮ. ನೋಡಿ, ನಮ್ಮ ಯೇಸು ಈ ಲೋಕದಲ್ಲಿ ಎಷ್ಟು ದೊಡ್ಡ ಸಭೆ ನಡೆಸಿದ್ರು, ಬೇರೆ 12 ಜನ ಇದ್ರು ಅವ್ರ ಜೊತೆಯಲ್ಲಿ. ಕಾರಣ ಅವ್ರು ಧರ್ಮದಲ್ಲಿ ನಡೆದರು, ಅದಕ್ಕೆ ಬೇರೆ ಅಷ್ಟೇ ಜನ ಸೇರ್ಸೋಕ್ಕಾದ್ರು. ಕರ್ಮ ಮಾಡಿದ್ರೆ ನೋಡಿ, ಅವ್ರು ಅದ್ಭುತ ಮಾಡಿದ್ರು, ಏನಾಯ್ತು? 5,000 ಗಂಡಸರಿದ್ರು, ಅದು ಕರ್ಮ, ಕ್ರಿಯೆ ಮಾಡಿದ್ರು. ಅದ್ಭುತ ಮಾಡ್ಬೇಕು, ಕ್ರಿಯೆ ಮಾಡಿದ್ರು. ಬಟ್ ಅದ್ರ ಒಳಗೆ ಸತ್ಯ ಜನಗೆ ಹೇಳ್ಕೊಟ್ರು, ಬೇರೆ 12 ಜನಗೆ ಹೇಳ್ಕೊಟ್ರು, ಬೇರೆ 12. ಆ ಧರ್ಮ ಬೇರೆ 12 ಜನ ಉಳಿಸ್ಕೊಂಡ್ರು. ಕರ್ಮ ಮಾಡುವಾಗ ಇಡೀ ಜನ ಬಂದ್ಬಿಟ್ರು. ಅದು ಕರ್ತನಿಗೂ ಗೊತ್ತು, ಕರ್ಮ ಮಾಡಿದ್ರೆ ತುಂಬಾ ಜನ ಬರ್ತಾರೆ, ಧರ್ಮ ಮಾಡಿದ್ರೆ ಸ್ವಲ್ಪ ಜನನೇ ಮಾಡೋದು, ಸ್ವಲ್ಪ ಜನ ಧರ್ಮ ಕೇಳೋದು. ಸೊ ಧರ್ಮ ಅಂತ ಒಂದಿದೆ, ಕರ್ಮ ಅಂತ ಒಂದಿದೆ. ಸೊ ಯೇಸು ಹೇಳಿದ್ರು, ನೀವು ಕರ್ಮ ಮಾಡಿದ್ದೀರಾ, ಒಳ್ಳೇದು, ನೀವು ಮಾಡಿರೋ ಕರ್ಮಗೆ ಫಲ ಕೊಡ್ತೇನೆ. ಆದ್ರೆ ಧರ್ಮ ಮಾಡಿಲ್ಲ, ಅದಕ್ಕೇನು ಸಿಕ್ಕಲ್ಲ. ಕರ್ಮಗೆ ಕೊಡ್ತೇನೆ. ನೀವು ಮಾಡಿರೋ ಕರ್ಮಗೆ ಎಂತ ಸುಖವಾಗಿರೋ ಲೈಫು. 1000 ಜನ ಒಂದು ಸಭೆಯಲ್ಲಿ ಇದ್ದಾರೆ, ಏನ್ ಕೊರತೆ ಇದೆ ಆ ಪಾಸ್ಟರ್ಗಳಿಗೆ? ಗೊತ್ತಾ? ಎಷ್ಟೋ ಪಾಸ್ಟರ್ಗಳು 5 ಜನ ಇಟ್ಕೊಂಡು ನಡೆಸ್ತಾ ಇದ್ದಾರೆ, ಎಷ್ಟೋ ಪಾಸ್ಟರ್ಗಳು 20 ಜನ ಇಟ್ಕೊಂಡು ನಡೆಸ್ತಾರೆ ಸಭೆಗಳು. ಅವ್ರೇನ್ ಪಾಸ್ಟರ್ ಅಲ್ವಾ? ಕೆಲವರು ಲಕ್ಷಗಳು ಇಟ್ಕೊಂಡು ಗಾಡಿಗಳಲ್ಲಿ ಎಲ್ಲ ಇದರಲ್ಲಿ ಇರುವಾಗ, ಕೆಲವು ದೇವರ ಹೆಸರು ಸಣ್ಣ ಪಾಸ್ಟರ್ಗಳು ಸುಖಲ್ಲಿ ಏನ್ ಅನ್ಯಾಯ ಇದು, ಏನ್ ನ್ಯಾಯ ನೀತಿ? 2 ತರ ತೀರ್ಪು ಮಾಡ್ತಾರೆ ದೇವರು, ಧರ್ಮ ಮಾಡೋರು, ಕರ್ಮ ಮಾಡೋರು. ಸೊ ಕರ್ಮ ಮಾಡಿದ್ರೆ ಧರ್ಮ ನೋಡಲ್ಲ, ಧರ್ಮ ನೋಡೋರು ಕರ್ಮ ನೋಡಲ್ಲ. ಇದೆರಡು ಒಂದೇ ದಾರಿಲಿ ಹೋಗಲ್ಲ. ಧರ್ಮ ಮತ್ತು ಕರ್ಮ ಇದೆರಡು ದಾರಿ. ಧರ್ಮದ ಅಧರ್ಮ ಮಾಡಿರೋರೆ. ಸೊ ನೀವು ಅಧರ್ಮ ಮಾಡಿದ್ದೀರಾ, ಬಟ್ ಕರ್ಮ ಎಷ್ಟು
ಅದ್ಭುತಗಳು ಎಷ್ಟೆಷ್ಟು ಕಾರ್ಯಗಳು ಮಾಡಿದ್ರೆ ಅದೆಲ್ಲ ಧರ್ಮ ಅಲ್ಲ, ಅದು ಕರ್ಮ ಕ್ರಿಯೆಗಳು. ಅದಕ್ಕೆ ಧರ್ಮ ಮಾಡಿದ್ರೆ ಉನ್ನತವಾಗಿರೋ ಸಮ್ಮಾನ ಸಿಗ್ತದೆ, ಕರ್ಮ ಮಾಡಿದ್ರೆ ಅವ್ರಿಗಿಂತ ಕೆಳಗೆ. ಕಾರಣ ಅವ್ರು ಆಲ್ರೆಡಿ ಕೂತಿದ್ದಾರೆ, ಎಲ್ಲರೂ ಮುಂದೆ ಹೇಳ್ಬಿಡ್ತೇನೆ, ಅವ್ರಿಗೆ ಇಷ್ಟ ಆಗಲ್ಲ ಆಲ್ರೆಡಿ ಕೂತಿರೋರಿಗೆ. ನಾವು ಹೋಗೋ ಜಾಗದಲ್ಲಿ ಆಲ್ರೆಡಿ ನಮ್ಗಿಂತ ಮುಂಚೆ ಕೆಲವರು ಕೂತಿದ್ದಾರೆ, ಅವ್ರು ಧರ್ಮ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಧರ್ಮ ಮಾಡ್ಕೊಂಡು ಹೋಗಿರೋ ಕಡೆ ಕರ್ಮ ಮಾಡ್ಕೊಂಡು ನಮ್ಮನ್ನ ಅಲ್ಲಿ ಸೇರಿಸ್ಬಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ಲೋಕದಲ್ಲಿ ನಿಮ್ಗೆ ಇಷ್ಟ ಆಗ್ತದೆ? ಡಿಗ್ರಿ ಓದಿರೋರ್ ಕಡೆ ಯಾರೋ ಓದಿಲ್ಲ ಅವ್ನು ಕರ್ಕೊಂಡು ಕೂರಿಸ್ಬಿಟ್ರೆ ಇಷ್ಟ ಆಗುತ್ತಾ ನಿಮ್ಗೆ? ನೀವು ಕಷ್ಟಪಡೋ ಪಾಸ್ಟ್ಗಳು, ನೀವು ಕಷ್ಟಪಡೋ ವಿಶ್ವಾಸಿಗಳು ಏನು ಮಾಡಿದ್ರು ಕರ್ಕೊಂಡು ನಿಮ್ಮ ಮಧ್ಯದಲ್ಲಿ ಕೂರ್ಸೋ ಇಷ್ಟ ಆಗುತ್ತಾ ನಿಮ್ಗೆ? ಆಗ ನಮ್ಗೊಂದು ನ್ಯಾಯ, ದೇವ್ರಿಗೊಂದು ನ್ಯಾಯನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಎರಡು ತರ ಕ್ರೈಸ್ತರಿದ್ದಾರೆ, ಕರ್ಮ ಮಾಡೋದು, ಧರ್ಮ ಮಾಡೋದು. ಒಂದ್ ಸ್ವಲ್ಪ ಕಾಲ ನಾವು ಎಲ್ಲ ಕರ್ಮ ಮಾಡಿದೀವಿ, ಆಮೇಲೆ ಕರ್ಮದಾಗ ಗೊತ್ತಾಯ್ತು ಅದೆಲ್ಲ ಬೇಡ ಅಂತ, ಅದೆಲ್ಲ ಬಿಟ್ಟರೆ ನಾವು ಧರ್ಮ ಹೇಳ್ತಾರೆ ಅದಕ್ಕೆ. ಕಾರಣ ನಮ್ಗೆ ಭಯ ಇದೆ, ಅಧರ್ಮ ಮಾಡಬಾರ್ದಂತ. ಧರ್ಮನೇ, ಧಾರ್ಮಿಕರಾಗ್ಬೇಕು ನಾವು. ಸೊ ನಮ್ಗೆ ಸತ್ಯ, ಕರ್ತನ ಬೋಧನೆ, ತಂದೆ ಚಿತ್ತ ಏನಂತ ತಿಳ್ಕೊಳ್ಬೇಕು. ತಂದೆ ಚಿತ್ತ ಧರ್ಮ ಹೇಳ್ಕೊಡ್ತದೆ. ಬರೀ ಅದ್ಭುತಗಳು ಮಾಡ್ಬೇಕಾ? ಬರೀ ಕರ್ಮ ಇರ್ತದೆ, ಧರ್ಮ ಬರಲ್ಲ ಅದರಲ್ಲಿ. ಆಗ ನಮ್ಗೆ ದೇವ್ರ ಚಿತ್ತದ ಪ್ರಕಾರ ಈ ಸತ್ಯಗಳು ಏಷಯ 7, ಏಷಯ 9, ಏಷಯ 11, ಇನ್ನು 12, 13, 14 ಇದೆ 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 ಲೈನ್ ಆಗಿ. ಇದೆಲ್ಲ ನಾವು ತಿಳ್ಕೊಳ್ಬೇಕು. ಸೊ ಇನ್ನು ಮುಂದೆ ತರಗತಿಯಲ್ಲಿ ನಾವು ಯಾವ ತರ ಈ ಇಸ್ರೇಲ್ ಜನ ರಕ್ಷಣೆ ಹೊಂದಿದ್ರು, ಅದಕ್ಕೆ ಕೊನೆಗೆ ದೇವ್ರ ತನ್ನ ಮಗನನ್ನು ಕಳಿಸ್ಕೊಟ್ರು. ಯಾರು ಏನು ಮಾಡೋಕ್ಕಾಗಿಲ್ಲ, ಅದವ್ರ ಮಗ ಬಂದು ಮಾಡ್ಬೇಕಂತ. ಸೊ ಫಸ್ಟ್ ಬಂದಿರೋ ರಕ್ಷಣೆ ಅದು ಇಸ್ರೇಲ್ ಜನರ ರಕ್ಷಣೆ. ಅದು ತಿಳ್ಕೊಳ್ಳೋಕೆನೆ ನಾವು ಇದೆಲ್ಲ ಪ್ರಯಾಸ ಮಾಡ್ತಾ ಇರೋದು. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಏಷಯ, ಇದು ಸ್ವಲ್ಪ ನಾನು ಮರೆ ಮಾಡಿರೋ ಸತ್ಯ ಈಗ ಹೇಳ್ಬಿಟ್ಟಿದ್ದೇನೆ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಏಷಯ 9 ಆ ಸ್ಪ್ರಿಟ್, ನಮ್ಗೆ ಒಂದು ಮಗ ಹುಟ್ಟಿದೆ, ನಮ್ಗೆ ಒಂದು ಮಗ ದೊರಕಿದೆ. ಸೊ ಇದು ಎರಡು ಯಾರು? ಇದು ಒಬ್ಬರೇ ಅಲ್ಲ, ಇದು ಎರಡು ಯಾರು? 7 ಹೇಳಿರೋದು ನಮ್ಗೆ ಒಂದು ಇಮ್ಯಾನ್ಯುಯಲ್, ಅದು 9 ಬಂತು. ಅವ್ರು ಇರುವ ಕಾಲದಲ್ಲೂ ಇಮ್ಯಾನ್ಯುಯಲ್ ಇರ್ತಾರೆ, 8 ಬಂತು ಅದು. ಇಮ್ಯಾನ್ಯುಯಲ್ ಅಲ್ಲೇ ಇರ್ತಾರಂತೆ. ಇಮ್ಯಾನ್ಯುಯಲು ಜೇನು ಇದೆಲ್ಲ ಕುಡಿದ್ಬಿಟ್ಟು ಒಳ್ಳೇದು ಕೆಟ್ಟದೆಲ್ಲ ತಿಳ್ಕೊಳ್ಬೇಕು, ಅಷ್ಟರೊಳಗೆ ಇವ್ರು ಇರಲ್ಲ ಅಂತೆಲ್ಲ ಹೇಳಿರೋದು. ಅದು ಆಹಾಜ್ಗೆ ಹೇಳಿ 700 ವರ್ಷ ಆಗಿದ್ಮೇಲೆ ಯೆಶುವ ಹುಟ್ಟಬೇಕಂತ ನಮ್ಮ ಯೆಹೋವ ದೇವ್ರು ಹೇಳಲಿಲ್ಲ. ಯೆಹೋವ ದೇವ್ರು ಆ ಥರ ಸುಳ್ಳು ಹೇಳಲ್ಲ. ಸೊ ದಯವಿಟ್ಟು ಅವ್ರನ್ನ ಸುಳ್ಳುಗಾರ ಮಾಡಬೇಡಿ. ವಾಕ್ಯವನ್ನು ಅದೇ ಥರ ಅರ್ಥ ಮಾಡ್ಕೊಂಡ್ರೆ ನಮ್ಮ ಯೆಹೋವ ದೇವರಿಗೆ ಇಷ್ಟ ಆಗ್ತದೆ. ಸೊ ಯೆಹೋವ ದೇವ್ರು ಹೇಳಿರೋ ಮಾತು ಅದೇ ಥರ ಹೇಳ್ಬೇಕು. ಆವಾಗ ಅವ್ರಿಗೆ ಹೇಳಿರೋದು 700 ವರ್ಷ ನಂತರ ರೋಮ ಆಳ್ವಿಕೆ ಮಾಡ್ತಾ ಇರುವಾಗ, ಅಸಿರಿಯ ರಾಜನೂ ಇಲ್ಲ, ಯಾರು ಇಲ್ಲ, ಇಲ್ಲಿ ರೋಮ ಆಳ್ವಿಕೆ ಮಾಡ್ತಾ ಇದ್ರೆ ಹೇರೋದ ಆಳ್ವಿಕೆ ಮಾಡ್ತಾ ಇರುವಾಗ ಯೆಶುವ ಹುಟ್ಟುಬಿಟ್ರಂತೆ, ಇಮ್ಯಾನ್ಯುಯಲ್ ಹುಟ್ಟುಬಿಟ್ರಂತೆ. ಏನ್ ಸತ್ಯ ಇದು? ಏನ್ ಸತ್ಯ ಇದೆ ಇದರಲ್ಲಿ? ಅಷ್ಟು ದೊಡ್ಡ ಸುಳ್ಳು ಅಂತ ಕಾಣಿಸ್ತಾ ಇಲ್ವಾ? ಸೊ ಅದಕ್ಕೆ ನಾವು ಈ ಕಂಟಿನ್ಯೂಟಿ ತಪ್ಪಾಯ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದೇವರು ದಾವೀದ್ ಕೊಟ್ಟಿರೋ ವಾಗ್ದಾನ ಏನು, ದೇವ್ರ ಚಿತ್ತ ಏನು, ದೇವ್ರು ಏನ್ ಮಾಡ್ತಾರಂತೆ. ಸೊ ದೇವ್ರು ಖಂಡಿತ ದಂಡನೂ ಕೊಡ್ತಾರಂತೆ ಅವ್ರಿಗೆ. ಅವ್ರು ನಡೆದ್ರೆ ಅವ್ರಿಗೆ ಆಶೀರ್ವಾದ, ನಡೆದಿಲ್ಲ ಅಂದ್ರೆ ಅವ್ರಿಗೆ ಶಾಪನೆ. ಕಾರಣ ಬೇರೆ ದೇವ್ರುಗಳಿದ್ದಾರೆ ಯೆಹೋವ ದೇವ್ರ ಹತ್ರ ನ್ಯಾಯ ಕೇಳೋಕೆ. ನಿಮ್ ಜನ ನಮ್ ತರ ನಡೆದ್ಬಿಟ್ಟು ಯಾಕೆ ಆಶೀರ್ವಾದ ಕೊಡ್ತೀರಂತ ಆ ಜನ ನೋಡಿ. ಯೋಬ್ ಒಳ್ಳೇದಾಗಿ ನಡೆದಿದ್ದಕ್ಕೆ ಸಾತಾನ್ ದೇವ್ರ ಹತ್ರ ಹೋಗ್ಬಿಟ್ರು, ಯಾಕೆ ಅನ್ಯಾಯ ಮಾಡ್ತಾ ಇದೆಯಾ ನೀನು ಅಂತ. ಸೊ ದೇವ್ರ ಪ್ರಶ್ನೆ ಕೇಳೋರು ಇದ್ದಾರೆ, ಯೆಹೋವ ಹತ್ರ ಪ್ರಶ್ನೆ ಕೇಳೋರು ಇದ್ದಾರೆ. ಬೇರೆ ಯಾರು ಕೇಳಿದ್ರೆ ಸೈತಾನ್ ಕೇಳೇ. ಸೊ ಸೈತಾನನ್ನು ಬಿಟ್ಕೊಡಕ್ಕಾಗಲ್ಲ, ಸೈತಾನನ್ನು ಗೆಲ್ಲಲೇಬೇಕು ದೇವರು. ಸೈತಾನನ್ನು ಹಂಗೆ ನಾವು ಜನರನ್ನು ಕಾಗಿ ಸೈತಾನ್ ಬಿಟ್ರೆ ಸೈತಾನ್ ಬಂದು ದೇವ್ರ ಮುಂದೆ ನಿಂತ್ಕೊಳ್ತಾನೆ. ಏನ್ ದೇವ್ರು ನೀನು? ಅನ್ಯಾಯ ಮಾಡ್ತಾ ಇದಾರೆ, ಅವ್ರಿಗೆ ಅದೇ ಆಶೀರ್ವಾದ ಕೊಡ್ತಾ ಇದೀಯ ನೀನು? ಯಾವಾಗ್ಲೂ ಮರಿಬೇಡಿ, ಯಾವಾಗ ಯೋಬನ್ ಬಿಟ್ಟಿಲ್ಲ ಪರಲೋಕ ಹೋಗ್ಬಿಟ್ಟಿದ್ದಾನೆ, ದೇವ್ರ ಕಡೆ ಹೋಗ್ಬಿಟ್ಟು ನೀನ್ ಯಾಕೆ ಅನ್ಯಾಯ ಮಾಡ್ತಾ ಇದೀಯಾ, ಯಾಕೆ ಅನ್ಯಾಯ ಮಾಡಿ ನನ್ನ ಕೈಲಿ ಕೊಡು, ನಾನು ಒಪ್ಪಿಸು ನನ್ನ ಕೈಯಲ್ಲಿ. ಇದೆಲ್ಲ ಅರ್ಥ ಮಾಡ್ಕೊಳ್ಳೆ. ದೇವರ ರಾಜ್ಯದಲ್ಲಿ ನ್ಯಾಯ ನೀತಿಗಳಿದೆ, ಧರ್ಮ ಇದೆ, ಅಲ್ಲಿ ಕರ್ಮ ಅಲ್ಲ, ಅಲ್ಲೂ ಧರ್ಮ ಇದೆ. ಆ ಧರ್ಮದ ಪ್ರಕಾರ ಸೈತಾನನ್ನು ಬಿಟ್ಬಿಟ್ರು ಯೋಬ್ ಹತ್ರ, ಅದು ಕರ್ಮ ಅಲ್ಲ, ಅಲ್ಲಿ ಧರ್ಮ. ಅವ್ನು ಹೋಗಿ ಧರ್ಮ ಕೇಳಿದ, ಅದಕ್ಕೆ ದೇವ್ನು ಅವ್ನಿಗೆ ಕರ್ಮ ಒಪ್ಪಿಸ್ಬಿಟ್ಟು ಹೋಗಿ ಮಾಡು ಅಂತ, ಕ್ರಿಯೆ ಮಾಡು ನೋಡೋಣ ಅಂತ. ಆ ಧರ್ಮದಲ್ಲಿ ದೇವ್ರಿಗೆ ಗೊತ್ತು ಯೋಬ್ ಬೀಳಲ್ಲ ಅಂತ. ಸೊ ಕರ್ಮದಲ್ಲಿ ಏನಾದ್ರು ಮಾಡ್ಬಿಟ್ಟು ಧರ್ಮದಿಂದ ದೂರ ಮಾಡ್ಬೋದಂತ ಸೈತಾನ ನಂಬಿಕೆ. ಬಟ್ ದೇವರಿಗೆ ಯೋಬ್ ಮೇಲೆ ನಂಬಿಕೆ ಇತ್ತು, ನೀನೇನು ಕರ್ಮ ಮಾಡು, ಅವನ್ ಧರ್ಮ ಬಿಡಲ್ಲ ಅಂತ. ಇದು ಸತ್ಯಗಳು. ಸೊ ಈ ತರ ಯೋಬನ್ ಮಾತ್ರ ಅಲ್ಲ, ಇವಾಗ ನಮ್ಗೂನು ಅದೇ ತರ ಪರಿಶೋಧನೆಗಳಿದೆ. ಅದಕ್ಕೆ ಪೌಲ ಹೇಳಿದ್ದಾರೆ, ಬಂಗಾರ ಬೆಂಕಿಯಲ್ಲಿ ಹೋಗ್ಲೇಬೇಕು, ಪರೀಕ್ಷೆ ಇಲ್ಲದೆ ಯಾವ ವಸ್ತುನು ಬಿಡಲ್ಲ ನೀವು. ಎಲ್ಲ ಪರೀಕ್ಷೆ ಟೆಸ್ಟ್ ಆಗೇ ಆಗ್ಬೇಕು.
ಈ ಭೂಮಿಲೆಲ್ಲ ಪ್ರಾಡಕ್ಟ್ ನಾವು ಟೆಸ್ಟ್ ಮಾಡ್ತೀವಿ. ಅದೇ ಬಿಟ್ಬಿಡ್ತಾರೆ, ಸುಮ್ಮನೆ ನಂಬ್ ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ ಪರಲೋಕಕ್ಕೆ. ಬನ್ರಿ ನೀವು ಯೇಸು ಸ್ವಾಮಿ ನಂಬಿದ್ರೆ ಬನ್ರಿ ಅಂತ. ಇಲ್ಲ ಇಲ್ಲ, ಅದು ಕ್ರೈಸ್ತರು ಹೇಳ್ಕೊಡೋದು. ನ್ಯಾಯ ನೀತಿಗಳಿದೆ, ಅದರ ಪ್ರಕಾರ ಮಾಡಿದ್ರೆ ಮಾತ್ರ ನಾವು ಅಲ್ಲಿ ಹೋಗಿ ಸೇರೋದು. ಮುಂದಿನ ತರಗತಿಯಲ್ಲಿ ಇನ್ನು ನಾವು ಹಳೆ ಒಡಂಬಡಿಕೆ ರಕ್ಷಣೆ ಏನು ಅದನ್ನ ಇನ್ನು ನಾವು ಕಂಟಿನ್ಯೂ ಮಾಡಿ ಕಲಿಯಲೇಬೇಕು. ಸೊ ಇಷ್ಟೊತ್ತು ನಾನು ಕೇಳುವ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಮತ್ತು ನಮ್ಮ ತಂದೆಯಾಗಿರೋ ದೇವರು, ಯೇಸುವ ಮೆಸ್ಸಿಯಾಗೂ ಮತ್ತು ಪವಿತ್ರ ಆತ್ಮನು ನಮ್ಮನ್ನಿಷ್ಟು ಸಹಾಯ ಮಾಡಿ ನಡೆಸ್ಕೊಂಡು ಬರೋದಕ್ಕೆ ಇವರೆಲ್ಲರನ್ನ ಕೃತಜ್ಞತೆ ಹೇಳಿ ಈ ಪಾಠವನ್ನು ಮುಗಿಸ್ತೇನೆ.